ಸುಂದರ ಶಾಯರಿ ಒಂದು ಅಪೂರ್ಣವಾಗಿ ಉಳಿದ ಕತೆ ನೀನೊಂದು ಶಾಯರಿ. ಸ್ವರ 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 ಸೋ ನೈಸ್. ಈಗ ಫ್ರೆಶ್ ಆಗಿ ಬ್ರೇಕಪ್ ಆಗಿದೆ. ಅವಳಿಗಿಂತ ಚೆನ್ನಾಗಿರೋಳು ಸಿಗ್ತಾಳೆ ಅಂತ ಮಾತ್ರ ಇಲ್ಲ 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 ಇಲ್ಲ. ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ, ಎಡಿಟರ್ ಆಗಿ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಆಗಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಎಲ್ಲರೂ ಹೇಳ್ತಾರೆ ಸೇಮ್ ಲವ್ ಸ್ಟೋರಿ ಮಾಡ್ತೀಯ ಅಂತ. ಏನ್ ಮಾಡೋದು, ಅದನ್ನೇ ಕೊಡ್ತಾರೆ. ಯಾವುದೇ ನಾಟಕ ಮಾಡ್ಲಿ ಗಲ್ಷ ನಾನೇ, ನಮ್ಗೇನು ಡೈಲಾಗ್ ಇಲ್ಲ. ಹಿಂಗೊಂದು ಇವರು ಡಾಗ್ ಪರ್ಸನ್, ಇವರ ಕ್ಯಾಟ್ ಪರ್ಸನ್. ಆ ಬಸ್ ಸ್ಟಾಪ್ ನಾವೆಲ್ಲ ಕನೆಕ್ಟ್ ಆಗಿದ್ವಿ. ನಿಮ್ಗೆ ಇನ್ನೂ ಡೌಟ್ ಬಂದಿಲ್ಲಲ್ಲ ಅವ್ರ ಕತೆನ ಅಂತ ಕೇಳಿದ್ರೆ ಕಮೆಂಟ್ ಹಾಕ್ತಿದ್ದೆ. ಈಗ ಸದ್ಯದಲ್ಲೇ ಶುಭ ಮಂಗಳ ಆಗತ್ತೆ. ಒಂದು ಬಹುದೊಡ್ಡ ಪ್ರೇಮಿ ಅದೇ ಪುಸ್ತಕಕ್ಕೆ. ಕನ್ನಡದ ಕಂದರದಲ್ಲಿ ಎಲ್ಲೋಗ್ಬೇಕು. ನೀವು ಸಿನಿಮಾ ಮಾಡ್ತೀನಿ ಅಂತ ನಂಬಿಕೆಯಲ್ಲೇ ನಾವು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋ ಸೃಷ್ಟಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೃಥ್ವಿ ಗೌಡ್ ಶೆಟ್ಟಿ. ಸೊ ಇವತ್ತು ನಮ್ಮ ಜೊತೆ ಕಿರುಚಿತ್ರಗಳ ಸೂಪರ್ ಹೀರೋ ರಾಕೇಶ್ ಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ಹಾಗೆ ನಮ್ಮ ಕಥಾನಾಯಕನಿಗೆ ಜೋಡಿಯಾಗಿ ಕಂಬಳಿ ಹುಳ ಖ್ಯಾತಿಯ ಬ್ಯೂಟಿಫುಲ್ ಅಂಡ್ ಇಂಟೆಲಿಜೆಂಟ್ ಅಶ್ವಿತಾ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ. ಆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬರ್ತಾರೆ. ಆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದು ಹಲವಾರು ನಾಟಕಗಳನ್ನ ಮಾಡ್ಕೊಂಡು ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂತು. ಅದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೆ, ಆಕ್ಟರ್ ಆಗಿ ವರ್ಕ್ ಮಾಡ್ತಾರೆ. ಸಡನ್ ಆಗಿ ಎಲ್ಲಿ ಅವ್ರಿಗೆ ಏನು ಜ್ಞಾನೋದಯ ಆಯ್ತೋ ಗೊತ್ತಿಲ್ಲ, ನೀನೊಂದು ಶಾಯರಿ ಅನ್ನೋಂಥ ಒಂದು ಭಾವನಾತ್ಮಕವಾಗಿರೋ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ, ಕಿರುಚಿತ್ರನ. ಸೊ ಅವ್ರನ್ನೂ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ. 3 ಜನಕ್ಕೂ ನಮಸ್ಕಾರ. ನಮಸ್ಕಾರಕ್ಕೆ ನಮಸ್ಕಾರ, ನಮ್ಮ ಕನ್ನಡಿಗರ ನಮಸ್ಕಾರ ಅಂತ ಕಾರ್ಯಕ್ರಮ ಶುರು ಮಾಡೋಣ. ಹೇಗಿದ್ದೀರಿ ಅಂಡ್ ಹೇಗೆ ಶುರು ಮಾಡಿದ್ರಿ ನಿಮ್ಮ ಸಿನಿಮಾ ಜರ್ನಿನ? ನಾನು ಸೂಪರ್ ಆಗಿದ್ದೀನಿ. ನೀವು ತುಂಬ ಖುಷಿ ಆಯಿತು. ಒಂಥರ ಸೂಪರ್ ಹೀರೋ ಅಂತಲ್ಲ ಹೇಳಿದ್ರೆ, ಬಟ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಏನೋ ಒಂದು ಹೇಳಿದ್ರಿ. ಈಗ ಜರ್ನಿ ಬಂದು ನನಗೊಂದು 8 ವರ್ಷ ಆಯ್ತೇನೋ. 8 ವರ್ಷದಿಂದ ಶಾರ್ಟ್ ಫಿಲಮ್ ಮಾಡ್ತಾನೆ ಇದ್ದೀನಿ. ಅದಕ್ಕೆ ಸೀರಿಯಲ್ಸ್ ಮಾಡಿದ್ದೀನಿ. ನಿಮಗೆ ಮಗಳು ಜಾನಕಿ ಅಂತ ಒಂದು ಸೀರಿಯಲ್ ಗೊತ್ತಿರ್ಬೋದು, ಅದರಲ್ಲಿ ಲೀಡ್ ರೋಲ್ ಮಾಡಿದ್ದೆ. ಅದಾದಮೇಲೆ ಸಿನಿಮಾಗಳು ಒಂದು 3-4 ಸಿನಿಮಾಗಳು ರಿಲೀಸ್ ಆಗಿದೆ. ಯಾವುದು ಅಂತ ಹೇಳ್ಕೊಳ್ಳೋ ಅಂಥ ರೀಚ್ ಸಿಕ್ಕಿಲ್ಲ ನಮಗೆ. ಅದಕ್ಕೋಸ್ಕರ ಮತ್ತೆ ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೀನಿ. ಮಗಳು ಜಾನಕಿ ಮುಂಚೆನೂ ನಿಮ್ಗೆ ನೋಡಿದ್ದೀನಿ. ಪ್ರೀತಿ ಪ್ರೇಮ ಅನ್ಸುತ್ತೆ. ಹೌದು, 2012. ಮತ್ತೆ ಲವಲವಿಕೆ 2015. ಅದರಲ್ಲೂ ಕೂಡ ಆಲ್ಮೋಸ್ಟ್ ಒಂದು 10 ವರ್ಷ ಆಯ್ತು ಬಂದು. ಹೇಗಿದೆ ಜರ್ನಿ ಅಲ್ಲಿಂದ ನೀನೊಂದು ಶಾಯರಿವರೆಗೆ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕಲಿಯೋಕ್ಕೆ ತುಂಬ ಅವಕಾಶಗಳು ಸಿಕ್ತು. ಅಂದರೆ ನೀವೀಗ ನಾನು ಸ್ವಲ್ಪ ಬೆಂಗಳೂರಿಂದ ಸ್ವಲ್ಪ 300 ಕಿಲೋಮೀಟರ್ ಆ ಕಡೆ ಇರೋ ಒಂದು ಊರಲ್ಲಿ ಬೆಳೆದಿದ್ದೆಲ್ಲ, ಪುತ್ತೂರಲ್ಲಿ ಬೆಳೆದಿದ್ದು. ಸೊ ನಮಗೆ ಅಷ್ಟು ಆಕ್ಸೆಸ್ ಇರಲಿಲ್ಲ. ಅಂದರೆ ಸಿನಿಮಾ ಬಗ್ಗೆ, ಸಿನಿಮಾ ಒಂದು ಕಾಲೇಜ್ ಇದೆ ಸಿನಿಮಾಕ್ಕೋಸ್ಕರ, ಅಥವಾ ಅದನ್ನ ಸಿನಿಮಾನ ಹೀಗೆ ನೋಡಬೇಕು ಅಂತ ಹೇಳುವಂಥ ದೊಡ್ಡ ಜ್ಞಾನಿಗಳು ಕೂಡ ನಮ್ಮ ಊರು ಸುತ್ತಮುತ್ತ ಯಾರೂ ಇರಲಿಲ್ಲ. ಸೊ ಅಂಥ ಜಾಗದಿಂದ ಬಂದು ನಾನು ಬೆಂಗಳೂರಲ್ಲಿ ಅವಕಾಶಗಳು ಸಿಕ್ತು ನನಗೆ, ಬೇರೆ ಬೇರೆ ಥರ ಅವಕಾಶಗಳು. ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ, ಎಡಿಟರ್ ಆಗಿ ಕೆಲಸ ಮಾಡಿದ್ದೀನಿ, ಅಥವಾ ಅಸಿಸ್ಟೆಂಟ್ ಆಗಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಈ ಥರ ಎಲ್ಲರೂ ಇಲ್ಲಿ ಬಾ ಕಲಿ ಅಂತ ಹೇಳಿ ಸುಮಾರು ಟೀಮ್ ನನ್ನನ್ನು ಸೇರಿಸ್ಕೊಂಡು ನೀನೊಂದು ಶಾಯರಿವರೆಗೆ ತಗೊಂಡ್ಬಂದಿದ್ದೆ. ಸೂಪರ್. ನಮ್ಮ ಅಶ್ವಿತಾ ಹೆಗ್ಡೆ ಅವ್ರನ್ನ ಹೇಗೆ ಜರ್ನಿ ನಿಮ್ದು ಶುರು ಆಯ್ತು? ನಂದು ಜರ್ನಿ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಅದೊಂದು ಜರ್ನಿ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ನಾಟಕಗಳು ಮಾಡ್ತಿದ್ದೀನಿ. ವಿಜಯನಗರ ಬಿಂಬ ಅಂತ ರಂಗಶಿಕ್ಷಣ ಕೇಂದ್ರ, ಫಸ್ಟ್ ಇಂಟ್ರೊಡಕ್ಷನ್ ಟು ಆರ್ಟ್ ಅಲ್ಲಿಂದಾನೇ ಆಗಿದ್ದು. ಬಟ್ ಸೀರಿಯಸ್ ಆಗಿ ಪರ್ಸ್ಯೂ ಮಾಡಬೇಕು ಇದನ್ನೇನೋ ಅನ್ನೋ ಥರದ್ದಲ್ಲ. ಇವಾಗ ಸ್ಪೋರ್ಟ್ಸ್ ಕ್ಲಬ್ಬಿಗೆಲ್ಲ ಹೆಂಗೆ ಸಣ್ಣ ಮಕ್ಕಳನ್ನ ಹಾಕ್ತಾರೆ, ನಾನು ಸ್ವಲ್ಪ ಆಕ್ಟಿವಿಟಿ ಇರಲಿ ಅಂತ, ಅವಾಗ ನಾಟಕಗಳಿಗೆ, ಸಂಗೀತ ಕ್ಲಾಸಿಗೆಲ್ಲ ಹಾಕೋದು ಸ್ವಲ್ಪ ಜಾಸ್ತಿ ಇತ್ತು ಟ್ರೆಂಡ್ ಅನ್ಸುತ್ತೆ ನಮ್ಮ ಪೇರೆಂಟ್ಸ್. ಸೊ ಹಾಗೆ ಅದು ಆಗ್ತಾ ನಾನು ಆಕ್ಚುಲಿ ಡಾನ್ಸರ್ ಆಗಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ಯಾಕಂದ್ರೆ ಚೆನ್ನಾಗಿ ಮಾಡ್ತಿದ್ದೆ ಡ್ಯಾನ್ಸ್ ಅಂತ. ಆಕ್ಟಿಂಗ್ ಗೊತ್ತಿರಲಿಲ್ಲ ನಂಗೆ ಅಷ್ಟೇನು. ಬಟ್ ಸೀರಿಯಲ್ ಅವರು ಅಂದ್ರೆ ಸೇತುರಾಮ್ ಸರ್ ಒಂದ್ಸತಿ ವಿಜಯನಗರ ಬಿಂಬಕ್ಕೆ ಒಂದು ನಾಟಕಕ್ಕೆ ಬಂದಾಗ ಅನಾವರಣ ಅಂತ ಒಂದು ಸೀರಿಯಲ್ ಬರ್ತಿತ್ತು ETV ಕನ್ನಡದಲ್ಲಿ. ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರು.
ಆವಾಗ ಅವರು ನನ್ನ ಅಲ್ಲಿಂದ ಪಿಕ್ ಮಾಡಿದ್ರು, ಇಲ್ಲ ನೀವು ಮಾಡ್ಬೋದು ಅಂತ. ಬಟ್ ಸ್ಟಾರ್ಟಿಂಗ್ ಹೆಸಿಟೆಂಟೇ ಇದ್ದೆ ನಾನು, ಯಾಕಂದ್ರೆ ನಂಗೆ ಬಿಂಬದಲ್ಲಿ ಬರೀ ಡ್ಯಾನ್ಸೇ ಡೈಲಾಗ್ ಅಂತೂ ಕೊಡ್ತಾನೆ ಇರ್ಲಿಲ್ಲ, ಅಲ್ಲಿ ಹಿಂದೆ ನಿಲ್ಲೋದು ಡ್ಯಾನ್ಸ್ ಮಾಡೋದು. ಬಟ್ ನನ್ನ ಹೆಂಗ್ ಪಿಕ್ ಮಾಡಿದ್ರು ಅಂತ. ಬಟ್ ಅಲ್ಲಿ ಒಂದ್ಸತಿ ನಾನು ಕ್ಯಾಮ್ರಾ ಆಕ್ಟಿಂಗ್ ಅವರಿಂದ ತುಂಬಾ ಕಲಿತೆ. ನಾಟಕ ಮಾಡೋ ರೀತಿ ನಾವು ಬೇರೆ ಇರತ್ತೆ, ಗೆಸ್ಟರ್ಸ್ ಪಾಸ್ಟರ್ಸ್ ಎಲ್ಲ. ಅಲ್ಲಿಂದ ಕನ್ಸ್ಟ್ರೈನ್ಡ್ ಆಗಿ ಹೆಂಗೆ ಆಕ್ಟ್ ಮಾಡ್ಬೇಕು, ಹೆಂಗೆ ನಾವು ವ್ಯಕ್ತಪಡಿಸ್ಬೇಕು ನಮ್ಮ ಎಮೋಷನ್ಸ್ ನ, ಅವರಿಂದ ತುಂಬಾ, ಅವ್ರ ಲೆಜೆಂಡ್ರಿ, ಬಟ್ ಅವರಿಂದ ಕಲ್ತಿದ್ ನನ್ಗೆ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಹೆಲ್ಪ್ ಆಯ್ತು. ಅದಾದ್ಮೇಲೆ ಓದು ಕಂಟಿನ್ಯೂ ಆಯ್ತು, ಅದು ಮರ್ತೋಯ್ತು ಆಕ್ಟಿಂಗ್ ಮಾಡ್ಬೇಕು ಅಥವಾ ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನೋ ಟ್ರೈ ಮಾಡ್ಬೇಕು ಅಂತ. ಬಟ್ ಆಮೇಲೆ ನಾನು MBA ಮುಗಿಸಿದ ಮೇಲೆ ನನಗೆ ಬಿಫೆಸ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಆರ್ಗನೈಸಿಂಗ್ ಟೀಮಲ್ಲಿ ಕೆಲಸ ಮಾಡಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿ ತನಕ 2017 ತನಕ ನನಗೆ ಗೊತ್ತೇ ಇರ್ಲಿಲ್ಲ ಈ ತರ ಫಿಲ್ಮ್ ಫೆಸ್ಟಿವಲ್ದು ಒಂದು ಕಲ್ಚರ್ ಇದೆ, ಈ ತರ ಇಂಟರ್ನ್ಯಾಷನಲ್ ವರ್ಲ್ಡ್ ಸಿನಿಮಾಸ್ ಎಲ್ಲ ಬಂದು ನಾವು ಎಲ್ಲರೂ ನೋಡ್ಬೋದು ಅನ್ನೋ ನನಗೆ ಐಡಿಯಾನೇ ಇರ್ಲಿಲ್ಲ ಅಲ್ಲಿ ತನಕ. ಬಟ್ ಅಲ್ಲಿ ನನಗೆ ನಾನು ಮೂವಿ ನೋಡೋ ರೀತಿ ಸ್ವಲ್ಪ ಬೇರೆ ಆಯ್ತು. ಅಂದ್ರೆ ನಾನು ಗೊತ್ತಿಲ್ಲ ಹೇಳ್ಬೋದಾ, ಬಟ್ ನಾನು ಬಾಲಿವುಡ್ ಫ್ಯಾನ್ ತುಂಬಾನೇ, ಅಂದ್ರೆ ಭಕ್ತೆ ತರ, ಅಷ್ಟು ನಾನು ಬಾಲಿವುಡ್ ಫಿಲ್ಮ್ಸ್ ನೋಡ್ತೀನಿ. ಬಟ್ ಫೆಸ್ಟಿವಲ್ಗೆ ಅಟೆಂಡ್ ಆಗ್ತಾ ಇದ್ದಂಗೆ ನಂಗೆ ಗೊತ್ತಾಯ್ತು, ಅಂದ್ರೆ ಸ್ಮಾಲ್ ಮೈಂಡ್ ಸೆನ್ಸಿಬಿಲಿಟೀಸ್ ಆಫ್ ಫಿಲ್ಮ್ಸ್, ಆಕ್ಟಿಂಗ್ ಆಗಿರ್ಬೋದು ಅಥವಾ ಅದೇ ಹೆಂಗೆ ಅದು ಫೀಲ್ ಮಾಡ್ಸುತ್ತೆ ಮ್ಯೂಸಿಕ್ ಇಂದ, ಕ್ಯಾಮ್ರಾ ವರ್ಕ್ ಅಂದ್ರೆ ಏನಿರ್ಬೋದು, ಆ ಥರ ಎಲ್ಲ ಯೋಚನೆ ಮಾಡಕ್ಕೆ ಅದು ನನಗೆ ಚಾಲೆಂಜ್ ಮಾಡ್ತು. ಅಲ್ಲಿ ಅನ್ಸ್ತು ಎಲ್ಲರೂ ಎಷ್ಟೋ ವರ್ಷದಿಂದ ರೈಟಿಂಗ್ ಅಲ್ಲಿ ಅಥವಾ ಡೈರೆಕ್ಟರ್ ಆಗ್ಬೇಕು ಅಂತ ಅಥವಾ ಆಕ್ಟರ್ ಆಗ್ಬೇಕು ಅಂತ ಎಷ್ಟೊಂದು ನನ್ನ ಫ್ರೆಂಡ್ಸ್ ಅಲ್ಲಿ ಎಷ್ಟೋ ಟೈಮಿಂದ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಪ್ಯಾಷನಿಗೋಸ್ಕರ ಅಷ್ಟು ಟೈಮ್ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ, ಎಲ್ಲೋ ಒಂದಿನ ನಾನು ಅದೇನೋ ಆಗ್ಬೋದು ಅಂತ. ನನ್ಗೆಲ್ಲೋ ಮನ್ಸಲ್ಲಿ ಇದ್ದಿದ್ದು ಆಕ್ಟರ್ ಆಗ್ಬೇಕು ಅನ್ನೋದು ಆಸೆ, ನಾನು ಒಂದ್ ಸ್ವಲ್ಪ ಟ್ರೈಯೇ ಮಾಡಿಲ್ವಲ್ಲ, ಬಿಟ್ಬಿಟ್ನಲ್ಲ ಅಂತ ನನಗೆ ಅಲ್ಲಿ ಅನ್ಸಿ ಐ ಟುಕ್ ಇಟ್ ಸೀರಿಯಸ್ಲಿ, ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತ. ಚಾರ್ಲಿ 777 ಮೂವಿ ಆಡಿಷನ್ ವಾಸ್ ಮೈ ಫಸ್ಟ್ ಎವರ್ ಆಡಿಷನ್. ಅದ್ ನಂಗೆ ಆಡಿಷನ್ ಹೆಂಗಿರತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಅಲ್ಲಾದ್ಮೇಲೆ ಆಡಿಷನ್ ಆದ್ಮೇಲೆ ಕಿರಣ್ ಸರ್ ಮಾತಾಡಿದ ರೀತಿ ನೋಡಿ ನಾನೇ ಹೀರೋಯಿನ್ ಇದ್ರದ್ದು ಅಂತ ಅನ್ಸಿತ್ತು. ಬಟ್ ಐ ಲರ್ನ್, ಅಂದ್ರೆ ಆಡಿಷನ್ ಅಲ್ಲಿ ಮಾತಾಡಿದ್ದೆಲ್ಲ ನಿಜ ಆಗಲ್ಲ ಅಂತ. ಅದೇ ಹಂಗ್ ಜರ್ನಿ ಶುರು ಆಯ್ತು. ಆಮೇಲೆ ಬಿಟ್ಟಿದ್ದೆ, ಅಂದ್ರೆ 1-2 ಆಡಿಷನ್ ಮಾಡಿ ಆಗಲ್ವೇನೋ, ಯಾಕಂದ್ರೆ ನಿಮ್ಗೊಂದು ರೆಫರೆನ್ಸ್ ಇಲ್ಲ ಇಂಡಸ್ಟ್ರಿಲ್, ಅಂದ್ರೆ ಮೋಸ್ಟ್ಲಿ ಕಷ್ಟ ಹೊಸೊಬ್ರಾಗಿ ಅಂತ ಬಿಟ್ಟಿದ್ದೆ. ಆಗ ನವನ್ ಅವರು ಕಂಬಳಿಹುಳ ಡೈರೆಕ್ಟರು ಔಟ್ ಆಫ್ ದ ಬ್ಲೂ ಒಂದಿನ ಕಾಲ್ ಮಾಡಿ ಇಲ್ಲ ಮೀಟ್ ಆಗ್ಬೇಕು ಅಂತೆಲ್ಲ ಅಂದಾಗ ಕಂಬಳಿಹುಳ ಶುರು ಆಯ್ತು. ಬಟ್ ನನ್ಗೆ ಅದೇ ಮೀಡಿಯಂ ಇಂಪಾರ್ಟೆಂಟ್ ಆಗಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ನಂಗೆ ಕಲಿಯಕ್ ಇಷ್ಟ. ನಾಟಕದಲ್ಲೂ ಹೇಳ್ಕೊಡೋದು ಅದೇ ಅಲ್ವಾ, ಸಣ್ಣ ಪಾತ್ರ ದೊಡ್ಡ ಪಾತ್ರ ಅಂತ ಇಲ್ಲ. ಸೊ ನಂಗೆ ಕಲಿತಾ ಹೋಗ್ಬೇಕು ಅನ್ನೋದಿತ್ತು. ಎಷ್ಟೊಂದು ಜನ ಹೇಳಿದ್ರು ಕಂಬಳಿಹುಳ ಫಿಲ್ಮ್ ಮಾಡಿ ಮತ್ತೆ ನೀವು ಏನಕ್ಕೆ ವಾಪಸ್ ಶಾರ್ಟ್ ಫಿಲ್ಮ್ಸ್ ಅಥವಾ ಬೇರೆ ತರದ್ದು ಏನಕ್ಕೆ ಟ್ರೈ ಮಾಡ್ತೀರಾ ಅಂತ. ಬಟ್ ನನ್ಗೆ ಎಲ್ಲಿ ತನಕ ಕಲಿಯಕ್ ಸಿಗತ್ತೆ, ಯಾವುದೇ ಮೀಡಿಯಂ ಆಗ್ಲಿ, ಕಲಿತಾ ಹೋಗಕ್ಕೆ ನಂಗೆ ಇಷ್ಟ. ಓಕೆ, ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ನಿರ್ದೇಶಕರ ಹತ್ರ ಹೇಳ್ತಾ ಇದ್ರಿ ಎಷ್ಟೊಂದು ಮಾತಾಡ್ಬೇಕಂತ. ನಾನೇ ಜಾಸ್ತಿ ಅಲ್ಲ, ಆ ಜರ್ನಿ ಫೀಲ್ ಮಾಡಿಸ್ಬೇಕಲ್ಲ. ಓಕೆ, ಐ ವೆಂಟ್ ಥ್ರೂ ಆಲ್ ದಿಸ್ ಅಂತ. ಅದಕ್ಕೆ ಇಲ್ಲ, ಚೆನ್ನಾಗಿ ಹೇಳಿದ್ರೆ. ಆಕ್ಚುಲಿ ನೀವ್ ಹೇಳಿ ನಿಮ್ಮ ಒಂದು ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು. ನಾನು ಫಸ್ಟ್ ನಿಮ್ಗೆ ನಿಮ್ಮ ಒಂದು 2 ಭಾಗವಾಗಿ ನಿಮ್ಮನ್ನ ಕೇಳ್ಬೇಕು. ನಾವು ಆಕ್ಟರ್ ಜರ್ನಿ ಹೆಂಗೆ, ನಿಮ್ಮ ಈ ನಿರ್ದೇಶಕನ ಜರ್ನಿ ಹೆಂಗೆ ಅಂತ. ಫಸ್ಟ್ ಆಕ್ಟರ್ ಜರ್ನಿ ಹೇಳ್ತೀನಿ ನನಗೆ ಹೆಂಗ್ ಶುರು ಆಯ್ತು ಅಂತ. ಸೊ ನಾನು 4ನೇ ಕ್ಲಾಸ್ವರೆಗೂ ತುಮಕೂರಲ್ಲಿ ಇದ್ದಿದ್ದು. ತುಮಕೂರಲ್ಲಿದ್ದಾಗ ಅಲ್ಲಿ ಪೌರಾಣಿಕ ನಾಟಕಗಳು ಮಾಡ್ತಿದ್ದೆ. ಸೊ ಅಲ್ಲಿ ಯಾವುದೇ ನಾಟಕ ಮಾಡ್ಲಿ ಗಣೇಶ ನಾನೇ. ಸೊ ಅದಂತೂ ಯಾರು ಕ್ಯಾಸ್ಟ್ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ, ಬಟ್ ನಂದಂತೂ ಫಿಕ್ಸ್ ಆಗಿರೋದು. ನನ್ಗೆ ಕರ್ಕೊಂಡ್ಬಂದು ಮುಖವಾಡ ಕೂರ್ಸ್ಬಿಡೋದು. ಅದು ಫಸ್ಟ್ ಸೀನೇ ಹಂಗೆ, ಅಂದ್ರೆ ಪರದೆ ಓಪನ್ ಮಾಡ್ತಾರೆ, ಶಿವ ಪಾರ್ವತಿ ಮುಂದೆ ಕೂತಿರ್ಬೇಕು, ನಂಗೆ ಏನು ಡೈಲಾಗ್ ಇಲ್ಲ, ಹಿಂಗಂತಿರ್ಬೇಕು ಅಷ್ಟೇ ಅನ್ನೊಂದು ಹೇಳ್ಕೊಟ್ಬಿಟ್ಟಿದ್ರು. ಮತ್ತೆ ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡು ಕೂರ್ತಾರೆ, ನಿಮ್ದೇನು ಕೆಲಸ ಇರಲ್ಲ. ಸೊ ಅಲ್ಲೊಂದು ಆತರ 4 ನಾಟಕ. ಆದ್ರೆ ಒಂದ್ಸತಿ ಏನಾಗ್ಬಿಡ್ತು, ಈ ನಂದಿ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ರು, ಅಂದ್ರೆ ಈ ಶಿವನ್ ಜೊತೆ ಇರೋ ಬಸವಣ್ಣ. ಅದು ಫಸ್ಟ್ ಟೈಮ್ ನಾನು ಗಣೇಶನ ಕ್ಯಾರೆಕ್ಟರ್ ಮಿಸ್ ಆಗ್ಬಿಡ್ತು. ಸೊ ಅದೇನಾಯ್ತು, ಹಿಂಗೆ ಆ ನಂದಿ ಒಂದು ಮುಖವಾಡನ ಕಟ್ಟಿದ್ರು, ಪ್ರೇಯರ್ ಆಯ್ತು, ಇದ್ ಹೇಳಿದ್ರು. ನನಗೆ ಉಸಿರಾಟ ಪ್ರಾಬ್ಲಮ್ ಆಗ್ಬಿಡ್ತು. ನಾನೇನ್ ಮಾಡ್ಬಿಟ್ಟೆ, ಅಲ್ಲೇ ಬಿಚ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅಲ್ಲಿ ನಾಟಕ ನಡೀತಾ ಇದೆ, ಅಲ್ಲಿ ಮುದ್ದೆ ಬಿಚ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಸೊ ಹಿಂದೆಯಿಂದ ಅಲ್ಲಿ ನಮ್ಮ ಮೇಷ್ಟ್ರು, ಅಂದ್ರೆ ನಾಟಕ ಹೇಳ್ಕೊಳ್ಳೋರು ಏನಿದ್ರು, ಅವ್ರೊಬ್ರನ್ನ ಕಳ್ಸಿ ಹಿಂಗೆ ಎಳ್ಕೊಂಡ್ಬಿಟ್ಟು ಅಲ್ಲಿ ನೋಡೋದು, ಮತ್ ಕಟ್ಟಿ ಕಳ್ಸಿದ್ರು, ಹೋಗಿ ಕರೆಕ್ಟಾಗಿ ನಿಂತ್ಕೋ ಅಂತ. ಸೊ ಹಂಗೆ ನನಗೆ ನಟನಾಗಿ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಸೊ ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ್ಮೇಲೆ ಹೈಸ್ಕೂಲಲ್ಲಿ ಆ ಕಡೆ ಏನು ನಾಟಕದ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಆದ್ರೆ ನನ್ನ ಫ್ಯಾಮಿಲಿ ಸ್ವಲ್ಪ ಥಿಯೇಟರ್ ಬ್ಯಾಕ್ ಗ್ರೌಂಡ್. ಸೊ ನಮ್ಮ ದೊಡ್ಡಪ್ಪ ರುದ್ರಣ್ಣ ಅಂತ ಇದ್ದಾರೆ ನ್ಯಾಷನಲ್ ಕಾಲೇಜಲ್ಲಿ. ಸೊ ಅವರು
ಇಲ್ಲಿವರೆಗೂ ಸುಮಾರು ಒಂದು 5-6 ಸಾವಿರ ನಾಟಕಕ್ಕೆ ಲೈಟಿಂಗ್ ಮಾಡಿದ್ದಾರೆ. ಸೊ ಇಡೀ ಇಂಡಿಯಾ ಸುತ್ತಾಡಿದ್ದಾರೆ, ದೊಡ್ಡ ದೊಡ್ಡ ರಂಗ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ನ್ಯಾಷನಲ್ ಕಾಲೇಜಲ್ಲಿ ಅವ್ರ ಮನೆ ಇದ್ದಿದ್ದು. ಸೊ ನ್ಯಾಷನಲ್ ಕಾಲೇಜ್ ಜಯನಗರ ರಿಹರ್ಸಲ್ ಏನು ಸ್ಪೇಸ್ ಅಲ್ಲಿ ಶಂಕರ್ ನಗರದಿಂದ ಹಿಡಿದು ಈಗಿನ ಎಲ್ಲಾ ಅದ್ಭುತ ನಟರು ಅಲ್ಲೆಲ್ಲ ಬಂದು ಕೆಲಸ ಮಾಡಿರುವಂತ ಜಾಗ ಅದು. ಸೊ ನಾನು ಅಲ್ಲಿ ಆ ಬೆಂಗಳೂರಿಗೆ ಬಂದ್ಮೇಲೆ ಅಲ್ಲಿ ನ್ಯಾಷನಲ್ ಕಾಲೇಜ್ಗೆ ಹೋಗಿ ಬರ್ತಿರ್ಬೇಕಾದ್ರೆ ನಾನು ಆಗ ಈ ನಾಟಕ ಸೊ ಅದೆಲ್ಲ ಸ್ವಲ್ಪ ನನಗೆ ಕಣ್ಣಿಗೆ ಬೀಳ್ತಿತ್ತು. ಸೊ ನಮ್ಮ ಅಕ್ಕ ಅಣ್ಣ ಅವರೆಲ್ಲನೂ ನಾಟಕ ಅಂದ್ರೆ ಹವ್ಯಾಸ ಭೂಮಿಯಲ್ಲಿ ಇದ್ರು. ಸೊ ಹಾಗಾಗಿ ನನಗೆ ಅಲ್ಲಿ ಒಂಚೂರು ಅವ್ರ ನಾಟಕಕ್ಕೆ ಹೋಗೋದು, ರಂಗಶಂಕರದಲ್ಲಿ ಇದ್ದಾಗ, ರವೀಂದ್ರ ಕಲೆಕ್ಷನ್ ಇದ್ದಾಗ ಓಕೆ ಅವಾಗ ನಾಟಕ ಅನ್ನೋದು ಏನು ಅಂತ ಗೊತ್ತಿತ್ತು. ಸೊ ಅದಾದ್ಮೇಲೆ ನಾನು ಓಕೆ ನಾನು ನಾಟಕ ಮಾಡ್ಬೇಕು ಅಂತ ಇದ್ದಾಗ, ನಾನು 10th ಅಲ್ಲಿ ಇದ್ದಾಗ ನಮ್ಮ ಮನೆ ಹತ್ರ ಒಂದು BTE ಅಂತ ಒಂದು ರಿಹರ್ಸಲ್ ಮಾಡ್ತಿದ್ರು. ನಮ್ಮಪ್ಪ ಕೆಲಸ ಮಾಡೋ ಆಫೀಸಲ್ಲಿ ಬೆಂಗಳೂರು ಥಿಯೇಟರ್ ಅನ್ಸಂಬಲ್ ಅಂತ. ಸೊ ಅಲ್ಲಿ ಸೊ ಅವ್ರಿಗೋಗಿ ನನಗೆ ಡೈರೆಕ್ಟ್ ಆಗಿ ಓಕೆ ನಾನು ಬರ್ತೀನಿ ಅಂತ ನನ್ಗೆ ಹೇಳೋಷ್ಟು ಧೈರ್ಯ ಇರಲಿಲ್ಲ. ಸೊ ಅವ್ರು ಏನ್ ಮಾಡ್ತಿದ್ದೆ, ಸುಮಾರು ನಾನು 1 ತಿಂಗಳು ಅವ್ರು ರಿಹರ್ಸಲ್ ಮಾಡ್ತಿರೋ ಜಸ್ಟ್ ಸುಮ್ಮನೆ ಕೂತ್ಕೋತಿದ್ದೆ. ಅವ್ರು ಬಂದ್ರೆ ಸಾಕು, ಅವ್ರು ಎದುರುಗಡೆ ಸುಮ್ಮನೆ ಕಾಣಿಸ್ಕೋಬೇಕು, ಅಟ್ಲೀಸ್ಟ್ ಅವ್ರದ್ದು ಕರೀತಾರೆ ಅಂತ. ಅವ್ರು ನೋಡೋರ್ಗು ಏನ್ ಮಾಡ್ತಿದ್ದೆ ನೀವು ಹುಡುಗ ಅಂತ ಕರ್ದು ನಾನು ಆಗೇನು 10th ಕರೆದು ನಾಟಕ ಮಾಡ್ತೀರಾ? ಸರಿ ನಾನು ಮಾಡ್ತೀನಿ ಅಂತ. ಮುಂಚೆ ಮಾಡಿದ್ರೆ ನಾನೆಲ್ಲ ಮಾಡಿದೀನಿ, ಸರಿ ಆಯ್ತು ಬನ್ನಿ ಅಂತ. ಆಗ ಗಾಂಧಿಗೆ ಸಾವಿಲ್ಲ ಅಂತ ಒಂದು ಪ್ರೊಡಕ್ಷನ್. ಸೊ ಅಲ್ಲಿ ಗಾಂಧಿಗೆ ಸಾವಿಲ್ಲ ಪ್ರೊಡಕ್ಷನ್ ಬಂದು ಅಲ್ಲಿ ಅವ್ರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಯಾವ ಕ್ಯಾರೆಕ್ಟರ್ ಮಾಡ್ತೀಯಾ ಅಂತ. ನಾನು ಇನ್ನು 10th ಸ್ಕ್ರಿಪ್ಟ್ ಓದು, ಅಭಿಯಣ್ಣ ಅಂತ ಒಂದು ಡೈರೆಕ್ಟರ್. ಸ್ಕ್ರಿಪ್ಟ್ ಓದು, ನಿನ್ಗೆ ಯಾವ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ಸುತ್ತೆ ನನಗೆ ಬಂದು ಹೇಳು. ಸೊ ನಾನು ಓದ್ದೆ ಸ್ಕ್ರಿಪ್ಟ್, ನನಗೇನು ಅರ್ಥವಾಗ್ಲಿಲ್ಲ. ಒಂದು ಪೊಲೀಸ್ ಆಫೀಸರ್ದು ಒಂದು ಕ್ಯಾರೆಕ್ಟರ್ ಇತ್ತು. ಅದು 40-40+ ಏಜ್. ನನಗೆ ಗೊತ್ತಿಲ್ಲ, ನಾನು ಅದು ಮುಂದೆಯಿಂದ ಏನ್ ಅರ್ಥ ಆಗಿದೆ ಅಂತ ನನಗೆ ಅರ್ಥವಾಗಿಲ್ಲ. ಅದು ನಾನು ಹೋಗಿ ನಾನು ಇದನ್ನ ಮಾಡ್ತೀನಿ ನಾನು ಅಂದೆ. ಅವ್ರೊಂದ್ಸತಿ ಮೇಲ್ ನೋಡು, ಕೆಳಗಡೆಯಿಂದ ಮೇಲ್ ನೋಡಿ, ಮಾಡ್ತೀಯಾ? ಏನದು ಅದಕ್ಕೆ ಗೊತ್ತಾದ ಕ್ಯಾರೆಕ್ಟರ್ ಏನು? ಪೊಲೀಸ್ ಆಫೀಸರ್. ನೀನ್ ಪೊಲೀಸ್ ಆಫೀಸರ್ ಆಗ್ತೀಯಾ? ನಾನು ಆಗ್ತೀನಿ. ಅದು ಏಜು 40+ ಇರೋದು, ನೀನ್ ಹಂಗೆಲ್ಲ ಅದು ಆಗಲ್ಲ, ಸೊ ಅದಾಗಲ್ಲ ನಿನ್ಗೆ ಅಂತ ನಿಲ್ಸೋರು. ಸೊ ನನಗೆ ಅವತ್ತಿಂದ ಏನಂದ್ರೆ ನನಗೆ ಕ್ಯಾರೆಕ್ಟರ್ ಕೊಡ್ಬೇಕು, ಒಟ್ಟು ನನಗೆ ಏನೋ ಒಂದು ಡೈಲಾಗ್ ಇರೋದಾದ್ರು ಕೊಡಿ. ಶೋ ಹತ್ರಕ್ಕೆ ಬಂತು, ಅಲ್ಲ ಇನ್ನೇನು ರಿಹರ್ಸಲ್ ನಮ್ಮ ಶೋ ಡೇಟ್ ಫಿಕ್ಸ್ ಆಯ್ತು, ನನಗೆ ಕ್ಯಾರೆಕ್ಟರ್ ಕೊಡ್ತಿಲ್ಲ ಇವರು. ನನಗೆ ಇಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ. ಅವನ ಟಾಯ್ಲೆಟ್ಗೆ ಹೋದ್ರು ಬೇಕು ಅಂತಾನೆ ಹಿಂದೆ ಹೋಗ್ತಿದ್ದೆ. ಅವ್ರು ವಾಶ್ರೂಮ್ ಬಾಗ್ಲು ತೆಗ್ ಬಂದಿದ್ದ ತಕ್ಷಣ ಡೈಲಾಗ್ ಏನಾದ್ರು ಕೊಡ್ತೀರಾ? ಕೊನೆಗೂ ಅದು ಡೈಲಾಗ್ ಕೊಡ್ಲಿಲ್ಲ. ಕೊನೆಗೆ ಇನ್ನೇ ಶೋ ದಿವಸ ಬರ್ಬೇಕಾದ್ರೆ, ಶೋ ದಿವಸ KH ಮೊದಲನೇ ನಾಟಕ ಆಗಿದ್ದಲ್ಲಿ, ಸೊ KH ಕಲಾಸದಲ್ಲಿ ಅಲ್ಲೇ ಸ್ಟೇಜ್ ಒಂದು ಡೈಲಾಗ್ ನನಗೆ ಹೇಳಿದ್ರು. ಅದು ಕರ್ಟನ್ ಕಾಲಲ್ಲಿ. ಸೊ ನಾಟಕ ಮುಗ್ದಿರುತ್ತೆ. ಸೊ ನಾಟಕ ಮುಗಿದ್ಮೇಲೆ ನಾನು ಹೋಗಿ ಮುಂದೆ ಹೋಗಿ ನನಗೆ ಡೈಲಾಗೇ ಕೊಟ್ಟಿಲ್ಲ ಅನ್ನೋದೇ ಡೈಲಾಗು ಹೇಳ್ತಿದ್ರು. ನಾನು ಇದೇನಿದು ಹಿಂಗ್ ಮಾಡಕ್ ಬಿಟ್ರು, ಬೇಡ ಇದು ಯಾಕಂದ್ರೆ ಸರಿ ಹೋಗಲ್ಲ, ಅದು ಬೇರೆ ಗಾಂಧೀಜಿ ನಾಟಕ, ನಾನು ಡೈಲಾಗ್ ಕೊಡ್ಲಿಲ್ಲ ನನಗೆ ಅಂತೆಲ್ಲ ಅನ್ನೋ ಸರಿ ಇರುತ್ತಾ ನನಗೆ ಅಂತ ನನಗೆ ಅಲ್ಲಿ ತುಂಬಾ ಒಂಥರ ಫೀಲ್ ಆಗಿ ಸ್ಟಾರ್ಟ್ ಆಗ್ಬಿಡ್ತು. ಹೋಗೋಣ ಯಾಕೋ ನನ್ಗೆ ಒಂಚೂರು ಸರಿ ಅನ್ಸ್ತಿಲ್ಲ, ತುಂಬಾ ಸೀರಿಯಸ್ ಆಗಿ ಎಲ್ಲ ಇರುತ್ತೆ ಅಂತ. ಆಗ ಅಣ್ಣ ಹೇಳಿದ್ರು, ವೆರಿ ಗುಡ್, ಈ ಸೆನ್ಸ್ ಇದೆಯಲ್ಲ, ನೆಕ್ಸ್ಟ್ ನಾನು ಎಲ್ಲಾ ನಾಟಕದಲ್ಲೂ ನಿಮ್ಗೆ ಕ್ಯಾರೆಕ್ಟರ್ ಕೊಡ್ತೀನಿ ಬಿಡು ಅಂತ. ಸೊ ಹಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿ, ಸೊ ಆಮೇಲೆ ಸೊ ಜೊತೆಗೆ ಅದೇ ಟೀಮಲ್ಲಿ ಇದ್ದಾಗ ಒಂದು ಜೀರ್ಜಿಂಬೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು 4 ಸ್ಟೇಟ್ ಅವಾರ್ಡ್ ಗೆದ್ದಿದ್ದ ಸಿನಿಮಾ ಜೀರ್ಜಿಂಬೆ ಅಂತ, ಕಾರ್ತಿಕ್ ಸರ್ ಡೈರೆಕ್ಷನ್. ಸೊ ಅಲ್ಲಿ ಆಗ ನಾನು ಆಕ್ಟ್ ಮಾಡಕ್ಕೆ ನನ್ನ ಕರ್ಕೊಂಡೋದ್ರು. ಇಡೀ ಒಂದು ಆ ಸಿನಿಮಾದೊಳಗಡೆ ಒಂದು ಬೀದಿ ನಾಟಕ ಟ್ರೂಪ್ ಬರುತ್ತೆ, ಅದ್ರಲ್ಲಿ ನಾವು ಆರ್ಟಿಸ್ಟ್. ಸೊ ಹಾಗಾಗಿ ಅಲ್ಲಿ ಹೋಗಿ ನಾಟಕ ಮಾಡಿ ಬಂದೆ. ಅದ ಶೂಟ್ ಆಯ್ತು. ಸೊ ಅಲ್ಲಿ ಕಾರ್ತಿಕ್ ಸರ್ ತುಂಬಾ ನನ್ನ ಇಷ್ಟಪಟ್ಟಿದ್ರು. ಸೊ ಅಲ್ಲಿಂದ ಟಚ್ ಅಲ್ಲಿ ಇತ್ತು. ಸೊ ಅದಾದ್ಮೇಲೆ ನಾವು ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ನಾಟಕ ಮಾಡಿಸ್ತಾರೆ. ವರ್ಷದಲ್ಲಿ 2 ಪ್ರೊಡಕ್ಷನ್ ಮಾಡಬೇಕು, ಸ್ಟೂಡೆಂಟ್ ಪ್ರೊಡಕ್ಷನ್. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ನಾವು ಟೀಮ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಟೀಮು ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಆಯ್ತು. ಸೊ ಆಗಿನ ಕ್ಲೋಸ್ ಫ್ರೆಂಡ್ಸು, ಇವಾಗ ಒಂದು ಕಾಲೇಜಲ್ಲಿ ನಿಮ್ಗೊಂದು 6-7 ಜನ ಕ್ಲೋಸ್ ಫ್ರೆಂಡ್ಸ್ ಸಿಗ್ತಾರೆ. ಯಾವ ಏಜ್ ಅಲ್ಲಿ? ಸೆಕೆಂಡ್ PU. ಸೊ ಸೆಕೆಂಡ್ PU ಅಲ್ಲಿ ನಿಮ್ಗೊಂದು 6-7 ಜನ ಕ್ಲೋಸ್ ಫ್ರೆಂಡ್ಸ್ ಸಿಗ್ತಾರೆ. ಸೊ ಅವ್ರು ನಿಮ್ಗೆ ಗೊತ್ತಿರುತ್ತೆ, ತುಂಬಾ ಬೆಸ್ಟ್ ಫ್ರೆಂಡ್ಸ್. ಆ ಬೆಸ್ಟ್ ಫ್ರೆಂಡ್ಸೇ ಓಕೆ ಅಷ್ಟು ಜನನು ಸಿನಿಮಾ ಮಾಡ್ತೀವಿ ಅಂತ ಈಚೆ ಬಂದ್ರೆ ಹೆಂಗಿರುತ್ತೆ ಅಂದ್ರೆ, ನಮ್ಮ ಟೀಮ್ ಹೆಂಗಿದೆಯೋ ಹಂಗಿದೆ. ಸೊ ನಾವ್ ಅಷ್ಟು ಜನನು ಸೊ ಜೊತೆಗೆ ನಾಟಕ ಮಾಡ್ತಿದ್ವಿ. ಸೊ ಜೊತೆಗೆ ಮಾಡ್ತಿದ್ರು, ಇಲ್ಲ ಒಂದೇ ಪ್ರೊಫೆಷನ್ ಹೋಗೋಣ ಅಂತ ಎಲ್ಲೋ ಈಗ ಅವರ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಈಗ ಅದರಂತೆ ಡೈರೆಕ್ಷನ್ ಅಲ್ಲಿ ಹುಚ್ಚಿದ್ದು ನಮ್ಮ ನಿಧಿಗೆ. ಸೊ ಅವನು ಬ್ಲಿಂಕ್ ಸಿನಿಮಾ ಆಯ್ತು. ಸೊ ಎಡಿಟಿಂಗ್ ನಮ್ಮ ಸಂಜೀವ್, ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್. ಸೊ ಹಾಗೆ ಒಂದು ಟೀಮ್ ಫಾರ್ಮ್ ಆಯ್ತು ನಮ್ದು. ಸೊ ಅಲ್ಲಿಂದ ಟಿಲ್ ಇಲ್ಲಿವರೆಗೂ ಅದು ಕೆಲಸಗಳು ಆಗ್ತಾನೆ ಬರ್ತದೆ. ಇನ್ನು ಡೈರೆಕ್ಷನ್ಗೆ ಸಂಬಂಧಪಟ್ಟಿದ್ದು ಅಂದ್ರೆ ನಾನು ಜೀರ್ಜಿಂಬೆ ಆದಾದ್ಮೇಲೆ ಕಾರ್ತಿಕ್ ಸರ್ ಏನ್ ಮಾಡಿದ್ರು, ಅವರ ಭೀಮಸೇನ ರಾಜ ಅಂತ ಒಂದು ಸಿನಿಮಾ. ಸೊ ಅಲ್ಲಿಗೆ ಕರೆದ್ರು ನನ್ನನ್ನು ಆರ್ಟಿಸ್ಟ್ ಆಗಿ. ಕಳ್ಸೋದು ಶೂಟ್ ಇತ್ತು. ಸೊ ಅಲ್ಲೋಗಿ ನಾನು ಆಕ್ಟ್ ಮಾಡಕ್ ಹೋಗಿದ್ದು.
ಆಕ್ಟ್ ಮಾಡಿದೆ. ಸೊ ನನ್ನ 1-2 ದಿವಸ ಶೂಟ್ ಆಯ್ತು. ನೆಕ್ಸ್ಟ್ ನನ್ನ ಶೂಟ್ ಇದ್ದಿದ್ದು 4 ದಿವಸ ಆದ್ಮೇಲೆ. ಸೊ ಅವರು 4 ದಿವಸ ಏನ್ ಮಾಡಿದ್ದು, ನಾನು ಸರ್ ಊರಿಗೆ ಹೋಗ್ಬಿಡ್ತೀನಿ, ಸುಮ್ಮನೆ ಇಲ್ಲಿದ್ದು ಬೇಜಾರಾಗುತ್ತೆ, ಅದು ಕಾಡು, ತುಂಬಾ ನಿರ್ಜನ ಪ್ರದೇಶ, ಅದ್ಭುತವಾಗಿದೆ ಅದು. ಸೊ ಅಲ್ಲಿ ನಾನು ಏನ್ ಮಾಡ್ಲಿ, ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತ. ಇಲ್ಲ, ಸುಮ್ಮನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ಬಿಡು. ನನಗೆ ಒಂದೊಳ್ಳೆ ಮಜಾ ಇತ್ತು, ಯಾಕಂದ್ರೆ ಅಲ್ಲಿ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲಾಗ್ ಅಂತೆಲ್ಲ ಓಡಾಡೋದು. ಈ ವಾಕಿ ಟಾಕಿ ಬಿಟ್ಟಿದ್ರು, ಫೋನ್ ಇರ್ಲಿಲ್ಲ ಆಗ ವಾಕಿ ಟಾಕಿಗಳು ಹಾಕೊಂಡು ಓಡಾಡೋದು, ಇದೆಲ್ಲ ಏನೋ ಒಂಥರ ಮಜಾ ಇದೆಯಲ್ಲ ಅನ್ಸಿತ್ತು. ಸರಿ ಸರ್ ನಾನು ಜಾಯ್ನ್ ಆಗ್ತೀನಿ ಅಂತ ಹಂಗೆ ಜಾಯ್ನ್ ಆಗ್ಬಿಟ್ಟೆ. ಸೊ ಅಲ್ಲಿಂದ ಆಕ್ಚುಲಿ ನನ್ನ ಡೈರೆಕ್ಷನ್ ಕಡೆ ನನಗೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಭೀಮಸೇನ ಮಹಾರಾಜ ಆದ್ಮೇಲೆ ತಲವಾರ್ಪೇಟೆ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ. ಸೊ ಕಂಬ್ಳಿಹುಳದಲ್ಲಿ ಕೆಲಸ ಮಾಡಿದೆ. ಅದಾದ್ಮೇಲೆ ಎಲ್ಲೋ ಜೋಗಪ್ಪನಿ ನರವಾನೆ ಅಂತ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ. ಸೊ ಬ್ಲಿಂಕ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ. ಇದ್ರ ಮಧ್ಯೆ ಸುಮಾರು ಶಾರ್ಟ್ ಫಿಲ್ಮ್ಸ್ಗೆ ಕೆಲಸ ಮಾಡಿದೆ. ನಮ್ದೇ ಟೀಮ್ ಇದ್ರಿಂದ 0 ಬಡ್ಜೆಟ್ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದ್ವಿ. ಸೊ ಏನೇನು ವಿಧವಾಗಿ ಯಾವ್ಯಾವ ರೀತಿ ಹೆಂಗ್ ಮಾಡ್ಬೇಕೋ, ಮೊಬೈಲು, ಕ್ಯಾಮ್ರಾ ಎಲ್ಲಾ ರೀತಿನೂ ಟ್ರೈ ಮಾಡಿದ್ವಿ. ಸೊ ಅದಾದ್ಮೇಲೆ ಸುಮಾರು ನಮ್ಮ ಕಾಲೇಜ್ ಮುಗ್ದಾದ್ಮೇಲೆ ಇಲ್ಲ ಸೀರಿಯಸ್ ಆಗಿ ಮಾಡೋಣ ಅಂತ ಅಂದಾಗ ಒಂದು ಪ್ರಾಜೆಕ್ಟ್ ಈಗ ನಮ್ಗೆ ಬ್ಲಿಂಕ್ಸ್ ಅನ್ನೋ ರೀಸೆಂಟ್ ಆಗಿ ಆಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೆ ನಾನು ಒಂದು 10 ಕ್ವಶನ್ಸ್ಗೆ ಒಂದೇ ಸ್ಟೇಷನ್ ಆನ್ಸರ್ ಮಾಡ್ಬಿಟ್ರಿ ಎಲ್ಲ. ಹೆಂಗ್ ಸೇರಿದ್ರಿ 3 ಜನ? ನನ್ನಿಂದ ಹೇಳ್ಬೇಕಾ ಅಥವಾ ಅವರೇ ಹೇಳ್ಬೇಕಾದ್ರೆ ಸಾಕು ನೀವೇ ಹೇಳಿ. ಕ್ಲಬ್ಸ್ ಹಾಕೋಣ. ಸೊ ನನಗೆ ರಾಕೇಶ್ ಸರ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ, ಅದೇ ನಾವು ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಸಹಜ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡೋದು. ಸೊ ಆ ಟೈಮಲ್ಲಿ ಒಂದು ಸರ್ದು ಶಾರ್ಟ್ ಫಿಲ್ಮ್ ನೋಡಿದ್ವಿ, ಅದು ಸಿಲ್ಕ್ ಬೋರ್ಡ್ ಅಂತ. ಅದು ಸಿಲ್ಕ್ ಬೋರ್ಡ್ ಅಲ್ಲಿ ಬರ್ತಾರೆ, ಅಲ್ಲೇ ಮದುವೆ ಆಗ್ತಾರೆ, ಮನೆಗೆ ಹೋಗಿಸೋದಿಗೆ ಅಲ್ಲೇ ಹೋಗಿ ಇನ್ನೇನ್ ಮದುವೆ ಆಯ್ತಪ್ಪ ಅಂತ ಹೇಳ್ತಾರೆ. ಅದು ಏನು ಸಖತ್ತು ಇಷ್ಟ ಆಗ್ಬಿಟ್ಟಿತ್ತು, ಸಖತ್ತಾಗಿದೆಯಲ್ಲ ಅಂತ. ಅಲ್ಲಿ ಆಕ್ಚುಲಿ ರಾಕೇಶ್ ಸರ್ನ ನೋಡಿದ್ದು. ಅದಾದ್ಮೇಲೆ ಅವ್ರದ್ದು ಶುಭಮಂಗಳ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಅದು ನನ್ನ ಪರಿಚಯದವರು ಮಾಡಿದ್ರು ಸುಮಾರು ಜನ. ಸೊ ಹಾಗಾಗಿ ಆ ಸಿನಿಮಾಗೂ ಹೋಗಿದೆ. ಸೊ ಅದಾದ್ಮೇಲೆ ಸರ್ ಜನಕ್ಕೆ ನಾನು ಸೀರಿಯಲ್ ನೋಡಿರಲಿಲ್ಲ, ಬಟ್ ಅದು ಪ್ರೋಮೋ ಕಟ್ ಇತ್ತಲ್ಲ, ಸೊ ಅದ್ರಲ್ಲಿ ನೋಡಿದ್ದೆ, ಓಕೆ ಇಲ್ಲಿದ್ದಾರೆ ಅಂತ. ಸೊ ಈ ಸಾಗರ್ ಪಾತ್ರಕ್ಕೆ ಈ ತರ ಸುಮಾರು ಆಪ್ಷನ್ ನಾವು ಹುಡುಕ್ತಿರ್ಬೇಕಾದ್ರೆ, ಆಗ ನಮ್ಮ ಟೀಮ್ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಈ ತರ ಸಿಲ್ಕ್ ಬೋರ್ಡ್ ಅಂತ ಶಾರ್ಟ್ ಫಿಲ್ಮ್ ರಾಕೇಶ್ ಅವರು ಅಂತ ಇದ್ದಾರೆ, ಅವ್ರನ್ನ ಅಪ್ರೋಚ್ ಮಾಡೋಣ ಅಂತ. ಸೊ ಅದೇ ನಾನು ಈ ಪ್ರಾಜೆಕ್ಟ್ಗೋಸ್ಕರನೇ ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಪ್ರಾಜೆಕ್ಟ್ ಇದು ನಿಮ್ಮ ವರ್ಷನು? ಎಸ್. ಫಸ್ಟ್ ನಮ್ಮ ಭರತ ಕೆ ತುಮಕೂರು ಅವ್ರನ್ನ ಫಸ್ಟ್ ಅವ್ರು ನಿಮ್ಮನ್ನ ಮೀಟ್ ಮಾಡಕ್ ಬಂದ್ರೆ ನಿಮ್ಗೆ ಹೆಂಗಿತ್ತು? ಫಸ್ಟಿಗೆ ಅವ್ರು ಕಾಲ್ ಮಾಡಿದ್ರು ಶಾರ್ಟ್ ಫಿಲಮ್ ಮಾಡಬೇಕು. ನನಗೆ ಈ ಥರದ್ದು ಅಂದ್ರೆ ಶಾರ್ಟ್ ಫಿಲಮ್ ನಾನು ತುಂಬಾ ಮಾಡ್ತಾ ಇರ್ತೀನಿ. ಯಾರೋ ಒಬ್ರು ಕಾಲ್ ಮಾಡ್ತಾರೆ, ಹೋಗಿ ಮೀಟ್ ಮಾಡೋದು ಒಂದು ಪ್ರಾಸೆಸ್ ಅದು. ಸೊ ಮೀಟ್ ಮಾಡಕ್ಕೆ ಹೋದೆ. ಮೀಟ್ ಮಾಡಕ್ಕೆ ಅವರು ನ್ಯಾಷನಲ್ ಕಾಲೇಜು ಇದಕ್ಕೆ ಕರೆದ್ರು, ಜಯನಗರಕ್ಕೆ. ನಾನು ಓಕೆ ಫೈನ್, ನಂಗೆ ಅದು ಕೆಲವು ಜಾಗಗಳೆಲ್ಲ ಕರೆದಾಗ ಅದು ನಿಮ್ಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಆಕ್ಚುಲಿ ಸುಮ್ಮನೆ ಹಿಂಗೆ ಹೇಳ್ತಿರೋದಲ್ಲ ನಾನು. ಅದರ್ವೈಸ್ ಕೂಡ ನಂಗೆ ಬ್ಯಾಂಗ್ಳೂರಲ್ಲಿ ನಾನು ಕೆಲವು ಜಾಗಗಳನ್ನ ನೋಡಿದಾಗ ನನಗೆ ಅದು ಪಾಸಿಟಿವ್ ವೈಬ್. ಯಾವ್ದು ಕೆಫೆ ಕರೆಯೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಸೊ ಈಗ ಕರೆದ್ರು, ಓಕೆ ನಾನು ಹೋಗಿ ನಿಂತೆ ಅಲ್ಲಿ. ಎಷ್ಟು ಅವ್ರು 5 o'clock ಇದ್ರು, ನಾನು 5 o'clock ಎಕ್ಸಾಕ್ಟ್ಲಿ ಅಲ್ಲಿದ್ದೆ. ಕಾಲ್ ಮಾಡಿದೆ, ಸರ್ ಇಲ್ಲೇ ಇದ್ದೀವಿ ಸರ್, ಒಳಗಡೆ ಇದ್ದೀವಿ ಅಂತ ಹೇಳಿದ್ರು. ನಾನು ಫಸ್ಟಿಗೆ ನಾನು ಅನ್ಕೊಂಡೆ, ಕರೆದ್ಬಿಟ್ಟು ಈ ಮನುಷ್ಯ ಇಲ್ವೇ ಇಲ್ಲ ಇಲ್ಲಿ, ಫುಲ್ ಸುತ್ತಾಡ್ತಿದ್ದೀನಿ, ಒಬ್ಬ ಕಾಣಿಸ್ತಾ ಇಲ್ಲ, ಯಾರು ಇಲ್ಲ ಇಲ್ಲಿ, ಹಿಂಗೆ ಸುಮ್ಮನೆ ಕರ್ಸ್ಬಿಟ್ಟು ಇದು ನಾರ್ಮಲ್ ಆಗಿದೆ, ಯಾರಿಗೂ ಟೈಮ್ದು ಸೆನ್ಸ್ ಇಲ್ಲ ಅಂತ ಹಂಗೆ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ. ಕಾಲ್ ಮಾಡಿದೆ, ಸರ್ ಇಲ್ಲೇ ಒಳಗಡೆ ಇದ್ದೀವಿ ಅಂತ. ಒಳಗಡೆ ಇದ್ದಾರೆ, ನಾನು ಏನಕ್ಕೆ ಹಿಂಗೆ ಅನ್ಕೊಂಡೆ ಅಂದ್ರೆ ಅಲ್ಲಲ್ಲ, ನಾನು ಸುಮ್ಮನೆ ಏನೇನೋ ಅನ್ಕೊಂಡೆ ಅಲ್ವಾ ಅಂತ ನನ್ನನ್ನು ನಾನು ಬೈಕೊಂಡೆ. ಫೈನ್ ಅಂತ ಹಿಂಗೆ ಹೋದೆ. ಅವ್ರು ಹೊರಗೆ ಬಂದಾಗ ಒಂದು 3-4 ಜನ, ಇಬ್ರು ನೀವು ಮತ್ತೆ ಸಂಜೀವ್ ಬಂದಿದ್ರು. ಸೊ ಬಂದ್ರು, ಕರ್ಕೊಂಡ್ರು. ಅಲ್ಲಿ ಕಾಲೇಜ್ನ ಕಟ್ಟೆ ಇರುತ್ತಲ್ಲ, ಮೆಟ್ಲಲ್ಲಿ ಬಿಟ್ಟು ಮಾತಾಡಿದ್ವಿ ನಾವು. ಮಾತಾಡಿದಾಗ ಅವ್ರು ಏನೇನೋ ಹೇಳಿದ್ರಲ್ಲ, ಎಲ್ಲಾನು ಸ್ಕ್ರಿಪ್ಟ್ ಎವ್ರಿಥಿಂಗ್. ಸೊ ನಾನು ಅಲ್ಲಿ ಸ್ಕ್ರಿಪ್ಟಲ್ಲಿ ರೆಡಿ ಇದೆಯಲ್ಲ, ಓಕೆ ನಂಗೇನು ಓಕೆ ಫೈನ್. ಥಿಂಗ್ ಈಸ್ ಸುಮಾರು ಸಲ ಏನಂದ್ರೆ ಸರಿ ಈ ಥರ ಒಂದು ಐಡಿಯಾ ಇದೆ, ಇದು ಮಾಡ್ತೀರಾ ಅಂತ ಹೇಳ್ತಾರೆ. ಹಂಗೆ ಐಡಿಯಾ ಇದ್ರೆ ನನಗೆ ಐಡಿಯಾ ಆಗಲ್ಲ. ನನಗೆ ಐಡಿಯಾ ಬೇಕಂದ್ರೆ ನಾನು ಬರ್ದಿದ್ರೆ ಮಾತ್ರ ಆಗುತ್ತೆ. ಸೊ ನಾನು ಅದು ಕೊಟ್ಕೂಡಲೇ ನಾನು ಅದೇ ಲೈಕ್ ಫೈನ್, ಎಲ್ಲ ರೆಡಿ ಇದೆ, ಪ್ರಿಪೇರ್ಡ್ ಆಗಿದ್ದಾರೆ. ಮತ್ತೆ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಇದನ್ನ ಇಲ್ಲಿ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಬ್ಲಿಂಕ್ ಸಿನಿಮಾ ಟೀಮ್ ಅಂತ ಹೇಳಿದ್ರು. ಆ ಸಿನಿಮಾದು ಪ್ರೋಮೋಸು ನನ್ನ ಫ್ರೆಂಡ್ಸು 3-4 ಜನ ಇದ್ರು. ಸೊ ನಾನು ಅದ್ರ ಬಗ್ಗೆ ಎಲ್ಲ ಕೇಳಿದ್ದೆ, ಟೀಮ್ ಸಕ್ಕರ್ ಟೀಮ್ ಅಂತ. ಸೊ ಓಕೆ ಫೈನ್ ಅಂತ ಅನ್ಕೊಂಡೆ. ಸೊ ಅಲ್ಲಿಂದ ಫಸ್ಟ್ ಡೇ ಹೋದಾಗ್ಲೇ ಲೈಕ್ ವೆರಿ ಇಂಪ್ರೆಸಿವ್ ಟೀಮ್. ಲೈಕ್ ಯಾರು ಇದೇ ಕೆಲಸ ಮಾಡಬೇಕು, ನನಗೆ ಇದನ್ನ ಹೇಳ್ಬೇಡಿ, ನೀವು ಈ ಕೆಲಸ ಮಾತ್ರ ಮಾಡೋ, ಆ ಥರದವ್ರು ಒಬ್ರು ಇಲ್ಲ ಅಲ್ಲಿ.
ಈಗ ನೀವ್ ಯಾರಾದ್ರೂ ಒಬ್ರು ಎಡಿಟಿಂಗ್ ಎಡಿಟರು ಅಲ್ಲಿ ಕೂತ್ಕೊಂಡು ನೀರ್ ಬಿಡ್ತಾ ಇದ್ರು ಮಳೆ ಇದು ತೋರ್ಸಕ್ಕೆ. ಸೊ ಅವ್ರ ಕೆಲಸ ಆತರ ಎಲ್ಲೂ ಕಾಣಿಸ್ಲಿಲ್ಲ. ಎಲ್ರೂ ಸಿನಿಮಾ ಚೆನ್ನಾಗಿ ಮಾಡ್ಬೇಕು, ಸಿನಿಮಾ ಚೆನ್ನಾಗಬೇಕು, ಅವ್ನು ಸಿನಿಮಾ ಮಾಡ್ತಾ ಇದ್ದಾನೆ, ನಾವು ಚೆನ್ನಾಗಿ ಹೆಲ್ಪ್ ಮಾಡಬೇಕು, ಅದೊಂದೇ ಉದ್ದೇಶ ಇತ್ತು. ಸೊ ಅದು ಹೀಗೆ ಸ್ಟಾರ್ಟ್ ಆಯ್ತು. ಸಿನಿಮಾ ಎಂಡ್ ಆಗ್ಬೇಕಾದ್ರೆ ನಮ್ಗೆ ಗೊತ್ತಾಯ್ತಲ್ಲ, ಸಿನಿಮಾ ರಿಲೀಸ್ ಆದಾಗ ವೈಟ್ ಇಸ್ ಬ್ಯೂಟಿಫುಲ್ ಅಂದ್ರೆ ಎಲ್ರೂ ಅಷ್ಟು ಪಾಸಿಟಿವ್ ಆಗಿ ಹೌದು ಒಳ್ಳೆ ಬರಬೇಕು ಅಂತ ಹೇಳೋ ಒಂದೇ ಒಂದು ಉದ್ದೇಶದಿಂದ ಕೆಲಸ ಮಾಡಿದ್ರು. ಹೌದು. ಸೊ ಎಸ್ ಮೇಡಮ್, ನಾನು ಭರತನ ಕಂಬಳಿ ಹುಳದಿಂದ ಗೊತ್ತು. ಕಂಬಳಿ ಹುಳ ಶೂಟ್ ಟೈಮಲ್ಲೂ ಅಂದ್ರೆ ಆಕ್ಚುಲಿ ನಿಮಗೆ ಕ್ವಶನ್ ಕೇಳಲಿಲ್ಲ. ಓ ಸಾರಿ. ಬಟ್ ಇದೇ ಕ್ವಶನ್ ಹೇಳಿ. ಓಕೆ, ಭರತ ಅದೇ ನಂಗೆ ಕಂಬಳಿ ಹುಳದಿಂದ ಗೊತ್ತು. ಕಂಬಳಿ ಹುಳ ಶೂಟ್ ಟೈಮಲ್ಲಿ ಅಂದ್ರೆ ನಂದು ಒಂದು ಯಾವ್ದು ಸೀನ್ ಅಂತ ಇಲ್ಲ. ಭರತ ಆಸ್ ಡೈರೆಕ್ಟರ್ ಬಿಡಿ, ಆಸ್ ಆಕ್ಟರ್ ಒಂದ್ ಪಾತ್ರ ಕೊಟ್ರೆ ಅಷ್ಟು ಅದ್ರ ಒಳಗಡೆ ಹೊಕ್ಕಿರ್ತಾನೆ ಅನ್ನೋದು ನಂಗೆ ಕಂಬಳಿ ಹುಳನೇ ಗೊತ್ತಿದ್ದು. ಅವನ್ ಲುಕ್ ಹೆಂಗಿತ್ತು ಅಂದ್ರೆ ಅವನು ಒಂದು ಒಂದು ಒಂದ್ ಚಪ್ಪರ್ ರೋಲ್ ಮಾಡಿದ್ದ ಅದ್ರಲ್ಲಿ. ಅದು ಎಷ್ಟು ಅಥೆಂಟಿಕ್ ಆಗಿ ಕಾಣಿಸ್ತಿದ್ದ ಅಂದ್ರೆ, ಇಷ್ಟು ದಪ್ಪ ಇರ್ಲಿಲ್ಲ ಅವಾಗ, ಸ್ವಲ್ಪ ತೆರಳಿಗೆ ಒಂಥರ ಫುಲ್ ಹೆಂಗೋ ಇದ್ದ. ಅದಕ್ಕೆ ಕೂದ್ಲಿಗೆ ಜಾತ್ರೆ ಕಲರ್ ಇಸ್ಕೊಂಡು ಅವ್ನ್ ಮಾತಾಡ್ತಿದ್ದು ಇನ್ ಜನರಲ್ಲೂ ಮಾತಾಡ್ತಿದ್ದ ಜನರು ಸ್ವಲ್ಪ ಹಂಗೆ. ನನಗೆ ಅವನ ಬಗ್ಗೆ ಗೊತ್ತಿಲ್ಲ. ನಾನ್ ಸೆಟ್ ಅಲ್ಲಿ ಅಥವಾ ಆಮೇಲೂ ಆಕ್ಟ್ ಬಿಟ್ಟು ಒಂದೊಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ, ಪ್ರಮೋಷನ್ ಟೈಮ್ ಎಲ್ಲ ಇಂಟರಾಕ್ಷನ್ ಆಗಿದೆ. ಆಗ್ಲೂ ಒಂಥರ ಸ್ವಲ್ಪ ಭಯನೇ ಇತ್ತು, ಇವ್ನು ಯಾರಪ್ಪ ಎಲ್ಲಿಂದ ಬಂದಿದ್ದಾನೆ. ಬಟ್ ಅದೇ ಪ್ರಮೋಷನ್ ಟೈಮಲ್ಲಿ ನಂಗೆ ಆಕ್ಚುಲಿ ಗೊತ್ತಾಗಕ್ ಶುರು ಆಯ್ತು, ಓಕೆ ಈ ತರ ಎಲ್ಲ ಇದೆ, ಒಂದ್ ಟೀಮ್ ಇದೆ ಇವ್ರದ್ದು. ಆಮೇಲೆ ಬ್ಲಿಂಕ್ದು ಟೀಸರ್ ಆ ಥರದ್ದೇನೋ ಎಲ್ಲ ರಿಲೀಸ್ ಆಗಿತ್ತು. ಓ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಇವರೆಲ್ಲರೂ ಅಂತ ಅವಾಗ ನನಗೆ ಭರತನ್ ಬಗ್ಗೆ ಗೊತ್ತಾಗಿದ್ದು ಮೂವಿಯಲ್ಲಿ. ಬಟ್ ಮೂವಿ ರಿಲೀಸ್ ಆದ್ಮೇಲೆ ಒಂದ್ 2-3 ತಿಂಗಳಿಗೆ ನೀನು ಕಾಲ್ ಮಾಡಿ ಭರತ ಕೇಳ್ದ, ಒಂದ್ ಕತೆ ಮಾಡ್ಕೊಂಡಿದೀವಿ, ನಿಂಗೆ ಮಾಡಕ್ ಇಷ್ಟ ಇದೆಯಾ? ಸ್ಕ್ರಿಪ್ಟ್ ಕಳ್ಸಿದ್ದು. ಸ್ಕ್ರಿಪ್ಟು ಸಖತ್ತಾಗಿತ್ತು. ನೋಡಿದ ತಕ್ಷಣನೇ ನಾನು ಅಂದ್ರೆ ಇಷ್ಟು ಸೀರಿಯಸ್ ಆಗಿ ಒಂದ್ ಸೀರಿಯಸ್ ಲವ್ ಸ್ಟೋರಿನ ಭರತ ಬರೀತಾನೆ ಅನ್ನೋದೇ ಒಂದು ಅಂದ್ರೆ ನಂಗೆ ಅಂದ್ರೆ ಜಡ್ಜ್ಮೆಂಟಲ್ ಆಗಿರಲ್ಲ, ಬಟ್ ಒಂದ್ ಪರ್ಸೆಪ್ಷನ್ ಇರುತ್ತೆ ಒಬ್ರನ್ನ ನೋಡಿದ್ರೆ, ಇಲ್ಲ ಇವರು ಈ ತರ ಮಾಡ್ಬೋದು. ನಂಗೆ ಅದೇ ಒಂದು ಇಂಪ್ರೆಸಿವ್ ಅನ್ಸ್ತು ಭರತನ್ ಮೇಲೆ. ಓ ಇಷ್ಟು ಒಳ್ಳೆ ಥಾಟ್ ಇದೆ, ಇಷ್ಟು ಚೆನ್ನಾಗಿರೋ ಶಾಯರಿಗಳು ಬರ್ದಿದ್ದಾನೆ ಅಂತ ನಾನು ಇಮಿಡಿಯೇಟ್ಲಿ. ಮತ್ತೆ ಒಂದು ಅದಕ್ಕೆ ರೀಸನಿಂಗ್, ಈಗ ನನ್ನ ಕಾಸ್ಟ್ ಮಾಡಕ್ ಒಂದು ರೀಸನಿಂಗ್ ತುಂಬಾ ಚೆನ್ನಾಗಿ, ಅಂದ್ರೆ ಪರಿಚಯ ಇದೆ ಅಂತ ಮಾಡಿದ್ದಲ್ಲ, ಅದ್ ಯಾವ್ದೋ ಒಂದ್ ಫೋಟೋ ಶೂಟ್ ಮಾಡಿದ್ದೆ, ಒಂದ್ ಯಾವ್ದೋ ಫೋಟೋ ಹಾಕಿದ್ದೆ, ಅದ್ ರೆಫರೆನ್ಸ್ ಕಳಿಸ್ದ. ನಾನು ನೀವು ಫೋಟೋ ಹಾಕಿದ ತಕ್ಷಣ ನನಗೆ ನಾನು ಬರ್ದಿರೋ ಕ್ಯಾರೆಕ್ಟರ್ ತರಾನೇ ನಿಮ್ಗೆ ಕಾಣಿಸಿದ್ರಿ ಮೂಗ್ಬುಟ್ಟಲ್ಲಿ ಎಲ್ಲ. ಸೊ ಅದೇ ಒಂದ್ ರೀಸನ್ ನಿಮ್ನ ನಾನು ಕಾಸ್ಟ್ ಮಾಡಕ್ಕೆ ಅಂತ. ಸೊ ನಂಗೆ ಇನ್ನೂ ಸಖತ್ ಪ್ರೊಫೆಷನಲ್ ಅಂತ ಅನಿಸ್ತು. ಅಂಡ್ ಐ ರಿಯಲಿ ವಾಂಟ್ ಟು ಬಿ ಪಾರ್ಟ್ ಆಫ್ ಪ್ರೊಫೆಷನಲ್ ಟೀಮ್ ಅಂತ ನಂಗೆ ಅನಿಸ್ತು. ನಾ ಇನ್ನೊಂದು ಆ್ಯಡ್ ಮಾಡ್ತೀನಿ. ಸಾರಿ, ಇವರು ಶಾಯರಿ ಅಂತೆಲ್ಲ ಹೇಳಿದಾಗ ಸ್ಕ್ರಿಪ್ಟ್ ಶಾಯರಿ ಇತ್ತಲ್ಲ, ಲೈಕ್ ಶಾಯರಿನ ಯಾವಾಗಲೂ ಸ್ವಲ್ಪ ಅಂದ್ರೆ ಸ್ವಲ್ಪ ಓದ್ಬೇಕಾದ್ರೆ ಅದನ್ನ ಸ್ವಲ್ಪ ಎಕ್ಸಾಜರೇಷನ್ ಇರುತ್ತೆ. ಸೊ ನಾನು ಪರ್ಸನಲಿ ಆ ಥರದವನಲ್ಲ. ನಾನಂದ್ರೆ ಈ ಓವರ್ ಎಕ್ಸ್ಪ್ರೆಸಿವ್ ಅಲ್ಲ. ನಾನು ಅವ್ರಿಗೆ ಕೇಳಿದೆ, ನನಗೆ ನೋಡಿ ಇದೆಲ್ಲ ಗೊತ್ತಿಲ್ಲ, ಇದೆಲ್ಲ ಬರಕ್ ಸ್ವಲ್ಪ ಕಷ್ಟ ಆಗುತ್ತೆ, ನನ್ನ ಸ್ಪೇಸ್ ಇಂದ ಹೊರಗೆ ಬರ್ಬೇಕು ನಾನು. ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ರೊಮ್ಯಾಂಟಿಕ್ ಆಗಿ ರೊಮ್ಯಾಂಟಿಸೈಸ್ ಮಾಡ್ತೀನಿ ಎಲ್ಲ, ಆ ಕ್ಯಾರೆಕ್ಟರ್ ಹಂಗೆ ಮಾಡ್ತಾ ಇರ್ತೀನಿ. ಸೊ ನಾನು ರಿಯಲ್ ಬೇಕು, ಇಲ್ಲಾಂದ್ರೆ ನಂಗೆ ಕಷ್ಟ ಆಗುತ್ತೆ, ನಂಗೆ ಮಾತಲ್ಲ ಅಷ್ಟು ಚೆನ್ನಾಗಿ ಅದನ್ನ ಕರೆಕ್ಟ್ ಆಗಿ ಡೆಪ್ತ್ ಇರ್ಬೇಕು, ಯಾವ್ದಕ್ಕೆ ಯಾವ ಪಾಸ್ ಕೊಡ್ಬೇಕು ಅದನ್ನ ನೀವು ಹೇಳ್ಕೊಡ್ಬೇಕು. ನೀವೆಲ್ಲ ಇದೀರಾ, ನಾನು ಅದೇ ನಾನೊಂದು ಸಲ ಹೇಳಿದ್ಮೇಲೆ 1000 ಸಲ ಅವ್ರ ಕೇಳಿದೀನಿ, ಸರಿ ಆಯ್ತಾ ಡಬ್ಬಿಂಗ್ ಆಗಿ 1 ತಿಂಗಳಾದ್ಮೇಲೆ ಕೇಳಿದೀನಿ, ಇನ್ನೊಂದ್ಸಲ ಬೇಕಾದ್ರೆ ಡಬ್ಬಿಂಗ್ ಮಾಡ್ತೀನಿ ವರ್ಕ್ ಆಗದೆ ಇದ್ರೆ. ಐ ವಾಸ್ ನಾಟ್ ದಟ್ ಕಾನ್ಫಿಡೆಂಟ್ ಇದಲ್ಲಿ, ಬಟ್ ಅವ್ರು ನನ್ನ ಕೈಲಿ ಅದನ್ನ ಚೆನ್ನಾಗಿ ಮಾಡ್ತಾರೆ. ತುಂಬಾ ಫೇವ್ರೇಟ್ ಆಗಿದ್ ಲೈನ್ ಅಂದ್ರೆ ಆ ಮುತ್ತುಗಳ ಬಗ್ಗೆ ಹೇಳೋದಿದೆಯಲ್ಲ, ಅದು ಒಂದ್ಸರಿ ಪ್ಲೀಸ್ ಏನು ಅಂತ ಹೇಳ್ತೀರಾ? ಅದೇ ಕಾಲ್ ಇದು ಆಂಕ್ಲೆಟ್ ಸರ ಅಂತ ಇದು ಕಟ್ಬೇಕಾರೆ ಹೇಳೋದಲ್ವಾ? ಸಮುದ್ರ ಅಲ್ಲ, ಒಂದು ಮುತ್ತಿಗೆ ನಾಚಿದರೆ ಬೆಳಗ್ಗೆ ಬಹಳ ಒಂದು ಮುತ್ತಿಗೆ ನಾಚಿದರೆ ಏನು, ಬೆಳಕರಿಯಲು ಇನ್ನಷ್ಟು ಬೇಕಾದಷ್ಟು ಸಮಯವಿದೆ ಅಲ್ವಾ? ಇದು ಒಂದು ಸಿನಿಮಾದಲ್ಲಿ ಇದೇ ತರದ್ದು ಸಾಕಷ್ಟು ಇದೆ. ಇನ್ನೂ ಅಲ್ಲ, ನಿಮಗೆಲ್ಲ ಎಫೆಕ್ಟ್ ಆಗಕ್ಕೆ ಕಾರಣ ಇವರು ಮತ್ತೆ ಡಬ್ಬಿಂಗ್ ಇಂಜಿನಿಯರ್ ಮತ್ತೆ ಸಂಜೀವ್, ಅವ್ರಿಗೆ ತಿಳ್ಕೊಡ್ಬೇಕು. ಆಕ್ಚುಲಿ ನಾನು ಅಂದ್ರೆ ಅಷ್ಟು ಸಲ ನಾನು ಟೇಕ್ ಮಾಡಿದ್ದೀನಿ, ನನಗೆ ಗೊತ್ತು. ಈ ಒಂದು ಕತೆ ನೀವು ಚೂಸ್ ಮಾಡಿದಿರಲ್ಲ, ಇದು ಪ್ರತಿಯೊಬ್ಬ ಹುಡುಗನಲ್ಲಿ ಒಂದು ವಯಸ್ಸಲ್ಲಿ ಇದು ನಡೆದೇ ನಡೆಯುತ್ತೆ. 100ಗೆ 101% ನಡೆಯೋ ಒಂದು ಸಬ್ಜೆಕ್ಟ್ ಇದೆ ಆಕ್ಚುಲಿ.
ಅವನೇನಾದ್ರೂ ಅದನ್ನ ತಲೆಯಲ್ಲಿ ಇಟ್ಕೊಂಡು ಏನಾದ್ರು ಸಿನಿಮಾ ನೋಡ್ತಾನೆ ಅಂತ ಹೇಳಿದ್ರೆ, ಒಂದು ಅವನು ಲಾಸ್ಟ್ ಅಲ್ಲಿ ಒಂದು 4 ಸಾಲುಗಳು ಬರುತ್ತಲ್ಲ, ಅದೆಲ್ಲ ಆ ಸಾಲುಗಳು ಬಂದ ತಕ್ಷಣ ಒಂದು ಮೊಬೈಲ್ ಹೊಡೆದಾಕ್ತಾನೆ, ಅಂದ್ರೆ ತಲೆ ಇದ್ ಮಾಡ್ಕೊಂತಾನೆ ಅಲ್ವಾ, ಅಂದ್ರೆ ಅಷ್ಟು ಕನೆಕ್ಟ್ ಮಾಡ್ಕೊಂತಾನೆ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾ ಇದೀನಿ, ಅಂದ್ರೆ ಕೋಪದಲ್ಲ ಅವ್ರವ್ರ ಕತೆ ಎಲ್ಲ ಅಲ್ವಾ, ನೆನಪಾಗುತ್ತೆ. ಅದು 100% ಕನೆಕ್ಟ್ ಆಗೇ ಆಗುತ್ತೆ. ಹೆಂಗ್ ಕೂರ್ಸಿದ್ರಿ ಈ ಕತೆನ, ಹೆಂಗ್ ಬಂತು ಒಬ್ಬ ಆಕ್ಟರ್ ಆಗಿ ನಿಮ್ಗೆ ಒಬ್ಬ ಡೈರೆಕ್ಷನ್, ಐ ಮೀನ್ ಕತೆ ಹೆಂಗ್ ಬಂತು ಈ ತರ ಅಂತ? ಸ್ವಂತ ಕಥೆನ ಅಂತ ಕೇಳಿ ಫಸ್ಟ್. ನಾವು first ಅದೇ ಕೇಳಿದ್ದು. ಆಕ್ಚುಲಿ ನಾನು ಇದನ್ನ ನೀವು ಕೇಳೋನಿದ್ದೆ, ನೀವು ಅಷ್ಟೊಂದು ಇದು ಆಕ್ಟ್ ಮಾಡಿದಿರಲ್ಲ, ನಿಮ್ಗಿದು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅಂತ ನಾನು ಕೇಳೋನಿದ್ದೆ ನಿಮ್ಗೆ ಅದನ್ನ. ಆ ಕ್ವಶನ್ ಅವ್ರಿಗೆ ಇರ್ಲಿ, ಚೆನ್ನಾಗಿದೆ. ನೋಡಿ, ಇಲ್ಲ ಇಲ್ಲ ಬರ್ದವ್ರು creator ನೋಡಿ. first ಕೇಳ್ಬೇಕು. ಇದು ನಿಮ್ಗೆ ನಾನು ಕೇಳಿದೆ, ಕ್ಲಾಸ್ ಅಲ್ಲಿ ಇತ್ತು ಆಕ್ಚುಲಿ ನಿಮ್ದೇ ಸೊ ನಾನು ಆಕ್ಚುಲಿ ನಾನು ತುಂಬಾ ಬಹುದೊಡ್ಡ ಕತೆ. Okay. ನಾನು ಬಹುದೊಡ್ಡ ಪ್ರೇಮಿ ಅದೇ ಪುಸ್ತಕಕ್ಕೆ. ಮತ್ತೆ ನಾನು ತುಂಬಾ ಚೆನ್ನಾಗಿ ಪುಸ್ತಕಗಳನ್ನ ಓದ್ತಿದ್ದೆ. ನಾನು ತೇಜಸ್ವಿ ಅವರ ತುಂಬಾ ದೊಡ್ಡ ಫ್ಯಾನ್. ಸೊ ನಾನು ಪುಸ್ತಕಗಳು ಓದ್ತಿರ್ಬೇಕಾದ್ರೆ ಯಾವ ಊರವರು ಪರಿಚಯ ಆಗಿದ್ದವರು ಅಂದ್ರೆ ತೇಜಸ್ವಿ ಅವರು? ಸಾರಿ ಗೊತ್ತಾಗ್ಲಿಲ್ಲ ಸರ್ ಅಂತ ಹೇಳ್ತಾರೆ, ನಂಗೆ ಗೊತ್ತಾಗ್ಲಿಲ್ಲ. ನಾನಂದ್ರೆ ತೇಜಸ್ವಿ ಅಂದ್ರೆ ಲೇಡಿ ಇರ್ಬೋದು ಅಂತ ಇರ್ಬೋದು, ಅನ್ಕೊಂಡೆ. ಹೇಳಕ್ಕ. ಪೂರ್ಣಚಂದ್ರ ತೇಜಸ್ವಿ ಅವರ. ಸೊ ಅದೇ ಅವರ ಪುಸ್ತಕಗಳನ್ನೆಲ್ಲ ಓದಕ್ ಸ್ಟಾರ್ಟ್ ಮಾಡಿದಾಗ ಒಂದು ಸುಮಾರು ಹಲವಾರು ಜನ ಕವಿಗಳದ್ದು ಪುಸ್ತಕ ಓದಕ್ ಸ್ಟಾರ್ಟ್ ಮಾಡಿದಾಗ ಸೊ ನನಗೆ ಆ ಬರವಣಿಗೆ ಅನ್ನೋದೊಂದು ಏನೋ ಒಂದು ಮಜಾ ಉಟ್ಕೊಂತು, ಇಲ್ಲ ನಾನು ಸ್ವಲ್ಪ ಏನೋ ಬರೆಯೋಣ ಅಂತ. ಸೊ ಆಗ ಈ ಅದು ಸ್ಟಾರ್ಟಿಂಗ್ ಏನ್ ಸ್ಟಾರ್ಟ್ ಮಾಡಿದ್ರೆ ನಾನು ಸ್ವಲ್ಪ ನನ್ನ ಸ್ಕೂಲಿನ ನನ್ನ ಊರಲ್ಲಿ ಇದ್ದಿದ್ದ ಕತೆಗಳು. ಸೊ ನಮ್ಮೂರು ಬೆಟ್ಟ ಗುಡ್ಡಕ್ಕೆ ಹತ್ರ. ಸೊ ನಾನು ಕಂಡಿದ್ದ ಆ ಬೆಟ್ಟ ಗುಡ್ಡ, ಅದೊಂದು ಮಳೆ ಬಂದ್ರೆ ಟೈರ್ ಓಡಿಸ್ಕೊಂಡು ಹೋಗ್ತಿದ್ದು, ಆ ಕಣಗ್ಲು ಹೂವ. ಸೊ ಈ ತರದೆಲ್ಲ ಏನೇನೋ ಒಂದ್ ಸ್ವಲ್ಪ ಎಲ್ಲ ಗುಡ್ಡೆ ಹಾಕಿ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ಬರ್ದ್ ಸುಮ್ಮನೆ ಇಡ್ತಿದ್ದೆ, ಅಥವಾ ಎಲ್ಲರೂ ಫೇಸ್ಬುಕ್ ಅಲ್ಲಿ ಇದ್ ಮಾಡ್ತಿದ್ದೆ. ನಮ್ದು QR ಶಾರ್ಟ್ ಫಿಲ್ಮ್ ಸ್ಕ್ರೀನಿಂಗ್ ಇತ್ತು, ಅದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಸೊ ಅವತ್ತು QR ಶಾರ್ಟ್ ಫಿಲ್ಮ್ ಸ್ಕ್ರೀನಿಂಗ್ ಇದ್ದಾಗ ಸ್ಕ್ರೀನಿಂಗ್ ಮುಗೀತು. ಸೊ ಈಚೆ ಬಂದೆ, ಅಲ್ಲಿ ನನ್ನ ಮ್ಯೂಚುವಲ್ ಇಬ್ರು ಫ್ರೆಂಡ್ಸ್. ಸೊ ಅವರು ಮುಂಚೆ ಅವರು ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಸೊ ಆ ಟೈಮಲ್ಲಿ ಇರ್ಲಿಲ್ಲ, ಬಟ್ ಇಬ್ರು ನನ್ನ ಮ್ಯೂಚುವಲ್ ಆಗಿರೋದ್ರಿಂದ ನಮ್ಮ ಶಾರ್ಟ್ ಫಿಲ್ಮ್ ಸ್ಕ್ರೀನಿಂಗ್ ಬಂದಿದ್ರು. ಸೊ ನಾನು ಮಧ್ಯದಲ್ಲಿ ನಿಂತಿದ್ದೆ, ಆ ಕಡೆ ಅವರು ಮಾತಾಡ್ತಿದ್ರು. ಸೊ ಅದಂಗೆ ಆ 3 ಜನ ಹಿಂಗೆ ಸೇರ್ಕೊಂಡ್ವಿ. ಅವನು ಯಾರು ಒಬ್ಬ ಆ ಹುಡುಗ ಏನಿದ್ದಾನೆ ನನ್ನ ಫ್ರೆಂಡು, ಮಗು ಯಾವ್ದೋ ಅಲ್ಲಿ ಜಸ್ಟ್ ಹಿಂಗ್ ಪಾಸ್ ಆಯ್ತು, ಆ ಮಗುನ ಇಟ್ಕೊಂಡು ಹಿಂಗೆ ಆಟ ಆಡ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಆ ಹುಡುಗಿದ್ದಳು ಒಂದ್ಸರಿ ಹಿಂಗ್ ನೋಡಿ, ನಿನ್ಗೆ ಮಗುನ ಯಾವತ್ತಿಂದ ಇಷ್ಟ ಸ್ಟಾರ್ಟ್ ಮಾಡ್ದೆ ಅಂತ ಕೇಳಿದ್ಲು. ಅವನು ಅದಕ್ಕಿದ್ದನು, ಇಲ್ಲ ಕೆಲವು ಚೇಂಜಸ್ ಮುಖ್ಯ ಅಂತ ಏನೋ ಒಂದು ತುಂಬಾ ಚೆನ್ನಾಗಿ ಹೇಳ್ಬಿಟ್ಟ. ನಾನು ಇದೇನೋ ಮಜಾ ಇದೆಯಲ್ಲ, ಇದು ಸಖತ ಇದೆಯಲ್ಲ ಇದು ಅದ ಇದ್ದಾಗ ಮಾತಾಡೋ ಕಾನ್ವರ್ಸೇಷನ್ಗಳು. ಸೊ ಬಿಟ್ಟಾಗ ಸುಮಾರು ದಿವಸ ಆದ್ಮೇಲೆ ಸಿಕ್ಕಾಗ ಅದೊಂದು ಇಂಜರ್ಕೆ ಅವತ್ತೇನೋ ಕೊಟ್ಟಿದ್ದು ಪ್ರಾಮಿಸ್ ಅಥವಾ ಏನೋ ಹೇಳಿದ್ದು ಎದುರುಗಡೆ ಸುಳ್ಳಾಗಿ ಕಂಡಾಗ ಅದೊಂದು ಇದಿರುತ್ತಲ್ಲ. ಸೊ ಅವತ್ತ ನೈಟ್ ಹೋಗಿ ಇಮಿಡಿಯೇಟ್ಲಿ ಬರ್ದ್ಬಿಟ್ಟು, ಓಕೆ ಈ ರೀತಿ ಆಗುತ್ತೆ ಈಗ ಯಾರೋ ಒಂದು ಇದ್ ಮಾಡ್ತಾರೆ ಅಂತ ಸುಮ್ಮನೆ ಬರ್ದು ಎತ್ತಿಟ್ಕೊಂಡೆ. ಸೊ ಸುಮಾರು ಅದಾಗಿದ್ದು ಒಂದ್ 2 ವರ್ಷ ಅಂದ್ರೆ ಶಾರ್ಟ್ ಫಿಲಮ್ ಮಾಡ್ಬೇಕು ಅಂತ ಬಂದಾಗ ನನಗೆ ಫಸ್ಟ್ ಅದೇನೋ ಗೊತ್ತಿಲ್ಲ, ಇದೇ ಕತೆ ಜ್ಞಾಪಕ ಬಂತು. ಓಕೆ ಇದನ್ನ ಬೇಸ್ ಆಗಿ ಇಟ್ಕೊಂಡು ಒಂಚೂರು ಡೆವಲಪ್ ಮಾಡೋಣ ಅಂತ ಆಗ ಬರ್ದಿದ್ದು. ಓಕೆ ಒಂದು ಕಾಲೇಜ್ ಹುಡುಗಿ ಸಿಗ್ತಾರೆ, ಸೊ ಅದಾದ ಕಾಲೇಜ್ ಮುಗ್ಸಾದ್ಮೇಲೆ ಸಿಕ್ಕಿ ಈ ತರ ಆಗುತ್ತೆ ಅಂತ. ಓಕೆ ಆ ತರ ಮಾಡೋದ್ ಬೇಡ, ಇನ್ನೊಂಚೂರು ಕೆಲಸ ಮಾಡ್ತಿರೋ ಒಂದು ಎಂಪ್ಲಾಯಿಗಳ ತರ ಮಾಡಿ, ಸೊ ಇದ್ರ ಸುತ್ತಮುತ್ತ ಒಂಚೂರು ಕ್ರಿಯೇಟ್ ಮಾಡೋಣ, ಮತ್ತೆ ಇನ್ನೊಂಚೂರು ಪೊಯೆಟಿಕ್ ಆಗಿ ಕಾವ್ಯಾತ್ಮಕವಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಅವನ್ನ ವೇದನೆಗಳನ್ನ ಅಂತ. ಆಗ ಹುಟ್ಟಿದ್ದು ನೀನೊಂದು ಶಾಯರಿ. ಇದೊಂದು ಒಬ್ಬ ಯುವಕ ಪ್ರೀತಿನಲ್ಲಿ ಬಿದ್ದು ಹೊರಗೆ ಬರೋಕ್ಕಾಗದೆ ಏನೇನು ಕಷ್ಟಪಡ್ತಾನೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಿದ್ದೀವಿ. ಯಾಕೆ ಈ ಒಂದು ನೀವು ಹುಡ್ಕೊಂಡಿದ್ದ ದಾರಿ ಇದೇ ದಾರಿಲೇ ತೋರಿಸ್ಬೇಕು ಅನ್ನಿಸ್ತು ಈ ಕಥೆನ? ಅದು ಏನಂತಾರೆ, ನಾನು ನಂಬೋದು ಸತ್ಯಕ್ಕೆ ಸಾವಿಲ್ಲ, ನಿಜವಾದ ಪ್ರೀತಿಗೆ ಕೊನೆ ಇಲ್ಲ ಅನ್ನೋದು. ಸೊ ಅವನಷ್ಟು ಆ ಕ್ಯಾರೆಕ್ಟರ್ ತುಂಬಾ ಅಂದ್ರೆ ಆ ಪಾತ್ರ, ಆ ಸಾಗರ್ ಏನಿದ್ದಾನೆ ಅಷ್ಟು ಜೆನ್ಯೂನ್ ಆಗಿದ್ದಾಗ, ಸೊ ಅದು ಸಡನ್ ಆಗಿ ಅಥವಾ ಎಷ್ಟು ವರ್ಷ ಆದ್ಮೇಲೆ ಒಂದು ವಾಪಸ್ ಇನ್ನೊಂದು ಯಾವುದಕ್ಕೋ ಅಥವಾ ಇನ್ನೊಂದೇನೋ ಬೇರೆ ಅವನ ಜೀವನದಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಕ್ಯಾರೆಕ್ಟರ್ ಹೇಳುತ್ತೆ ಅಂತ ಅದರಲ್ಲಿ ತೋರಿಸಿರೋದು. ಅಲ್ಲಿ ಕೊನೆನೇ ಇಲ್ಲ, ಯಾಕಂದ್ರೆ ಆ ಲೂಪ್ ಒಳಗಡೆ ಅವ್ನು ಸಿಗಾಕೊಂಡು ಅವಳನ್ನೇ ಕಾಣ್ತಾ ಸೊ ಇಡೀ ಅವನ ಲೈಫ್ ಕಳಿದೇನೆ ಇರ್ಬೋದು ಅಂತ. ಎರಡೇ ಪಾತ್ರಗಳು ಅಂತ ಇವ್ರು ಹೇಳ್ತಾರಲ್ಲ, ಹಾಗೇನಾದ್ರೂ ಸ್ಟೋರಿ ಮೇಲೆ ಏನಾದ್ರು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತಾ ನಿಮ್ಗೆ? ಈ ಸಿನಿಮಾದಲ್ಲಿ ಸ್ವರ ಅಂಡ್ ಸಾಗರ್ ಇಬ್ರೆ
ಇದ್ರ ಮೇಲೇನೆ ಸಿನಿಮಾ ಹೋಗುತ್ತೆ ಅಂದಾಗ ಏನಾರು ಅವಾಗ ಆಗ ಹೇಳಿದ ನಂತರ ಏನಾರು ಇನ್ಸೆಕ್ಯೂರಿಟಿ ಬಂತ ಕತೆ ಮೇಲೆ? ಇಲ್ಲ. ಏನ್ ಅನ್ನಿಸ್ತು ಅವ್ರಿಗೆ? ಬಿಕಾಸ್ ಈ ಪಾತ್ರಕ್ಕೆ ಹಾಗೆ ಬೇಕಿತ್ತಲ್ಲ, ಲೈಕ್ ಸ್ವಲ್ಪ ಅವನು ಅಂದ್ರೆ ಎಂಡ್ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಮಗೆ ಕ್ಲೈಮ್ಯಾಕ್ಸ್ ಮೊದಲೇ ಗೊತ್ತಿತ್ತಲ್ಲ, ಸೊ ಆ ಕ್ಲೈಮ್ಯಾಕ್ಸಿಗೆ ಹೋಗ್ಬೇಕು ಅಂತಾದ್ರೆ ಲೈಕ್ ಈಗ ಒಂದು ರೂಟೀನ್ ತೋರಿಸ್ಬೇಕಾಗುತ್ತೆ. ಅವನು ಇಲ್ಲಿ ಬಂದು ಮಾತಾಡ್ತಾನೆ, ಇಲ್ಲಿ ಬಂದು ಮಾತಾಡ್ತಾನೆ, ಸೊ ಅದೆಲ್ಲ ಸುಳ್ಳು ಅಂತೇಳಿ, ಸುಳ್ಳ ಸತ್ಯನ ಅದು ಅವ್ರಿಗೆ ಬಿಟ್ಟಿರೋದು, ಸೊ ಪ್ರೇಕ್ಷಕರಿಗೆ ಬಿಟ್ಟಿರೋದು ಅನ್ಸುತ್ತಲ್ಲ ಕೊನೆಗೆ. ಸೊ ಅದು ಹೋಗ್ಬೇಕು ಅಂತಾರೆ ನಮ್ಮನ್ನೇ ತೋರಿಸ್ಬೇಕಷ್ಟೇ, ಬೇರೆಯವ್ರನ್ನ ತೋರಿಸಿದ್ರೆ ನೀವು ಇಷ್ಟೊತ್ತು ಏನ್ ಮಾಡ್ದ ಅಂತ ಒಂದು ಕ್ವಶನ್ ಮಾರ್ಕ್ ಆಗತ್ತಲ್ಲ. ಸೊ ಅದಕ್ಕೋಸ್ಕರ ನನ್ಗೆ ಆ ಥರದ್ದೇನು ಪ್ರಶ್ನೆ ಹುಡ್ಲಿಲ್ಲ. ಈಗ ನೀವು ಹೇಳಿದ್ಮೇಲೆ ಮೇ ಬಿ ಆ ಥರ ಡೌಟ್ ಯಾರು ಕ್ರಿಯೇಟ್ ಮಾಡೋ ಫ್ರೆಂಡ್ ಇರ್ಲಿ. ಇಲ್ಲ, ಇದು ಒಂದ್ಸರಿ 2 ಸರಿ ನೋಡಿದ್ರೆ ಬರ್ತಿರ್ಲೇನೋ, ಇದೊಂದು 7-8 ಸರಿ ನೋಡಿರೋ ಪ್ರಭಾವ ಇನ್ನೂ ಬರ್ತಾ ಇದೆ. ಇರ್ಲಿ. ಈ ಸಿನಿಮಾ ಪೂರ್ತಿ ಒಂದು ಬ್ಲ್ಯಾಕ್ ಬ್ಯಾಕ್ಡ್ರಾಪ್ ಅಲ್ಲಿ ಹೊರಟೋಗುತ್ತೆ, ನಡೆಯುತ್ತೆ. ಇದ್ರ ಉದ್ದೇಶ ಇಲ್ಲ, ಇದರ ಒಳ ಅರ್ಥ ಈ ರಾತ್ರಿ ಕಳೆದ ನಂತರ ಸಾಗರ್ ಹೊಸ ಜೀವನ ಶುರು ಆಗುತ್ತೆ ಅನ್ನೋ ಒಂದು ಅರ್ಥನ, ಅಥವಾ ಬೆಳಿಗ್ಗೆ ಸಾಗರ್ದು ನಿಜವಾದ ಒಂದು ಜೀವನ, ರಾತ್ರಿ ಇದ್ರೆ ಈ ತರ ಒಂದು ಕನಸುಗಳಲ್ಲಿ ಅವನು ಓಡಾಡ್ತಿರ್ತಾನೆ ಅನ್ನೋ ಒಂದು ಮೀನಿಂಗ್, ಏನು ಅರ್ಥನ? ಏನಿದು ಒಳ ಅರ್ಥ? ಇಲ್ಲ ಅಂತ ಹೇಳಿದ್ರೆ ನಾವೇ ಇಷ್ಟೊಂದು ಜಾಸ್ತಿ ಸರಿ ನೋಡ್ಕೊಂಡು ಸುಮ್ಮನೆ ಒಳ ಬಿಟ್ಕೊಂಡಿದೀವ. ಇಲ್ಲ, ಅದು ಹೇಗೆ ಅಂದ್ರೆ ಈ ಸೂರ್ಯ ಮುಳುಗದ ನಾಡು ಅಂತ ಹೇಳ್ತಾ ಗೊತ್ತಾ ಒಂದು ಪ್ರದೇಶನ. ಸೊ ಹಾಗೆ ಇವ್ರ ಅಂದ್ರೆ ಸಾಗರ್ ಲೈಫ್ ಹೆಂಗಂದ್ರೆ ಬೆಳಕೆ ಬರದ ಪಾಡು ಅಂತ ಅವ್ರ ಲೈಫ್. ಸೊ ಹಂಗೆ ಅವರ ಲೈಫಲ್ಲಿ ಸ್ವರ ಒಂದು ಪಾತ್ರ ಎಕ್ಸಿಟ್ ಆದ್ಮೇಲೆ, ಸೊ ಅಲ್ಲಿ ಆಕ್ಚುಲಿ ನಾವು ಅದು ಶಾರ್ಟ್ ಫಿಲ್ಮ್ ನೋಡಿದ್ರೆ ಒಂದು ಶಾರ್ಟ್ ಅಲ್ಲಿ ಅದನ್ನ ನಾವು ಮೆಟಾಫರ್ ತೋರಿಸಿದ್ವಿ. ಸ್ವರ ಅನ್ನೋದೊಂದು ಬೆಳಕು. ಸೊ ಅವರು ಒಂದು ಹಾಲಲ್ಲಿ ಕೂತಿರ್ತಾರೆ, ಸುತ್ತ ಎಲ್ಲ ಲೈಟು ಆಫ್ ಆಗಿ ಅವ್ರ ಮೇಲೆ ಮಾತ್ರ ಬೆಳಕು ಚೆಲ್ಲುತ್ತೆ. ಸೊ ಆ ಸ್ವರ ಅನ್ನೋದು ಬೆಳಕು ಹೋದ್ಮೇಲೆ ಸೊ ಆ ಇಡೀ ಲೈಫ್ ಅವರು ಕತ್ಲಲ್ಲೇ ಕಾಣ್ತಾರೆ. ಸೊ ಅವ್ರ ಬೆಳಕು ಅವ್ರಿಗೆ ನಾರ್ಮಲ್ ಆಗಿ ಬೆಳಕಾದ್ರೂ ಸಹ ಅವ್ರು ಕತ್ಲಲ್ಲೇ ಇರ್ತಾರೆ. ಯಾರ ಕತ್ಲಂದ್ರೆ ಸ್ವರ ಹೋಗಿದ್ದು ಆ ಟ್ರಾಮಾ ಆ ಇದ್ರಲ್ಲಿ ಸಿಗಾಕೊಂಡು ಕಳೀತಾರೆ. ಸೊ ಇದಕ್ಕೆ ಆಕ್ಚುಲಿ ನಾವು ಟೆಕ್ನಿಕಲ್ ಆಗಿ ಮಾತಾಡ್ಬೇಕಂದ್ರೆ, ಇವ್ರು ಇದ್ದಿದ್ದು ಯಾರು ಸ್ವರ ಮತ್ತೆ ಸಾಗರ್ ಏನು ಅವ್ರದ್ದು ಫ್ಲಾಶ್ ಬ್ಯಾಕ್ಗಳು ಇತ್ತು. ಸೊ ಅದನ್ನೆಲ್ಲ ನಾವು ಟೆಕ್ನಿಕಲಿ ಪ್ರೋಮಿಸ್ಟ್ ಅಂತ ಒಂದು ಲೆನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ, ಬೇಕು ಅಂತಾನೆ. ಸೊ ಅವ್ರದ್ದು ಏನಿದೆಯೋ ಅದೆಲ್ಲ ಪ್ರೋಮಿಸ್ಟ್ ಅಂದ್ರೆ ಅದು ತುಂಬಾ ಒಂಥರ ನಮಗೆ ಬ್ರೈಟ್ ಕೊಡುವಂತ ಒಂದು ಫಿಲ್ಟರ್ ಅದು. ಸೊ ಆ ಫ್ಲಾಶ್ ಬ್ಯಾಕ್ ಮಾತ್ರ ಪ್ರೋಮಿಸ್ಟ್ ಫಿಟ್ ಮಾಡ್ಕೊಂಡು, ಸೊ ಪ್ರೆಸೆಂಟ್ ಎಲ್ಲ ಏನಿದೆ, ಸೊ ಇವ್ರು ಈಗ ಏನು ಕತ್ಲಲ್ಲಿ ಇದು ಮಾಡ್ತಿರ್ತಾರೋ ಅದನ್ನೆಲ್ಲ ಕಂಪ್ಲೀಟ್ ಡಾರ್ಕ್ ಶೇಡಲ್ಲೇ ಪ್ಲಾನ್ ಮಾಡಿದ್ವಿ. ಇದು ಪ್ರೀ ಪ್ರೊಡಕ್ಷನ್ ಅಲ್ಲೇ ಇದು ಕಂಪ್ಲೀಟ್ ಹೀಗೆ ಅಂತ ಪ್ಲಾನ್ ಇದೆ. ಸೂಪರ್. ಇನ್ನು ನಮ್ಮ DOP ಸರ್ ಅವಿನಾಶ್ ಜಿ ಅವ್ರ ಬಗ್ಗೆನೂ ನಾವು ಮಾತಾಡಬೇಕು, ಆಮೇಲೆ ಅದಕ್ಕೆ ಬರ್ತೇನೆ ನಿಧಾನಕ್ಕೆ. ಓಕೆ. ಅಶ್ವಿತ್ ಅವರೇ, ದೇವರು ಇವತ್ತು ಸಂಜೆನೋ ನಾಳೆ ಬೆಳಗ್ಗೆನೋ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಗೊಂದು ವರ ಕೊಡ್ತಾರೆ. ನೀನು ಒಂದಿನಕ್ಕೆ ಯಾರ್ದಾರ ಒಂದು ಜೀವನದಲ್ಲಿ ಬೆಳಕಾಗಿ ಹೋಗ್ಬೋದು. ಯಾರ ಜೀವನಕ್ಕೆ ಹೋಗ್ತೀರಾ, ಯಾಕೆ ಹೋಗ್ತೀರಾ? ಇವತ್ತು ಕರ್ನಾಟಕ ಈಗ ಮಾತಾಡಿ, ಹೇಳಿ. ನೋಡಿ, ಎಷ್ಟೋ ಜಗತ್ತು, ಎಷ್ಟೋ ದೇಶ ಇದೆ, ಕರೆಂಟ್ ಇಲ್ಲ ಅಂತ. ಸೊ ಹೌದು, ಕರೆಕ್ಟ್. ಥ್ಯಾಂಕ್ ಯು. ಒಬ್ಬರ ಬಾಳಲ್ಲಿ ಮಾತ್ರ ಹೋಗ್ಬೇಕಾಗಿದೆ ಬೆಳಕಾಗಿ, ಇಡೀ ಊರೂರಿಗೆಲ್ಲ ಒಬ್ಬರ ಬಾಳಲ್ಲಿ. ಸಾರಿ, ಇದನ್ನ ಹೆಂಗೆ ಸೀರಿಯಸ್ ಆಗಿ ಆನ್ಸರ್ ಮಾಡ್ಲಾ, ಕಾಮಿಡಿ? ಏನಿಲ್ಲ, ನನ್ ಬಾಳ್ಗೆ ನಾನ್ ಬೆಳಕಾಗಿ ಫಸ್ಟ್ ಹಂಗ ಹೇಳಕ್ ಆಗಲ್ಲ. ಹಾಲೋಜನ್ ಲೈಟ್ ಎಕ್ಸ್ಟ್ರಾ ಇದೆ. ಇಲ್ಲ ಹಂಗಾಗಿ ಇಲ್ಲ, ನನ್ಗೆ ನನ್ನ ಪಾಸಿಟಿವಿಟಿ, ನನಗೆ ಆ ಒಂದ್ ಬೆಳಕನ್ನ ನಾನು ಯಾವಾಗ್ಲೂ ಅಂದ್ರೆ ಕತ್ಲ ಝೋನಿಗೆ ನಾನು ಹೋಗದೆ ಇರೋಂಗೆ ನಾನು ನೋಡ್ಕೋಬೇಕು. ಸೊ ನನಗೆ ಆ ಬೆಳಕಿನ ಅವಶ್ಯಕತೆ ಇದೆ, ನನಗೆ ಆ ಬೆಳಕನ್ನ ನಾನು ಕೊಟ್ಕೋತೀನಿ. ಆಕ್ಟರ್ಗೆ ಅವಶ್ಯಕತೆ ಇದೆ. ಕಾನ್ಸ್ಟೆಂಟ್ಲಿ ನಾವು ಇಷ್ಟು ಹ್ಯಾಪಿಯಾಗಿ ಪಾಸಿಟಿವ್ ಆಗಿ ಕಾಣಿಸ್ಕೋಬೇಕಂದ್ರೆ ಆ ಬೆಳಕು ನಮಗೆ ಆಕ್ಚುಲಿ ಅವಶ್ಯಕತೆ ಇದೆ. ಸರಿ, ಒಲ್ಲದ ಮನಸ್ಸಲ್ಲಿ ಹೋಗ್ಕೋಣ. ಆಯ್ತು. ಈಗ ಇಬ್ರು ಸಿನಿಮಾದಲ್ಲಿ ಒಂದು ವಿಷಯಕ್ಕೆ ನೀವು ಇಬ್ರು ಮನಸ್ತಾಪ ಆಗುತ್ತೆ, ಸ್ವಲ್ಪ ಮನಸ್ಸು ಕೂಡ ಇರುತ್ತೆ. ಅದನ್ನ ನಾವಿಲ್ಲಿ ಸರಿ ಮಾಡೋಣ ಅಂತ, ಆಯ್ತಾ? ಪ್ರಶ್ನೆ ಕೇಳ್ತೀನಿ, ಏನ್ ವಿಷಯಕ್ಕೆ ನೀವು ಜಗಳ ಆಡಿರೋದು ಅಂತ. ಅದಕ್ಕೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ಅದು ರಾಜಿ ಆದಂಗೆ ಅರ್ಥ ಆಗುತ್ತೆ. ಶ್ರೀ ಮಹೇಶ್ವರ, ಎಲ್ರನ್ನು ಕಾಪಾಡ. ಅಯ್ಯೋ, ನಾನು ಯೋಚನೆ ಮಾಡ್ತೀನಿ ಏನ್ ವಿಷಯ ಗಲಾಟೆ ಮಾಡಿದೀನಿ ನಾವು. ಓಕೆ, ಎಸ್. 2-1. ಓ, ಅದಲ್ಲೇ ಸಾರ್ಟ್ ಔಟ್ ಆಗಿದೆ ಆಕ್ಚುಲಿ. ಹೌದಾ? ಅಲ್ಲಿಗೆ ಮಾತಿಗೆ ಮಾತ್ರ ಅದು ಸೀರಿಯಸ್ ಆಗಿ ಆಗ್ಲಿಲ್ಲ. ಅಯ್ಯೋ ಪಾಪ. ಅಂದ್ರೆ ಅದೇ
ಪಾಪದ ಬಗ್ಗೆ ಯಾ ಎಲ್ಲ ಒಂದ ಅದೇ ನಾನ್ ಒಂದಂತ ಹೇಳಾಯ್ತು. ಸೊ ಅವ್ರು ಒಂದು ಹೇಳಿ ಎರಡು ಮಾಡಾಯ್ತು. ಎರಡು ಮಾಡಾಯ್ತು. ಅದು ಅದೊಂಥರ ಸಿನಿಮಾ ಕಥೆ ತರ, ಒಬ್ರ ಹತ್ರ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡಿ ಇನ್ನೊಬ್ರ ಇಂಪ್ರೂವೈಸ್ ಮಾಡಿದಾರಲ್ಲಿ. ಸೊ ಯಾ ಹಾ, ಈಗ ನಮ್ಮ ರಾಕೇಶ್ ಮಯ್ಯ ಅವ್ರ ಬಗ್ಗೆ ಒಂದು ಅಲಿಗೇಷನ್ ಇದೆ. ಓಕೆ, ಹೇಳಿ. ರೆಟ್ರೋಗ್ರಾಫ್, ಆ, ಮರೀಚಿ ಆ, ಮರೀಚಿ, ಧರ್ಮ ಸಂಕಟ, ಖುಷಿಯಾಗಿ, ಹ್ಯಾಪಿ ಬ್ರೇಕಪ್, ಸಿಲ್ಕ್ ಬೋರ್ಡ್, ನಮ್ಮ ಮೆಟ್ರೋ, ಅನಾಹುತ, ಬಿಸಿಬೇಳೆ ಬಾತ್, ಓ ಲವ್. ಬಡವ್ರ ಮಕ್ಕಳು ಬೆಳಿಬೇಕು ಸರ್, ಇಷ್ಟೊಂದಲ್ಲ ಸರ್. ಸರ್ ನಾನು ಇದು ಬಂದಿರೋದು, ಇನ್ನು ಡಬ್ದಲ್ಲಿರೋದು ಎಷ್ಟಿದೆ ಹೇಳಿ? ಸ್ವಲ್ಪ ಇದೆ. ಬಂದು ಕೇಳ್ದವ್ರಲ್ಲ ನನಗೆ ಇಷ್ಟ ಇಲ್ಲ ಆಯ್ತು ಇಲ್ಲ ಅನ್ನೋದಕ್ಕೆ ಯಾರಿಗೂ ನಿಮ್ ಗೊತ್ತಿಲ್ಲ. ಅಲ್ಲ, ನಾವಿಲ್ಲ ಹೇಳಕ್ಕೆ ನಾವ್ ಯಾರು? ಲೈಕ್ ಬರ್ತಾ ಇದೆ ನಾನ್ ಮಾಡಲ್ಲ ಅಂತ ಹೇಳಕ್ಕೆ ನನ್ಗೆ ಏನ್ ಆಗ್ತಿದೆ ಅಥವಾ ನಾನು ಯಾವ ಸ್ಥಿತಿಲಿ ಇದೀನಿ? ಲೈಕ್ ನಾನೇನು ಸೂಪರ್ ಸ್ಟಾರ್ ಅಲ್ಲ. ಸೊ ಬಂದು ಕೇಳಿದಾಗ ಈ ಪ್ರಿಪೇರ್ಡ್ ಆಗಿ ಇದ್ದಾಗ ನಾವು ಮಾಡೋಣ ಅಂತ ಅನ್ಸತ್ತೆ. ಲೈಕ್ ಏನೋ ಒಂದು ಹೊಸ ಪ್ರಯತ್ನ ಇರ್ಬೋದು, ಅಥವಾ ಅಲ್ಲಿಂದ ಏನೋ ಮುಂದೇನೋ ನನಗೆ ಆಕ್ಟಿಂಗ್ ಏನೋ ಒಂದು ಸೂತ್ರ ಸಿಗ್ಬೋದು. ಈಗ ನಮಗೆ ಪ್ರಾಕ್ಟೀಸ್ ಡೈಲಿ ಒಬ್ನೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇದೆ. ಇನ್ನೊಬ್ 4 ಜನ ಸಿಕ್ಕಿದಾಗ ಅವರು ಅಲ್ಲೇನೋ ಮಾಡ್ಬೇಕಾದ್ರೆ ಇಲ್ಲ ಇದು ಹೀಗ್ ಮಾಡು ಅಂತ. ಸೊ ಅಲ್ಲಿಂದ ಏನೋ ಒಂದು ನನಗೆ ಈಗ ನಾನು ಲಾಸ್ಟ್ ನೀನೊಂದು ಶೋವರೆಗೂ ಬಂದಿದ್ದೀನಿ ಅಂತ ಆದ್ರೆ ಏನೋ ಆಕ್ಟಿಂಗ್ ಅಲ್ಲಿ ಸ್ವಲ್ಪ 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 ಕಲ್ತು 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 ಏನೋ ಒಂದು ಡಿಫ್ರೆನ್ಸ್ ಇದೆ. ಓಕೆ, ಬಟ್ ಎಲ್ಲರೂ ಹೇಳ್ತಾರೆ ಸೇಮ್ ಲವ್ ಸ್ಟೋರಿ ಮಾಡ್ತೀಯ ಅಂತ. ಏನ್ ಮಾಡೋದು, ಅದನ್ನೇ ಕೊಡ್ತಾರೆ. ಬಟ್ ಒಂದಿಂದ ಒಂದು ತುಂಬಾನೇ ಡಿಫ್ರೆಂಟ್. ಹೌದು. ನನ್ಗೆ ಇದರಲ್ಲಿ ಪರ್ಸನಲ್ ಫೇವ್ರೇಟ್ ಅಂದ್ರೆ ನೀನೊಂದು ಶಾಯರಿ ಬಿಡಿ, ಅದು ಒಂದು ಬೇರೆ ಕ್ಲಾಸ್. ಓಕೆ, ಅದ್ರ ಬಗ್ಗೆ ನಾವು ಯಾರು ಟಚ್ ಮಾಡಕ್ಕೆ. ಧರ್ಮ ಸಂಕಟ ಅಂಡ್ ಸಿಲ್ಕ್ ಬೋರ್ಡ್ ನನಗೆ ತುಂಬಾ ಇಷ್ಟ ಆಗಿದ್ದು. ಧರ್ಮ ಸಂಕಟ ಯಾಕೆ ಇಷ್ಟೊಂದು ಬೇಗ ಮುಗ್ದೋಗ್ತಿದೆ, ಅದಿರೋದೇ ಅಷ್ಟೇ. ಶುರುವಾಗಿದ್ದು ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಧರ್ಮ ಸಂಕಟ 1.5 ನಿಮಿಷ ಏನೋ. ಹೌದು, 1.5 ನಿಮಿಷ ಇರೋದು. ಸ್ಪರ್ಶ ಮತ್ತೆ ಮಾನಸ ಅವರು ಮಾಡಿರೋದು. ಹೌದು. ಸೊ ಅದೇ ಹೇಳುದು, ನಾನು ಆ ಟೈಮಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ. ಓಕೆ, ನಮ್ಗೆ ಕಾನ್ಫಿಡೆನ್ಸ್ ಇರತ್ತಲ್ಲ, ಲೈಕ್ ಕಾನ್ಫಿಡೆನ್ಸ್ ಮಾಡೋಣ ಅಂತ. ಅಲ್ಲಿ ಹೋದ್ಮೇಲೆ ಬಟ್ ಹೌದು, ಶರ್ಟ್ ಬಿಚ್ಚಬೇಕು ಅಂತ ಹೇಳಿದಾಗ ಲೈಕ್ ಶರ್ಟ್ ಹೇಗೆ ಯಾವ ಇಡ್ತೀರಾ? ಏನ್ ಬಾಡಿ ಏನ್ ಸಿಕ್ಕಾಪಟ್ಟೆ ಮಾಡಿಲ್ಲ ನಾನಲ್ಲಿ. ಬಟ್ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದಕ್ಕೆ ಒಪ್ಕೊಂಡಿದ್ದು. ಅಲ್ಲಿ ಶೂಟ್ ಆಗ್ಬೇಕಾದ್ರೆ ಕಾನ್ಫಿಡೆನ್ಸ್ ಎಲ್ಲ ಹೊರಟೋಗ್ಬಿಡ್ತು. ಅದು ಬೇರೆ ಇಂಗ್ಲಿಷ್ ಅಲ್ಲೆಲ್ಲ ಇತ್ತು. ಬಟ್ ಕಾನ್ಸೆಪ್ಟ್ ವೈಸ್ ಅದು ನೋಡಿದಾಗ ತುಂಬಾ ಎಲ್ರು ತಲೆಯಲ್ಲಿ ಇಟ್ಕೊಳ್ಬೇಕಂತ ಕಾನ್ಸೆಪ್ಟ್ ಅಲ್ಲ. ಲೈಕ್ ನಾವೆಲ್ಲರೂ ಜಾತಿ ಅಥವಾ ಬೇರೆ ಬೇರೆ ವಿಷಯಕ್ಕೆ ಕಿತ್ತಾಡ್ತೀವಿ. ಆ ವಿಷಯನ ತುಂಬಾ ಸಿಂಪಲ್ ಆಗಿ. ನಿಲ್ವೇನು ಆ ಒಂದು ವಿಚಾರದಲ್ಲಿ, ಧರ್ಮ ಸಂಕಟ ಅನ್ನೋ ಒಂದು ಕಾನ್ಸೆಪ್ಟ್ ವಿಚಾರದಲ್ಲಿ ನಿಮ್ಮ ಸಂಕಟ ಅಲ್ಲ ಆಕ್ಚುಲಿ, ಲೈಕ್ ನಮ್ಗೆ ಸಂಕಟನೇ ಅದು ನಮಗೂ ಕೂಡ. ಈಗ ನಾವೊಂದು ರೀತಿಯಲ್ಲಿ ಬೆಳೆದಿರ್ತೀವಿ, ನಮ್ಮ ಮನೇಲಿ ನಮ್ಮಲ್ಲಿ ಒಂದು ರೀತಿಯಾಗಿ ಬೆಳೆಸಿರ್ತಾರೆ. ಸಡನ್ ಇನ್ನೊಂದು ಧರ್ಮದ್ದು ಅಂತ ಆದಾಗ ಅದನ್ನ ನಿಮ್ಗೆ ಒಪ್ಕೊಳ್ಳೋಕೆ ತುಂಬಾ ಸಂಕಟ ಆಗತ್ತೆ. ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲಲ್ಲ. ಈಗ ನಾನು ಈಗ ಇಷ್ಟು ಸುಮಾರು ಪೇಪರ್ ಆರ್ಟಿಕಲ್ಸ್ ಇರ್ಬೋದು, ಸುಮಾರು ಪಾಡ್ಕಾಸ್ಟ್ ಎಲ್ಲ ಕೇಳಿದ್ಮೇಲೆ ನಾನು ಈಗ ಒಪ್ಕೋತೀನಿ. ಬಟ್ ಫಸ್ಟ್ ಒಂದು ಈಗ ಒಂದು ಹೇಳ್ತಾರೆ ಜಗತ್ತಿಗೆ ಬಂದು ಒಂದು ಹೊಸ ಬೇರೆ ಒಂದು ಧರ್ಮದವ್ರು ಬಂದು ನಮ್ಮ ಹತ್ರ ಏನೋ ಒಂದು ಮಾತಾಡ್ಬೇಕಾರೆ ನಮಗೆ ಅದು ಅವ್ರದ್ದು ಅರ್ಥ ಆಗಲ್ಲ. ನಮಗೆ ವಿಲ್ ಬಿ ವೆರಿ ರಿಜಿಡ್. ನಮ್ಮ ಇದರಿಂದ ಹೊರಗೆ ಬರಕ್ಕೆ ನಾವು ತುಂಬಾ ಕಷ್ಟ ಆಗುತ್ತೆ. ಈಗ ನಾವು ಎಲ್ಲವನ್ನು ಒಪ್ಕೊಳ್ಳುವಂತ ಒಂದು ಇದರಲ್ಲಿ ಇದ್ದೀವಿ, ಈಗ ಮನಸ್ಥಿತಿಯಲ್ಲಿ ಇದೀವಿ. ಸೊ ಬೆಳೆಸ್ಕೊಂಡ್ ಬರೋದಲ್ಲ ಅದು. ಲೈಕ್ ನಾವು ತಿದ್ಕೊಂಡು ಬರ್ಬೇಕು. ನಮ್ಮಲ್ಲಿ ಏನ್ ತಪ್ಪುಗಳಿರುತ್ತೆ ತಿದ್ಕೊಂಡು ಮುಂದೆ ಹೋಗ್ಬೇಕು. ತಪ್ಪುಗಳು ಮಾಡ್ತೀವಿ, ಮಾಡಿಲ್ಲ ಅಂತಲ್ಲ, ಮಾಡ್ಲೇಬೇಕು. ಹೊಸ ಹೊಸ ತಪ್ಪುಗಳನ್ನ ಮಾಡೋಣ. ಇಂಡಸ್ಟ್ರಿನಲ್ಲಿ ಒಂದು ಹೆಣ್ಣಾಗಿ ನೀವು ಎದುರಿಸಿದಂತ ಒಂದು ಸನ್ನಿವೇಶಗಳು ಯಾವುದು ಇಂಡಸ್ಟ್ರಿಯಲ್ಲಿ? ಈ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಣ್ಣಾಗಿ ನೀವು ಎದುರಿಸಿರೋ ಸನ್ನಿವೇಶಗಳು, ಸ್ವಲ್ಪ ಡಿಫಿಕಲ್ಟ್ ಆಗಿ ಇರೋ ಸನ್ನಿವೇಶಗಳು. ಹೆಣ್ಣಾಗಿ ಅಂದ್ರೆ ಫೇಸ್ ಮಾಡಿರೋ ಸಿಚುವೇಶನ್ ಅಂತ ಅಂದ್ರೆ ಏನು ತುಂಬಾ ಡಿಫ್ರೆಂಟ್ ಆಗಿಲ್ಲ. ಆಸ್ ಆಕ್ಟರ್, ಒಬ್ಬ ಹೊಸ ಆಕ್ಟರ್ ಆಗಿ ಇಂಡಸ್ಟ್ರಿಗೆ ಏನು ಪರಿಚಯ ಇಲ್ಲದೆ ಒಂದು ಹೊಸ ನ್ಯೂ ಕಮರ್ ಆಗಿ ಐ ಥಿಂಕ್ ಎಲ್ಲ ಹುಡುಗ ಹುಡುಗಿ ಎಲ್ರಿಗೂ ಇದು ಅಂದ್ರೆ ಏನೆಲ್ಲ ಫೇಸ್ ಮಾಡ್ತಾರೆ ಅದು ಇಟ್ ಇಸ್ ವೆರಿ ವಿ ಕ್ಯಾನ್ ಜನರಲೈಸ್ ಅಂತ ನನಗನ್ಸುತ್ತೆ. ಆತರ ತುಂಬಾ ಡಿಫಿಕಲ್ಟ್ ಆಗಿರ್ಲಿಲ್ಲ. ಯಾಕಂದ್ರೆ ನಾನೊಂದು ಬೌಂಡ್ರಿ ಸೆಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಆ ಒಂದು ಬೌಂಡ್ರಿಯಲ್ಲಿ ಯಾವ್ದೋ ಒಂದು ಸಿಚುವೇಶನ್ ಹೊಂದಲ್ಲ ಅಥವಾ
ಮುಂದೆ ನಾನು ಅದನ್ನ ನಂಗೆ ತುಂಬಾ ಮುಜುಗರ ಆಗಿ ಅದೇನೋ ನಾನು ಮಾಡ್ಬೇಕು ಅನ್ನೋಂಥದ್ದನ್ನ ನಾನು ಫಸ್ಟೇ ಅವಾಯ್ಡ್ ಮಾಡ್ತೀನಿ. ಸೊ ಅದಕ್ಕೆ ಕೆಲವರು ಅಂತಾರೆ, ಅಂದ್ರೆ ಅದ್ ನಾನು ಇವಾಗ ಎಲ್ಲೆಲ್ಲೋ ಕೇಳಿದೀನಿ ದೂರದಲ್ಲಿ, ಅದ್ ರೂಮರ್ಸ್ ಆಗಿರ್ಬೋದು, ಡಿಫಿಕಲ್ಟ್ ಇವಳು ಸ್ವಲ್ಪ ಅಂತ. ಅಂದ್ರೆ ಡಿಫಿಕಲ್ಟ್ ಯಾಕೆ ಅಂದ್ರೆ ನಾನು ಅಷ್ಟು ಒಂದ್ ಸ್ವಲ್ಪ ಸ್ಟ್ರಾಂಗ್ ಬೌಂಡ್ರಿ ಸೆಟ್ ಮಾಡಿದೀನಿ. ಅಂದ್ರೆ ನನ್ನ ಅಪ್ರೋಚ್ ಮಾಡ್ಬೇಕಾದ್ರೂ ಒಂದ್ ಸ್ಕ್ರಿಪ್ಟ್ ಅಲ್ಲಿ ಅಥವಾ ಏನೇ ಒಂದ್ ಇದು ನಾನು ಕತೆ ಮೇಲೆ ತುಂಬಾ ಫೋಕಸ್ ಮಾಡ್ತೀನಿ. ಸೊ ಒಂದ್ ಸ್ಕ್ರಿಪ್ಟ್ ಇದೆ, ಅದು ನಾನು ಡಿಸ್ಕಷನ್ಗೆ ಹೋಗ್ತೀನಿ. ನನ್ಗೆ ಐ ವಾಂಟ್ ಟು ಮೀಟ್ ದಮ್. ನಾನು ಕಾಲಲ್ಲೇ ಅಥವಾ ಮೆಸೇಜ್ ಅಲ್ಲೇ ಟೆಕ್ಸ್ಟ್ ಅಲ್ಲೇ ನನ್ಗೆ ಹೇಳಿದ್ರೆ ನನಗೆ ಅನ್ನೋನ್ ಪರ್ಸನ್ ಅದು ಯಾರು ಅಂತಾನೆ ಗೊತ್ತಿರಲ್ಲ. ಯಾಕಂದ್ರೆ ಎಲ್ಲಾ ಹೊಸ ತಂಡಗಳೇ ನಮ್ಮನ್ನ, ಇವಾಗ ನಾವು ಹೊಸೊಬ್ರಾಗಿರೋದ್ರಿಂದ ಹೊಸ ತಂಡಗಳೇ ನಮ್ಮನ್ನ ಅಪ್ರೋಚ್ ಮಾಡೋದು. ಬಟ್ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದ ಇನ್ಹಿಬಿಷನ್ ನಾನು ಸ್ವಲ್ಪ ಧೈರ್ಯವಾಗಿ ಇಲ್ಲ ಮೀಟ್ ಆಗಿ ನನಗೆ ಕತೆ ಹೇಳಿ ಅವ್ರು ಹೇಳೋ ಕಾನ್ಫಿಡೆನ್ಸ್ ಅಲ್ಲಿ ಅವ್ರ ಪ್ರಿಪೇರ್ಡ್ನೆಸ್ ಇದೆ, ಅದರಲ್ಲಿ ಆ ಒಂದನ್ನೆಲ್ಲ ಇಟ್ಕೊಂಡೆ ನಾನು ಸ್ಟೆಪ್ಸ್ ತಗೊಳ್ತಿದ್ದೀನಿ. ಸೊ ತುಂಬಾ ಕಾಶಿಯಸ್ ಆಗಿ ನಾನು ಇದೀನಿ. ಮೋಸ್ಟ್ಲಿ ಹುಡುಗಿಯಾಗಿ ಅದು ಸ್ವಲ್ಪ ಜಾಸ್ತಿ ಆ ಭಯ ಎಲ್ಲ ಇರುತ್ತೆ. ಅಂದ್ರೆ ಯಾವ್ದೋ ಒಂದು ಹೊಸ ಟೀಮ್ ನ ಮೀಟ್ ಆಗೋದಾಗೆಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿ ನಾವು ಅಟ್ಲೀಸ್ಟ್ ಪೋರ್ಟ್ರೇ ಮಾಡ್ಕೋಬೇಕು, ಇಲ್ಲ ನಾನು ತುಂಬಾ ಧೈರ್ಯವಂತೆ ಅಂತ. ಬಟ್ ಅದೇ ನಾವು ತುಂಬಾ ಪ್ರೊಫೆಷನಲ್ ಆಗಿದ್ರೆ ಐ ಥಿಂಕ್ ಟೀಮ್ಸ್ ರಿಯಾಕ್ಷನ್ ಹಂಗಿರುತ್ತೆ. ಬೇರೆ ಉದ್ದೇಶದಿಂದ ಬಂದಾಗ ಅವರಿಗೆ ಗೊತ್ತಾಗತ್ತೆ, ಓಕೆ ಈ ಅಮ್ಮ ಸ್ವಲ್ಪ ಡಿಫಿಕಲ್ಟ್ ಅಂತ. ಸೊ ಹಂಗೆ ಬೈರಲ್ಲ, ಬಟ್ ನಾನು ಬೌಂಡ್ರೀಸ್ ನಾನು ಹೇಳ್ಬಿಡ್ತೀನಿ ಅಷ್ಟೇ. ಆಕ್ಚುಲಿ ಈ ಒಂದು ಧೈರ್ಯ ನಿಮ್ಗೆ ರಂಗಭೂಮಿಯಿಂದ ಬಂದಿದ್ದ ಅಥವಾ ಸಿನಿಮಾಗೆ ಬರಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದ? ಆ ಒಂದು ಶೀಲ್ಡ್, ಧೈರ್ಯ ಅನ್ನೋ ಒಂದು ಶೀಲ್ಡ್ ಮೋಸ್ಟ್ಲಿ ರಂಗಭೂಮಿಯಿಂದಾನು ಅನ್ಬೋದು, ಅಥವಾ ನಾನು ಬೆಳ್ದ್ ಬಂದ ರೀತಿ ಅನ್ನೋದನ್ನು ಇರ್ಬೋದು. ಯಾವುದೇ ಒಂದು ಕೆಲಸದಲ್ಲಾದ್ರೂ ನಾವ್ ಏನ್ ಮಾಡ್ತಿದೀವಿ, ನಮ್ ಕ್ರಾಫ್ಟ್ ಏನಿದೆ ಅದ್ ನನ್ನ ಕೆಲಸ, ನಾನು MBA ಮಾಡಿ ಕೆಲಸ ಮಾಡಿದೀನಿ 6 ತಿಂಗಳು. ಏನೇ ಆಗ್ಲಿ ನಾವೇನ್ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಫೋಕಸ್ ಇದ್ದಾಗ ನಾವ್ ಅದ್ರ ಮೇಲೆ ನಮ್ಮ ಎನರ್ಜಿ ಮತ್ತೆ ಟೈಮ್ ನ ನಾವ್ ಇನ್ವೆಸ್ಟ್ ಮಾಡ್ತೀವಿ. ಅವಾಗ ನಮ್ಮ ವರ್ಕ್ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನಮ್ಗೆ ಡೆಸ್ಪಿರೇಷನ್ ಬೇಕಾಗಿಲ್ಲ, ಅಂದ್ರೆ ನಂಗೊಂದ್ ಚಾನ್ಸ್ ಕೊಡ್ಸಿ ಅಥವಾ ನಂಗೇನೋ ಇನ್ನೊಂದೇನೋ ಇದೆ. ನಾನ್ ಅವಾಗ ನನ್ನ ಸ್ಕಿಲ್ ಸೆಟ್ ನ ಡೆವಲಪ್ ಮಾಡಕ್ ಮೇಲೆ ಫೋಕಸ್ ಮಾಡ್ತಾ ಇದೀನಿ ಇವತ್ತಿನ ತನಕನು, ಇನ್ನು ಮುಂದೆನೂ ಅದೇ ಮಾಡೋದು. ಅದನ್ನ ರೆಕಗ್ನೈಸ್ ಮಾಡಿ ಯಾರಾದ್ರೂ ಇಲ್ಲ ಇವಳು ಈ ಪಾತ್ರಕ್ಕೆ ಹೊಂದ್ತಾಳೆ ಅಂತ ಅಂದು ನನಗೆ ಕೊಡೋ ಚಾನ್ಸೆ ನನಗೆ ತುಂಬಾ. ಅದಕ್ಕೆ ನಂಗೆ ಅವಾಗ ಹೇಳಿದ್ದು, ಈಗ ಭರತ ನಂಗೆ ಆಸ್ ಅ ಫ್ರೆಂಡ್ ಅಥವಾ ಹಳೆ ಫಿಲ್ಮ್ ಅಲ್ಲಿ ನಾವು ಮಾಡಿದೀವಿ ಅನ್ನೋದು ಗೊತ್ತಿರೋ ಪರಿಚಯ ಆದ್ರೂನು ಅವನ ಒಂದ್ ಸ್ಟೇಟ್ಮೆಂಟ್ ಹೇಳ್ದಲ್ಲ, ಇಲ್ಲ ನನಗೆ ಈ ಪಾತ್ರಕ್ಕೆ ಯಾಕಿದ್ ಹೊಂದುತ್ತೆ ಅಂದ್ರೆ ಈ ರೀಸನ್ಗೆ ಅಂದಾಗ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ. ಅಂದ್ರೆ ನಾನು ಯಾವ್ದೋ ಒಂದು ಲೆವರೇಜ್ ಇಂದ ನನಗೆ ಸಿಕ್ಕಿದ್ದಲ್ಲ ಚಾನ್ಸ್, ಐ ಡಿಸರ್ವ್ ಇಟ್ ಅಂತ. ಅದೇ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಒಂದು ಆಕ್ಟರ್ಗೆ. ಭರತ್ ಅವರು ಒಬ್ಬ ಡೈರೆಕ್ಟರ್ ಆಗಿ ಖುಷಿ ಪಡ್ತಿದಾರಾ ಅಥವಾ ಒಬ್ಬ ಆಕ್ಟರ್ ಆಗಿ ನೆಮ್ಮದಿಯಾಗಿದ್ದಾರಾ? ಇಲ್ಲ, ನಾನು ನಟನಾಗೆ ನಿಮ್ದಾಗಿರೋನು ಅದೇ ನಾನು ಬಯಸೋದು ಕೂಡ. ಅಂದ್ರೆ ನನಗೆ ಡೈರೆಕ್ಷನ್ ಸೆಕೆಂಡ್ ಪ್ರಿಯಾರಿಟಿ. ಇನ್ನೊಂದು ಶಾಯರಿ ಅನ್ನೋ ತರ ಒಂದು ಸಿನಿಮಾ ಮಾಡ್ಬಿಟ್ಟು ನೀವು ನಟನಾಗಿ ಇರ್ತೀನಿ ಅಂತ ಹೇಳಿದ್ರೆ ಯಾರು ಒಪ್ಪ ನಾನು ಒಪ್ಪಲ್ಲ. ನೀವು ಎಲ್ಲೆಲ್ಲಿ ಇರ್ತಾರಲ್ಲ ನಾವು ಆಕ್ಟರ್ಸ್ ಒಪ್ಪಲ್ಲ, ಕನ್ನಡ ಕನ್ನಡದಲ್ಲಿ ಎಲ್ಲೋಗ್ಬೇಕು. ಹೌದು, ಅದೇ ನನಗೆ ನಾನು ಇವತ್ತಿಗೂ ಸಹ ಒಬ್ಬ ನಟ ಸಿನಿಮಾ ಮಾಡ್ತೀನಿ ಅಂತ ನಮ್ ಕೇಳಿ ನಾವು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಏನ್ ಬರತ್ತಾ ಹಿಂಗೆ ಮಧ್ಯದಲ್ಲಿ ಕೈ ಬಿಟ್ಬಿಟ್ಟೆ. ಇಲ್ಲ, ಖಂಡಿತ ಸಿನಿಮಾ ಅಂತೂ ಮಾಡೋ ಪ್ಲಾನ್ ಇದೆ. ಅದನ್ನ ಇನ್ನು ಕೆಲಸ ಆಗ್ತಾ ಇದೆ. ಅದೇ ಡೈರೆಕ್ಷನ್ ಆಕ್ಟಿಂಗ್ ಅಂತ ಬಂದ್ರೆ ನಾನು ಫಸ್ಟ್ ಚೂಸ್ ಮಾಡೋದಾಗ್ಲಿ, ನಾವೊಬ್ಬ ಇಲ್ಲ ನಾನು ಹೇಳ್ಕೋಬೇಕಂದ್ರೆ ನಾನು ಆಕ್ಟರ್ ಆಗಿ ನಟನಾಗೆ ನನಗೆ ನೆಮ್ಮದಿ ಸಿಗೋದು. ಡೈರೆಕ್ಷನ್ ಅನ್ನೋದು ಅವ್ರ ತಲೆಯಲ್ಲಿ ಇರ್ಲಿಲ್ಲ. ಈಗ ಎಲ್ಲಿ ಕುಂಬಾರ ಅಂತ ಹಾಕೊಂಡು ಕಚಾಪಿಚ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಕಿಸ್ಕೊಳ್ಳೋಣ ಅನ್ಬಿಟ್ಟು ಈಗ ಡೈರೆಕ್ಷನ್ ಆಯ್ತಾಯ್ತು ಅದನ್ನು ಮಾಡ್ತೀನಿ, ಸ್ವಲ್ಪ ಸಮಾಧಾನ. ಓಕೆ, ಸೋಷಿಯಲ್ ಮೀಡಿಯಾ ಅಂತ ಒಂದು ಇವ್ರು ಹೇಳ್ತಾರೆ. ಅದರಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಟೂಲು ಒಬ್ಬ ಆಕ್ಟರ್ಗೆ ಎಷ್ಟು ಅಡ್ವಾಂಟೇಜ್ ಇದೆ, ಎಷ್ಟು ಡಿಸ್ಅಡ್ವಾಂಟೇಜ್ ಇದೆ? ಸೋಷಿಯಲ್ ಮೀಡಿಯಾದಿಂದ ಅಡ್ವಾಂಟೇಜ್ ಅಂದ್ರೆ ಅದೇ ಇವ್ರು ಹೇಳ್ದಂಗೆ ಸ್ಕಿಲ್ ಸೆಟ್ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನಿಮ್ಮ ಒಪಿನಿಯನ್ ಅಂತ ಹಾಕಿದಾಗ್ಲೇ ಎಲ್ರು ಪಾಯಿಂಟ್ ಔಟ್ ಮಾಡಕ್ ಹೋಗುದು. ಅದೇ ಅಲ್ಲ, ಅದಕ್ಕಲ್ಲ ತುಂಬಾ ಸಲ ಏನೇನೋ ಆಗೋದು, ಆಗೋದು. ಈಗ ಅದೊಂದು ಟೂಲು, ಲೈಕ್ ನಮ್ಮನ್ನ ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಆಗಿರೋ ಒಂದು ವೇದಿಕೆ. ಅದ್ರ ಬಗ್ಗೆ ಒಳ್ಳೆ ಟೂಲ್ ಅಲ್ಲ. ಲೈಕ್ ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲ. ನಿಮ್ಮ ಹತ್ರ ಮೊಬೈಲ್ ಇದೆಯಾ ಅಥವಾ ನಿಮ್ಮ ಹತ್ರ ಯಾವುದೋ ಒಂದು ಕೆಟ್ಟೋಗಿರೋ ಕ್ಯಾಮ್ರಾ ಇದ್ರೂ ಸಾಕು, ಅಲ್ಲ ಕ್ಯಾಮ್ರಾ ಇರೋ ಮೊಬೈಲ್ ಇದ್ರೆ ಸಾಕು. ನಿಮಗೆ ಮಾತಾಡೋ ಶಕ್ತಿ ಇದೆಯಾ, ಮಾತಾಡಿ ಜನರ ಜೊತೆ ಮಾತಾಡ್ಬೋದು. ನಿಮಗೆ ಡ್ಯಾನ್ಸ್ ಮಾಡೋ ಶಕ್ತಿ ಇದೆಯಾ, ಅದನ್ನು ಡ್ಯಾನ್ಸ್ ಮಾಡಿ ತೋರಿಸ್ಬೋದು. ಅಥವಾ ನಿಮಗೆ ಹಾಡು ಹೇಳಿ ನಾನೇನೋ ಒಂದು ಕ್ರಿಯೇಟಿವ್ ಆಗಿ ಏನೋ ಮಾಡಬೇಕು ಅಂತಿದೆ, ಆ ಥರನೂ ಮಾಡ್ತಾರೆ. ಪೇಂಟ್ ಮಾಡೋರು ಅದನ್ನೇ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ಎಲ್ಲ ಥರ ಸ್ಕಿಲ್ ಸೆಟ್ಟನ್ನು ಅಲ್ಲಿ ಯೂಸ್ ಮಾಡ್ಬೋದು. ಇಟ್ ಈಸ್ ವೆರಿ ಈಸಿ ರೀಚ್.
ಬಟ್ ಇನ್ನೊಂದು ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ನೀವೇನ್ ಹಾಕ್ತೀರಾ ಅದ್ರ ಮೇಲೆ ಅವರು ನೀವು ಅದೇ ಅಂತ ಅನ್ಕೊಂಡು ಹೋಗ್ತಾರೆ. ಅದು ಡಿಸಡ್ವಾಂಟೇಜ್. ಅದಕ್ಕೆ ಏನು ಮಾಡಕ್ಕಾಗಲ್ಲ. ಅದ್ ನೀವು ಸೋಷಿಯಲ್ ಮೀಡಿಯಾ ಅಲ್ಲದೆ ಇದ್ರು ಕೂಡ ಜನರು ಹಾಗೆ ಮಾತಾಡ್ತಾರೆ. ಈಗ ನೀವು ಹೋಗ್ಬೇಕಾದ್ರೆ ಅವ್ನು ನನ್ನ ಹತ್ರ ಮಾತಾಡ್ಲೇ ಇಲ್ಲ, ಅವ್ನು ಸಿಕ್ಕಾಪಟ್ಟೆ ಗಾಂಚ್ಲಿ ಇರ್ಬೇಕು ಅಂತಾನೆ ಮಾತಾಡ್ತಾರೆ. ಸೊ ಅದಕ್ಕೆಲ್ಲ ಏನು ಆ ಡಿಸಡ್ವಾಂಟೇಜಿಗೆ ಯೋಚನೆ ಮಾಡಿ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡದೇ ಇರಕ್ಕೆ ಆಗಲ್ಲ. ನಮ್ಗೆ ಏನ್ ಹೇಳ್ಬೇಕು ಅದನ್ನ ನಾವು ಮಾಡ್ತಾ ಹೋದ್ರೆ ಒಂದಲ್ಲ ಒಂದಿನ ಅದು ರೀಚ್ ಆಗುವ ಇದಕ್ಕೆ ರೀಚ್ ಆಗೇ ಆಗುತ್ತೆ. ಅಷ್ಟೇ. ಇದಕ್ಕೊಂದು ಪಾಯಿಂಟ್ ಸರಿ. ಒಂದು ಪಂಚಿಂಗ್ ಇದೆ. ಸಾರಿ ಇದು ನಿಮ್ದಕ್ಕೆ ಅಭಿಪ್ರಾಯ. ಪಾಪ ಅವ್ರು ಖುಷಿ ಪಡ್ಕೋತಾರೆ ನಂಬಿಕೆ ಅವರು. ಸೊ ಅದೇ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಾವು ಈಗ ಶಾಯರಿ ಟೈಮಲ್ಲೂ ಸೊ ಕ್ಯಾಸ್ಟಿಂಗ್ ಅಂತ ಹುಡುಕ್ತಿರ್ಬೇಕಾದ್ರೆ ಸೊ ರಾಕೇಶ್ ಸಿಲ್ಕ್ಪುರ್ ಟೈಮಲ್ಲಿ ನೋಡಿದ್ದು. ಬಟ್ ಅವ್ರು ಈಗ ಹೇಗಿದ್ದಾರೆ, ಅವರ ರೀಸೆಂಟ್ ಪಿಕ್ಚರ್ಸ್ ಏನೋ ಅನ್ನೋದು ಏನು ನಮಗೆ ಗೊತ್ತಿರಲಿಲ್ಲ. ಸೊ ಇಮಿಡಿಯೇಟ್ಲಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿದಾಗ ಸೊ ಅವರು ನಾನು ನೋಡೋಕ್ಕಿಂತ ಮುಂಚೆ 2 ವಾರದ ಮುಂಚೆ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರು. ಸೊ ಆಗ ಓಕೆ ಇಲ್ಲ ಕರೆಕ್ಟ್ ಈಗಿದ್ದಾರೆ, ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಕ್ಯಾರೆಕ್ಟರ್ ಶೂಟ್ ಆಗ್ತಾರೆ ಅಂತ ಅಲ್ಲಿಂದ ಮೆಸೇಜ್ ಮಾಡಿ ಇದು ಮಾಡಿದ್ವು. ಅಂಡ್ ಇವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಮಗೆ ಎಷ್ಟು ಯೂಸ್ ಆಯ್ತು ಅಂದ್ರೆ, ಸದೇ ಇವರೊಂದು ಫೋಟೋ ಅಪ್ಲೋಡ್ ಮಾಡಿದ್ರು. ಅದು ಮೂಗ್ನತ್ ಕ್ಲೈಮ್ಯಾಕ್ಸ್ ಅಲ್ಲಿ ತಿರುಗ್ತಾರಲ್ಲ, ಅದೇ ಸ್ಟಾರ್ಟಿಂಗ್ ಅಲ್ಲಿ ಅವರು ಬಸ್ ಸ್ಟ್ಯಾಂಡ್ ಇಂದ ಸೊ ಅವರು ಇಲ್ಲಿಗ ಗೊತ್ತಾಯ್ತು. ಸೊ ಅದು ತುಂಬಾ ನನಗೆ ಅದು ನೋಡಿದ ತಕ್ಷಣ ಇಲ್ಲ ಸ್ವರ ಹೀಗೆ ಇರಬೇಕು ಅಂತ ಒಂದು ಬರೀಬೇಕಾದ್ರೆ ಒಂದು ವಿಷನ್ ಇರುತ್ತಲ್ಲ. ಸೊ ಆ ಫೋಟೋ ನೋಡಿದಾಗ ಓಕೆ ಇವರೇ ಇದ್ದಾರೆ ಇದರಲ್ಲಿ ಅಂತ ಇಮಿಡಿಯೇಟ್ಲಿ ಫೋನ್ ಮಾಡಿದೆ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಆಕ್ಟರ್ ಆಕ್ಚುಲಿ ಒಂದು ಪ್ಲಸ್ ಪಾಯಿಂಟ್, ಪ್ರೊಫೈಲ್ ತರ. ಹೌದು, ಅನ್ನೋನ್ ಡೈರೆಕ್ಟರ್ಸ್ ಇವಾಗ ತುಂಬಾ ಒಬ್ರು ಅಪ್ಕಮಿಂಗ್ ಡೈರೆಕ್ಟರ್ಸ್ ಅಥವಾ ರೈಟರ್ಸ್, ಈಗ ಯಂಗ್ ಟೀಮ್ಸ್ ಎಲ್ಲ ಯಾವ್ದೋ ಒಂದ್ ಮೂಲೆಯಲ್ಲಿ ಏನೋ ಒಂದ್ ಕೆಲಸ ಸಖತ್ತಾಗಿ ಮಾಡ್ತಾ ಇರ್ತಾರೆ. ಬಟ್ ನಾವು ಅವ್ರಿಗೆ ಹೆಂಗ್ ಕನೆಕ್ಟ್ ಆಗೋದು ನಮ್ಗೆ ಗೊತ್ತೇ ಇಲ್ಲ. ಅವ್ರು ಎಷ್ಟೋ ಆ ತರ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಸೋಷಿಯಲ್ ಮೀಡಿಯಾದಿಂದ ಆಗತ್ತೆ. ಆತರ ಒಂದ್ ಒಳ್ಳೊಳ್ಳೆ ಟೀಮ್ಸ್ ಜೊತೆ ಇಂಟರಾಕ್ಷನ್. ಅವ್ರಿಗೆ ನಮ್ ಪ್ರೊಫೈಲ್ ಇದೇ ಪ್ರೊಫೈಲ್, ಇನ್ಸ್ಟಾಗ್ರಾಮೇ ಒಂದ್ ಪ್ರೊಫೈಲ್ ತರ ಆಗತ್ತೆ. ನೀನೊಂದು ಶಾಯರಿ ಸಿನಿಮಾ ಮಿಸ್ ಮಾಡ್ಕೊಂಡ್ರೆ ಬೈ ಚಾನ್ಸ್ ಯಾರಾದ್ರೂ ಭರತಕ್ಕೆ ತುಮಕೂರು ಅವ್ರ ಪ್ರೊಫೈಲ್ ವಿಸಿಟ್ ಮಾಡಿ ಇನ್ಸ್ಟಾದಲ್ಲಿ, ನಿಮ್ಗೆ ಅಲ್ಲೇ ಹಲವಾರು ಶಾಯರಿಗಳು ಸಿಗ್ತವೆ. ಮತ್ತೆ ನೀವು ಅಲ್ಲೂ ನೋಡ್ಕೊಂಡು ಖುಷಿ ಪಡ್ಬೋದು. ನಾನು ಆ್ಯಕ್ಚುಲಿ ನೆನ್ನೆ ಇವ್ರ ಬಗ್ಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ ಅಂತ ಇವ್ರ ಪೇಜೆಲ್ಲ ಹುಡ್ಕೊಂಡ್ರೆಲ್ಲ ಇದು ಮಾಡ್ತಾ ಇದ್ದೀನಿ. ಅದೆಲ್ಲ ಒಂದೊಂದು ಪೋಸ್ಟ್ಗಳು ಇವರು ಹಾಕಿರೋ ಸಾಲುಗಳೆಲ್ಲ ನೋಡಿದ್ಮೇಲೆ ನಮ್ಗೆ ಅನಿಸಿದ್ದು, ಭರತ್ಗೆ ತುಮಕೂರು ನಮ್ಮ ತರ್ಕಕ್ಕೆ ನಿಲುಕದ ವ್ಯಕ್ತಿ ಇವರೊಂದು ಪ್ರಪಂಚನೇ ಬೇರೆ ಇದೆ. ನಾನು ಕೂಡ ಏನಾದರೂ ಯಾವಾಗಾದ್ರೂ ಏನಾದ್ರು ತೋಚಿದ್ನೇನೋ ಬರೆಯೋ ಅಭ್ಯಾಸ ನನಗೂ ಕೂಡ ಇದೆ. ನನ್ನ ಬರವಣಿಗೆಗೆ ಒಂದು ಸೆಕೆಂಡ್ ಅದು ಇದನ್ನಿಸ್ತು, ನಾನು ಇಷ್ಟು ತುಚ್ಛವಾಗಿ ಬರ್ಕೊಂತೀನ ಅಂತ ಅನಿಸಿದ್ದು ನಿಮ್ಮ ಒಂದು ಇದನ್ನ ನೋಡಾದ್ಮೇಲೆ. ಸೊ ತುಂಬ ಚೆನ್ನಾಗಿದೆ ನಿಮ್ಮ ಬರವಣಿಗೆಗಳು ಆ್ಯಂಡ್ ಅದ್ರಲ್ಲಿ ಬರೋ ಸಾಲುಗಳು. ಆ್ಯಂಡ್ ನೀವು ಅದನ್ನ ತುಂಬ ಭಾವನಾತ್ಮಕವಾಗಿ ನೀನೊಂದು ಶಾಯರಿಯಲ್ಲಿ ವ್ಯಕ್ತಪಡಿಸಿರೋ ರೀತಿ ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್. ನಿಮ್ಮ ಜೀವನದಲ್ಲಿ ಜೀವನ ಪೂರ್ತಿ ಒಂದೇ ಒಂದು ಫುಡ್ನ ತಿನ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಯಾವ ಫುಡ್ನ ಸೆಲೆಕ್ಟ್ ಮಾಡ್ಕೊಂತೀರಾ? ನಾನು ಚಿತ್ರಾನ್ನ, ಅನ್ನ ಸಾರು, ಅನ್ನ ರಸಂ, ಟೊಮೆಟೊ ಸಾರು. ನಾನು ಇಟಾಲಿಯನ್ ಡಿಶ್. ಇಲ್ಲಪ್ಪ ಇಲ್ಲ, ದಾಲ್ ಕಿಚಡಿ ಮತ್ತೆ ಮ್ಯಾಂಗೋ ಪಿಕಲ್ ಜೊತೆಗೆ ಹಪ್ಪಳ. ಇನ್ನೇನ್ ಒಂದು ಬೋಂಡ, ಆಂಬಡೆ. ಮುಂದೆ ಊಟ ಯಾವಾಗ್ಲೂ ನಿಮ್ ಬಾಯಲ್ಲಿ ಈ ಸಾಂಗ್ ಬರ್ತಾನೆ ಇರುತ್ತೆ ಅಂದ್ರೆ ಯಾವ ಸಾಂಗ್? ನಗುವ ನಯನ ಮಧುರ ನನಗೆ ಅದ್ರಲ್ಲಿ ಅದೇ ಸಾಂಗ್ ಅದ್ರ ಜೊತೆ ಬೇರೆ ಹೇಳ್ಬೇಕಾ? ಈಗ ಸದ್ಯಕ್ಕೆ ನಂಗೆ ಕೆರೆ ಏರಿ ಚಂದ್ರ ಅಂಗಿ ಬಿಚ್ಚಿ ಅದಿಷ್ಟ ನಂಗೆ. ಓಕೆ, ಎಸ್ ರೀಲ್ಸ್. ಶಾರುಖ್ ಖಾನ್ ಫ್ಯಾನ್, ಸೊ ನನಗೆ ಸೂರಜ್ ಹುವಾ ಮದ್ದಮ್ ಯಾವಾಗ್ಲೂ ತಲೆ ನಡೀತಾ ಇರುತ್ತೆ. ನೀವು ಯಾವತ್ತೂ ಮಿಸ್ ಮಾಡ್ಕೊಳ್ದೆ ನೋಡೋ ಒಂದು ಟಿವಿ ಶೋ ಅಥವಾ ಸೀರೀಸ್ ಯಾವ್ದು? ಬಟ್ ಈಗ ನಿಂತೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋಣ ಹೇಳಿ. ಅದು ಯಾವ್ದು ಕಕೇಶಿಯನ್. ನಾನು ಭಯಂಕರ ಫ್ಯಾನ್. ಓ ನಂಗೂ ಅಷ್ಟೇ, ಅದ್ಭುತವಾಗಿತ್ತು. ಸಿಲ್ಲಿಲಲ್ಲಿ ಇವತ್ತಿಗೂ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹಂಗೆ ಸಿಕ್ಕಿದ್ರೆ, ಬಟ್ ನಂಗೆ ಅದು ನಾನು ಯಾವಾಗ ಬೇಕಾದ್ರೂ ನೋಡ್ಬೋದು, ನಂಗೆ ಅಷ್ಟು ಇಷ್ಟ ಸಿಲ್ಲಿಲ. ಓಕೆ, ಮಾಲ್ಗುಡಿ ಡೇಸ್. ಹಾ, ಬ್ಯೂಟಿಫುಲ್. ನೀವು ಭರತ್ಗೆ ಅಂಡ್ ರಾಕೇಶ್ ಅವ್ರಿಗೆ ಅಂಡ್ ಭರತ್ ಅವ್ರಿಗೆ ಇಬ್ರಿಗೂ ಒಂದು ಹೊಸ ಹೆಸರು ಕೊಡ್ಬೇಕು ಅಂತ ಹೇಳಿ ಏನ್ ಹೆಸರು ಕೊಡ್ತೀರಾ?
ನೋಡಿ ಚೆನ್ನಾಗಿರೋದು ಕೊಡಿ, ಇಂಡಸ್ಟ್ರಿ ಚೇಂಜ್ ಮಾಡ್ಕೊಳ್ಳೋಣ. ಬ್ರೈಟ್ ಸ್ಟಾರ್ ಓ ಸ್ಟಾರ್ಸ್. ಆ ಥರ ಅಲ್ಲ, What? ಆ ಥರ ಏನದು? ಅಲ್ಲ. ಅಂದ್ರೆ ಅವರು ಯೋಚನೆ ಮಾಡ್ತಾ ಇರೋದು ಮುಂದೆಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹಂಗೆ ಹೇಳಿದೆ. ಹೊಸ ಹೆಸರು ವಿರಾಟ್ ವಿರಾಜ್. ವಿರಾಟ್ ವಿರಾಜ್. ವಿಕ್ಟ್ರಿ, ವಿ ಫಾರ್ ವಿಕ್ಟ್ರಿ. ವಿ ಫಾರ್ ವಿಕ್ಟ್ರಿ, ಕರೆಕ್ಟ್. ಈಗ ರಾಕೇಶ್ ಅವರು ಭರತ್ ಇಬ್ರು ಸೇರ್ಕೊಂಡು ನಮ್ಮ ಕಥಾನಾಯಕಿಗೆ ಏನ್ ಹೆಸರು ಕೊಡ್ತೀರಿ? ಕ್ಯಾಥಲಿನ್. ಚೆನ್ನಾಗಿದೆ ಈ ಡ್ರೆಸ್ಗೆ ಅವ್ರಿಗೆ ಚೆನ್ನಾಗಿದೆ. ಕ್ಯಾಥಲಿಕ್ ಇದು ನೀವು ವ್ಯಾಂಪೈರ್ ಡೇಸ್ ಇಂದ ಅನುಮತಿ ಮಾಡ್ಕೊಂಡ್ರಾ ಅಥವಾ ರೆಡ್ ಡ್ರೆಸ್ಗೆ ಅವರು ಅದೇ ಹಂಗನ್ಸ್ ಕ್ಯಾಥಲಿಕ್. ಅವರು ವಿ ಇಂದ ಹೇಳಿದ್ರು, ಸೊ ಅದಂಗೆ ವಿ ತರನೇ ಪ್ರಶ್ನೆ ಬಿಡ. ವಿಭಾ. ವಿಭಾ. ಓಕೆ, ಸೂಪರ್. ನಿಮ್ಮ 3 ಜನಕ್ಕೆ ಸೆಲೆಬ್ರಿಟಿ ಕ್ರಶ್ ಯಾರು? ಒಬ್ಬರೇ ಫಾರ್ ಎವರ್ ನಾನ್ ಫಸ್ಟ್ ಹೇಳ್ತೀನಿ, ನಾನ್ ಫಸ್ಟ್. ಅಲ್ಲ, ನಾನು ಫಾರ್ ಎವರ್ ರಮ್ಯಾ ಫ್ಯಾನ್, ಫಾರ್ ಎವರ್. ನಾವ್ ಹೇಳಕ್ ಹೊರಟ್ರೆ ಬಿಡ್ಲಿಲ್ಲ ನೋಡಿ. ನೋಡಿ ನಮ್ಗೂ ರಮ್ಯಾನೆ. ನಂಗೆ ತುಂಬಾ ಜನ ಇದ್ದಾರೆ, ಬಟ್ ಇವಾಗ ಕರೆಂಟ್ ಫೇವ್ರೆಟ್, ಸುಮಾರು ವರ್ಷದಿಂದ ಫೇವ್ರೆಟ್ ರಕ್ಷಿತ್ ಶೆಟ್ಟಿ. ಸೂಪರ್. ತುಂಬಾನೇ ಫೇವ್ರೆಟ್. ನಿಮ್ಗೆ? ಯಾರು? ರಮ್ಯಾ. 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 ರಮ್ಯಾ ರಕ್ಷಿತ್ ಶೆಟ್ಟಿ. ರಮ್ಯಾ ರಕ್ಷಿತ್ ಅಂದಂಗೆ ಓಕೆ, ರೈಮಿಂಗ್ ಓಕೆ ಇರ್ಲಿ. ರಮ್ಯಾ ರಕ್ಷಿತ್. ನನ್ನ ಜೀವನದಲ್ಲಿ ಇಂಥವ್ರ ಜೊತೆ ಸಿನಿಮಾ ಮಾಡಲ್ಲಪ್ಪ ನಾನು ಅಂತ ಇದ್ರೆ ಯಾರು? ಕೆಲಸ ಸಿಕ್ಕಿದ್ರೆ ಸಾಕು ಅಂತೀವಿ ನಾವೀಗ. ಇನ್ ಕೆಲಸ ಸಿಕ್ಕಿದ್ದನ್ನ ಬೇಡ, ಅವನು ಹಿಂಗೆ ಇವನು ಹಿಂಗೆ ಅಂತೆಲ್ಲ ಇಲ್ಲ. ಡಾಗ್ಸ್ ಆರ್ ಕ್ಯಾಟ್ಸ್? ಕ್ಯಾಟ್ಸ್. ಇವರ ಡಾಗ್ ಪರ್ಸನ್, ಇವರ ಕ್ಯಾಟ್ ಪರ್ಸನ್. ಕ್ಯಾಟ್ ಪರ್ಸನ್. ಅಲ್ಲ, ಡಾಗ್ಸ್ ಇಷ್ಟ, ಬಟ್ ಕ್ಯಾಟ್ಸ್ ಆಟಿಟ್ಯೂಡ್ ಇಷ್ಟ. ಆಕ್ಚುಲಿ ಇದ್ರಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ಅಶ್ವಿತಾ ಅವರು ಯಾವ್ದನ್ನ ಹೇಳಿದ್ರು ಕೂಡ ಅದು ನನ್ಗೆ ಇಷ್ಟ ಅಂದ್ಬಿಟ್ಟು ಐಫೈ ಕೊಡ್ತಾ ಇದ್ದೆ. ದಟ್ ಈಸ್ ಗೌಡ್ ಶೆಟ್ಟಿ ಫಾರ್ ಯು. ನೀವ್ ಹೇಳಿದ್ರು ಅವರು ಕಮೆಂಟ್ ಹಾಕ್ತಿದ್ರು. ಇದು ಒಂದು ಇಂಡಸ್ಟ್ರಿಯ ಒಂದು ಪ್ರಶ್ನೆ, ಒಂದು ಮನಸ್ಸಿನ ಮಾತು. ಸಿನಿಮಾ ರಂಗದವ್ರಿಗೆ ಹೆಣ್ ಕೊಡಲ್ಲ ಅಂತಲ್ಲ, ಹೆಂಗ್ ಸರ್ ಕತೆ? ಯಾರು ಹೇಳಿದ್ ನಿಮ್ಗೆ? ಓ ಸಾರಿ, ಈಗ ಸದ್ಯದಲ್ಲೇ ಶುಭ ಮಂಗಳ ಆಗತ್ತೆ. ಭರತ್ ಅವ್ರ ಮಾತ್ರ ಕೇಳ್ಕೊಂತೀನಿ ಅವ್ರದ್ದು ಕೇಳಿ. ಇನ್ನು ನಮ್ಗೆ ಹೆಣ್ಣು ಹುಡ್ಕೋ ಅಷ್ಟು ಇದಕ್ಕೆಲ್ಲ ಹೋಗಿಲ್ಲ, ಗೊತ್ತಿಲ್ಲ. ಆ ಸ್ಟೇಜ್ಗೆ ಹೋದ್ರೆ ಗೊತ್ತಾಗುತ್ತೆ. ಓಕೆ, ಇದಿನ್ನು ಇವಾಗ ಸೆಕೆಂಡ್ PU ಮುಗಿಸಿರೋದು. ಯಾರು? ಕಿಡ್. ಅಯ್ಯೋ, ನಿಮ್ಗೆ ಕ್ವಶನ್ ಇಲ್ಲ ಬಿಡಿ. ಅವ್ರಿಗೆ ಕ್ಯೂ ನಿಲ್ತಾರೆ, ಅವ್ರಿಗೆ ಕ್ಯೂ ನಿಲ್ತಾರೆ. ಬ್ರೇಕಪ್ ಮಾಡ್ಕೊಂಡಿರೋ ನಮ್ಮ ಹುಡುಗರಿಗೆ ಒಂದು ನಿಮ್ ಕಡೆಯಿಂದ ಒಂದು ಅಡ್ವೈಸ್. ದಯವಿಟ್ಟು ಶಾಯರಿ ಹೇಳ್ಕೊಂಡು ನೆನ್ಸ್ಕೊಂಡು ಬದುಕ್ಬಿಡಿ. ಬ್ರೇಕಪ್ ಮಾಡ್ಕೊಂಡಿರೋ ಹುಡುಗರಿಗೆ ಒಂದು ಅಡ್ವೈಸ್. ಇವಾಗ ಇಂಪಾರ್ಟೆಂಟ್ ಅಡ್ವೈಸ್ ಏನಂದ್ರೆ, ಫಸ್ಟ್ ಈಗ ಫ್ರೆಶ್ ಆಗಿ ಬ್ರೇಕಪ್ ಆಗಿದ್ರೆ, ಅವಳಿಗಿಂತ ಚೆನ್ನಾಗಿರೋಳು ಸಿಗ್ತಾಳೆ ಅಂತ ಮಾತ್ರ ಇಲ್ಲ 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 ಅದ್ ಹೇಳಲ್ಲ. ನೀನೊಂದು ಶಾಯರಿ ನೋಡಿ, ಆಲ್ರೆಡಿ ನೋಡಿರ್ಬೋದು. ಇನ್ನು ಈಗ ಫ್ರೆಶ್ ಆಗಿ ಬ್ರೇಕಪ್ ಆಗಿರೋರು ನೀಟಾಗಿ ಒಂದ್ಸತಿ ನೋಡ್ಬಿಡಿ. ಡೈರಿ ಮಿಲ್ಕ್ ತಂದು ಕೊಡ್ತಾರಲ್ಲ ಹಂಗ ಅಲ್ಲ, ಲಾಸ್ಟ್ ಅಲ್ಲಿ ಪಾಪ ಒಬ್ಬೊಬ್ರೆ ಮಾತಾಡ್ತಾರೆ, ಆಗ್ತಾ ಇರತ್ತಲ್ಲ, ಏನ್ ಮಾತಾಡ್ತಿರೋ ಅವರು. ಸೊ ನನ್ ಫ್ಯೂಚರ್ ಹಿಂಗ್ ಆಗ್ಬೋದು ಅನ್ನೋದು ಆಗ್ಬಾರ್ದು ಅಂದ್ರೆ ನೋಡ್ಬಿಟ್ಟು ಸ್ವಲ್ಪ ಎಚ್ಚೆತ್ಕೊಂಡು ಚೆನ್ನಾಗಿರಿ. ಓಕೆ ಓಕೆ, ಇದನ್ನ ನಾನು ಯಾವುದೇ ಕ್ವಶನ್ಸ್ ಕೂಡ ಸ್ಕಿಪ್ ಮಾಡದೆ ಆನ್ಸರ್ ಮಾಡಿದ್ರೆ ಎಲ್ರಿಗೂ ಒಂದು ಸರ್ಪ್ರೈಸ್ ಗಿಫ್ಟ್ ಇತ್ತು. ಆ ಗಿಫ್ಟ್, ಆ ಪುಸ್ತಕ ನನ್ನಲ್ಲೇ ಉಳಿತಾ ಇದೆ. ಥ್ಯಾಂಕ್ ಯು, ಸೇವ್ ಮಾಡಿ. ಯಾವ ಪುಸ್ತಕ ಅದು? ಸಸ್ಪೆನ್ಸ್. ನೀವು ಪುಸ್ತಕ ಕೊಡೋ ಕಾಣಿಸ್ತಿಲ್ವೇ? ಈಗ ಈ ಸಿನಿಮಾದ ಮುಖ್ಯವಾಗಿರೋ ಒಂದು ಘಟ್ಟ, ಸ್ವರ ಅಂಡ್ ಸಾಗರ್ ಇಬ್ರು ತೆರೆ ಮೇಲೆ ಟ್ರಾವೆಲ್ ಮಾಡ್ತಿರ್ತಾರೆ, ಅಂದ್ರೆ ಟ್ರಾವೆಲ್ ಮಾಡ್ತಿರ್ತಾರೆ ಪಾತ್ರಗಳಾಗಿ. ಇವರು ಟ್ರಾವೆಲ್ ಮಾಡ್ತಿರೋ ವೆಹಿಕಲ್ಲೇ ಈ ಸಿನಿಮಾದ ಮ್ಯೂಸಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ? ಓಕೆ, ಆ ಮ್ಯೂಸಿಕ್ ಬಗ್ಗೆ ಅಂಡ್ ಪ್ರಸನ್ನ ಸರ್ ಬಗ್ಗೆ ದಯವಿಟ್ಟು ಏನಾದ್ರು ಹೇಳಿ. ಓಕೆ, ಅದೇ ಬೇಸಿಕ್ಲಿ ನಾನು ಆಗ ಹೇಳ್ದಂಗೆ ಅವ್ರು ನನಗೆ ಒಬ್ಬ ಟೆಕ್ನಿಷಿಯನ್ ಅಲ್ಲ, ಅವರು ಕ್ಲೋಸ್ ಫ್ರೆಂಡ್, ನನ್ನ ಅಣ್ಣನ ರೀತಿಯವರು. ಸೊ ನನಗೆ ಅದು ಅದೇ ಮುಂಚೆಯಿಂದ ನನ್ನ ಜೊತೆಗೆ ನಾಟಕ ಮಾಡ್ಕೊಂಡ್ರಿಂದ ನಮ್ಮ ನಾಟಕಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಸೊ ನನಗೆ ನಮ್ಮ ಇವಾಗ ಬ್ಲಿಂಕಿಗಾಗಲಿ ಅಥವಾ ಇದಕ್ಕಾಗಲಿ ನನಗೆ ಅವ್ರ ಜೊತೆ ಕೆಲಸ ಮಾಡೋದು ನನಗೆ ಅದೇನು ತುಂಬ ಕಷ್ಟ ಅಂತ ನನಗೆ ಅನ್ನಿಸ್ಲಿಲ್ಲ, ಯಾಕಂದರೆ ಅವರೊಬ್ಬರು ಅದ್ಭುತ ಮ್ಯೂಸಿಷಿಯನ್. ಸೊ ಈ ಕತೆನ ನಾನು ಬೇಸಿಕ್ ಎಲ್ಲ ಟೆಕ್ನಿಷಿಯನ್ಸು ಸಹ ಕತೆ ಯಾರಿಗೂ ಹೇಳಿಲ್ಲ, ಸ್ಕ್ರಿಪ್ಟ್ ಕಳಿಸಿದ್ದೆ, ನೀವು ಓದಿ, ನಿಮ್ಗೆ ಅನಿಸಿದ್ದು ಆಮೇಲೆ ಬೇಕಾದ್ರೆ ಡಿಸ್ಕಸ್ ಮಾಡೋಣ ಅಂತ. ನಾನು ಯಾರಿಗೂ ನರೇಶನ್ ಅನ್ನೋದು ಯಾರಿಗೂ ಕೊಟ್ಟಿಲ್ಲ, ಇವ್ರಿಗೂ ಆಗಲಿ ಅಥವಾ ನಮ್ಮ ಟೀಮ್ಗಾಗಲಿ ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟು ನೀವು ಓದಿ ಆಮೇಲೆ ಮಾತಾಡೋಣ. ಸೊ ಹಾಗೇನೆ ನಾನು ನಮ್ಮ ಪ್ರಸನ್ನ, ನಮ್ಮ ಅಪ್ಪಿ ಕಳಿಸಿದಾಗ
ಅವರು ಓಕೆ ನಮ್ಗೆ ಈ ಥರ ಒಂದು ಥಾಟ್ ಇದೆ, ಈ ಥರ ಈ ಮ್ಯೂಸಿಕ್ ಈ ಪ್ಯಾಟರ್ನ್ ಹೋಗೋಣ ಸೊ ಅಂತ ಅವ್ರೊಂದು ಬೇಸಿಕ್ ಅವ್ರ ತಲೆ ಒಂದು ಐಡಿಯಾ ಇತ್ತು. ಸೊ ಅದಾದ್ಮೇಲೆ ನಮ್ಮ ಶೂಟ್ ಮುಗಿಸ್ಕೊಂಡ್ ಬಂದು ಅವ್ರಿಗೆ ನಾನು ಫಸ್ಟ್ ಎಡಿಟ್ ಕಾಪಿ ತೋರಿಸಿದಾಗ, ಇಲ್ಲ ನಾನು ಅನ್ಕೊಂಡಿದ್ದಕ್ಕಿಂತ ಇದು ಬೇರೆ ರೀತಿ ಬಂದಿದೆ, ನಾನು ಇನ್ನೂ ಬೇರೆ ನಾನು ಏನೋ ಬೇರೆ ಬೇರೆ ಪ್ಲಾನ್ ಮಾಡ್ಕೊತೀನಿ ಅಂತ. ಸೊ ಇಮಿಡಿಯೇಟ್ಲಿ ಅವರು ಇಡೀ ಶಾರ್ಟ್ ಫಿಲ್ಮ್ನ ಒಂದು ಥೀಮ್ ಮ್ಯೂಸಿಕ್ ಆಗಿ ಒಂದು ಬಿಟ್ ಥರ ಇಟ್ಕೊಳ್ಳೋಣ, ಸೊ ಅದು ವೈಲಿನ್ನಲ್ಲಿ ಕಂಪೋಸ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡು, ಅದು ಈ ನಮ್ಮ ವರ್ಕ್ ಹೇಗೆ ನಮ್ದು ಚೆನ್ನಾಗಾಗುತ್ತೆ ಅಂದ್ರೆ ಆಕ್ಚುಲಿ ಅವರು ನೈಟ್ ಪರ್ಸನ್. ಸೊ ಅವ್ರಿಗೆ ಒಂದು ಜೋಶ್ ಬರೋದೇ ಒಂದು 10 ಗಂಟೆ ಮೇಲೆ, ನನಗೂ ಅಷ್ಟೇ. ಅದೊಂದು 10 ಗಂಟೆ ಮೇಲಿಂದ ಬೆಳಿಗ್ಗೆ ಒಂದು 3-4ವರೆಗೂ ನಾವು ಕೆಲಸ ಮಾಡ್ತೀವಿ. ಬೆಳಗ್ಗೆ ಸಹವಾಸಕ್ಕೆ ಹೋಗಲ್ಲ, ಮತ್ತೆ ಸಂಜೆ ಮೇಲೆ ಬರೋದು. ಸೊ ಅದು ತುಂಬಾ ತುಂಬಾ ಚೆನ್ನಾಗಿ ನಮ್ಗೆ ವೈಬು ಮ್ಯಾಚ್ ಆಗಿರೋದ್ರಿಂದ ಅದು ಆಕ್ಚುಲಿ ಸಿಕ್ಕಾಬಟ್ಟೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಆ ಮ್ಯೂಸಿಕ್ಗೆ. ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ. ಅದಕ್ಕೆ ಪಾಪ ತುಂಬಾ ನಮ್ಮ ಇದ್ರಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ಬೇಕೇನಂದ್ರೆ, ನಮ್ಮ ಶಾರ್ಟ್ ಫಿಲಮ್ ಅಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ ನಾವು ಬಳಸಿದೀವಿ ಎಲ್ಲವೂ ಲೈವ್ ಹೋಗಿದೀವಿ, ಯಾವ್ದು ಪ್ರೋಗ್ರಾಮಿಂಗ್ ಮಾಡಿಸಿಲ್ಲ. ಅಂಡ್ ಇದಕ್ಕೆ ನಮ್ಮ ಅಂಡ್ ಬೇಸಿಕ್ಲಿ ಫಸ್ಟ್ ಹೇಗಾಗುತ್ತೆ ಯೂಶಲಿ ಕಂಪೋಸಿಷನ್ ಅಂದ್ರೆ, ಸೊ ನಾವೊಂದು ಪ್ರೋಗ್ರಾಮಿಂಗ್ ಮಾಡ್ಕೊಂಡು ಒಂದು ಕಂಪೋಸ್ ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆ ಆಮೇಲೆ ಲೈವ್ ಅವ್ರನ್ನ ಬಂದು ಹೀಗೆ ನುಡ್ಸಿ ಅಂತ ಅಂತೀವಿ. ಬಟ್ ಈ ಶಾಯರಿಗೆ ಹೇಗೆ ಆಯ್ತು ಅಂದ್ರೆ, ಒಬ್ಬ ಎದುರುಗಡೆನೆ ವೈಲಿನ್ ಇಟ್ಕೊಂಡು, ನಾನು ಪ್ರಸನ್ನ ಮತ್ತೆ ಅಭಿನವ್ ಅಂತ, ಅವನು ವೈಲಿನ್ ನುಡ್ಸೋ ಹುಡುಗ, ಜಸ್ಟ್ 18 years. ಸೊ ಅವ್ನು ಇಟ್ಕೊಂಡು ಓಕೆ ಈ ರೀತಿ ಮೂಡ್ಬೇಕು, ಟ್ರೈ ಮಾಡೋಣ ಅಂತ ಅಲ್ಲೇ. ಸೊ ಅಲ್ಲೊಂದು ನುಡ್ಸಿದ ತಕ್ಷಣ ಚೆನ್ನಾಗಿದೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಡೈರೆಕ್ಟ್ ಆಗಿ ನುಡಿಸ್ಕೊಂಡು ಹೋಗಿದ್ದು. ಸೊ ಆ ರೀತಿ ಈ ಶಾರ್ಟ್ ಫಿಲಮ್ಗೆ ಕೆಲಸ ನಡೆದಿದ್ದು. ಬಟ್ ಅದೇ ಬೇಸಿಕ್ಲಿ ಮ್ಯೂಸಿಕ್ ಏನೇ ಕ್ರೆಡಿಟ್ ಹೋದ್ರು ಪ್ರಸನ್ನ, ಯಾಕಂದ್ರೆ ಅವರು ಇದಕ್ಕೆ ಇಲ್ಲ ಇದನ್ನ ಇನ್ನೂ ಬೆಟರ್ ಮಾಡೋಣ ಅಂತ ಕೊನೆ ಮೂಮೆಂಟ್ ವರ್ಗು ತುಂಬಾ ಚೆನ್ನಾಗಿ ತಂದು ಕೊಟ್ರು. ಮೇ ಬಿ ಅವಾಗೆಲ್ಲ ಎಲ್ರಿಗೂ ನೋಡಿದಾಗಲೂ ಅಷ್ಟೇ ಮ್ಯೂಸಿಕ್ ನಾನು ರೆಫರೆನ್ಸ್ ಮ್ಯೂಸಿಕ್ ಹಾಕಿದ್ದು ನೋಡಿ ಸುಮಾರು ಜನ ಹೇಳಿದ್ರು, ಇದೇ ತರ ಬಂದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತ. ಯಾಕೆ ನಾನು ಹಾಕಿದ್ದು ನಮ್ಮ ಮುನಿರತ್ನಂ ಸರ್ದು 4 ಸಿನಿಮಾ, ಈ ಕಡೆ ಫೇಮಸ್ ಸೀತಾರಾಮಮ್ಮ, ರಾಜಾರಾಣಿ ಸಿನಿಮಾ. ಸೊ ಈ ತರ ಒಂದು ಅದ್ಭುತ ಮ್ಯೂಸಿಕ್ ಇನ್ನೊಂದು ಟೈಮ್ ಇದ್ದಿನ್ನು ಈ ತರ ರೆಫರೆನ್ಸ್ ಒಂದೊಂದು ಬಿಟ್ಗೂ ಇದೇ ರೀತಿ ಬೇಕು, ಈ ರೀತಿ ಬೇಕು ಅಂತ ಇಡೀ 20 ನಿಮಿಷ ಕಂಪ್ಲೀಟ್ ನಾನು ಮ್ಯೂಸಿಕ್ ರೆಡಿ ಮಾಡಿ ರೆಫರೆನ್ಸ್ ಕೊಟ್ಟಿದ್ದೆ ಅವ್ರಿಗೆ. ಅದು ಕೆಲವ್ರಿಗೆ ಡೌಟ್ ಇತ್ತು, ಇಲ್ಲ ಇದು ಮೇ ಬಿ ಈ ಲೆವೆಲ್ಗೆ ಬರಲ್ಲ ಅಂತ. ಬಟ್ ಅವರೆಲ್ಲರೂ ಹೇಳಿದ್ದು ಸಖತ್ತಾಗಿ ಅದ್ಭುತವಾಗಿ ಬಂದಿದೆ ಅಂತ. ಸೊ ಅದು ಓಲ್ ಕ್ರೆಡಿಟ್ಸ್ ಅಷ್ಟು ಪ್ರಸನ್ನ. ಸೂಪರ್. ಅಂಡ್ ತುಂಬ ಕಲರ್ಫುಲ್ ಆಗಿ ಮೂಡ್ ಬಂದಿದೆ ಚಿತ್ರ. ಓಕೆ, ಇದಕ್ಕೆ ಮೇನ್ ಲೈಟಿಂಗು ಆ್ಯಂಡ್ DOP ಅವರ ಕೆಲಸ, ನಮ್ಮ ಅವಿನಾಶ ಶಾಸ್ತ್ರಿ ಜಿ ಅವ್ರ ಕೆಲಸ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ? ಸೊ ನಮ್ಮ ಅದೇ ಶಾಸ್ತ್ರಿ ಬೈ ಅಂತ ನಾವು ಕರೆಯೋದವ್ರನ್ನ. ಸೊ ನಮ್ಮ ಸೂಪರ್ ಸೀನಿಯರ್ ಕಾಲೇಜಲ್ಲಿ ಹೇಳ್ದಂಗೆ ಕಾಲೇಜು ಎಲ್ಲ ನ್ಯಾಷನಲ್ ಕಾಲೇಜ್ ಜಯನಗರದ ಪ್ರತಿಭೆಗಳು. ಅದಕ್ಕೊಂದು ಕ್ರೆಡಿಟ್ಸ್ ಅದು ಬಸ್ ಸ್ಟ್ಯಾಂಡ್ ಸೀನ್ ಇರ್ಲಿ ಅಂದ್ರೆ ಆ ಬಸ್ ಸ್ಟಾಪ್ ಅಲ್ಲಿ ನಾವೆಲ್ಲ ಕನೆಕ್ಟ್ ಆಗಿದ್ವಿ. ನಮ್ದೇ ಆ ತರದ್ದು. ನಿಮ್ಗೆ ಇನ್ನೂ ಡೌಟ್ ಬಂದಿಲ್ಲಲ್ಲ ಅವ್ರ ಕಥೆನ ಅಂತ ಕೇಳಿದ್ರೆ? ಬಂದ್ರಲ್ಲ ಪಾಯಿಂಟ್ ಬಂದ್ರಲ್ಲ ಈಗ. ಅಂದ್ರೆ ಆ ಕತೆ ಹೇಳಿದಾಗ ನಮ್ಮ ಅಷ್ಟು ಓಲ್ಡ್ ಟೀಮ್ಗೂ ಕನೆಕ್ಟ್ ಆಯ್ತು. ಓಕೆ, ಇಲ್ಲಿ ಲೊಕೇಶನ್ ಅದೇ ಆದಾಗ ಅವ್ರಿಗಿನ್ನೂ ಇದು ಹಿಂಗ ಅನ್ನೋದು. ಬಟ್ ಯಾರು ಹೇಳ್ಕೊಳಲ್ಲ, ಎಲ್ಲರೂ ಸ್ಟೋರಿ ಎಲ್ರಿಗೂ ಗೊತ್ತಿತ್ತು ನಮ್ಗೆ ಯಾರದ್ದು ಏನೇನಾಗಿದೆ ಅಂತ. ಸೊ ಹಾಗೆ ನಮ್ಗೆ ಪರಿಚಯ ಆದರು. ಸೊ ಅವರು ಅಷ್ಟೇ ತುಂಬಾ ಕ್ಲಿಯರ್ ಅಂಡ್ ಸಿಂಪಲ್ ಮನುಷ್ಯ. ಅವ್ರಿಗೆ ಕತೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಸೊ ಅವರು ನಮ್ಗೇನು ಜಾಸ್ತಿ ಟೈಮ್ ತಗೊಂಡು ಓಕೆ ಇದನ್ನ ಹಾಗೆ ಕಂಪೋಸ್ ಮಾಡೋಣ ಅನ್ನೋದೇನಿಲ್ಲ. ಅವರು ಹೇಳ್ತಾರೆ ಈ ತರ ಒಂದು ಪ್ಯಾಟರ್ನ್ ಹೋಗೋಣವಾ ಅಂತ. ಸೊ ಅವ್ರು ನಾವು ಯಾವ ರೀತಿ ಶಾರ್ಟ್ ಫಿಲಮ್ ಕೆಲಸ ಮಾಡಿದ್ವಿ ಅಂದ್ರೆ, ನಾವು ಬಿಫೋರ್ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೆ ಆಕ್ಟರ್ಸ್ ಅವ್ರು ಯಾವ ಕಲರ್ ಕಾಸ್ಟ್ಯೂಮ್ ಹಾಕ್ತಾರೆ, ಮತ್ತೆ ಇಡೀ ಸಿನಿಮಾ ಟೋನ್ ಯಾವ್ದಿರುತ್ತೆ, ಕಲರ್ ಪ್ಯಾಲೆಟ್ ಅನ್ನೋದೇ ನಾವು ಮಾಡ್ಕೊಂಡಿದ್ವಿ. ಇಡೀ ಸಿನಿಮಾ ಕಲರ್ ಪ್ಯಾಲೆಟ್ ಆಗಿತ್ತು. ಸೊ ಇದೇ ಕಾಸ್ಟ್ಯೂಮ್ ಹೀರೋಯಿನ್ಗೆ ಚೂಸ್ ಮಾಡಬೇಕು, ಹೀರೋ ಇದೇ ಕಾಸ್ಟ್ಯೂಮ್ ಚೂಸ್ ಮಾಡಬೇಕು, ಬ್ಯಾಕ್ ಡ್ರಾಪ್ ಇದೇ ಕಲರ್ ಇರಬೇಕು. ಸೊ ಲೊಕೇಶನ್ ಹೋಗಿ ಅವರು ಫೋಟೋ ತಗೊಂಡ್ಬಂದು ಅದನ್ನ ನಮ್ಮ ಕಲರ್ ಇಷ್ಟ ನಾನು, ಶಾಸ್ತ್ರಿ ಅವರು ಮತ್ತೆ ನಮ್ಮ ಕಲರ್ ಇಷ್ಟ ಕಾರ್ತಿಕ್ ಅಂತ, ಅವರು ಪೆಬೆಲ್ಸ್ ಅಂತ ಒಂದು ಮೂವಿಗೆ ಕಲರ್ ಇಷ್ಟ, ಅದು ಆಸ್ಕರ್ಗೆ ನಾಮಿನೇಟ್ ಆಗಿತ್ತು. ಸುಮಾರು ಅದ್ಭುತ ಕಲಾವಿದ ಕಲರ್ ಇಷ್ಟ. ಸೊ ನಾವು 3 ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ, ಯಾವ ಕಲರ್ ಹೋದ್ರೆ ಇವ್ರಿಗೆ ಚೆನ್ನಾಗಿರುತ್ತೆ, ಸೊ ಯಾವ ಕಲರ್ ಅವ್ರಿಗೆ ಹೋದ್ರೆ ಚೆನ್ನಾಗಿರುತ್ತೆ, ಬ್ಯಾಕ್ ಡ್ರಾಪಿಗೆ ಯಾವ್ದು ಮ್ಯಾಚ್ ಆಗುತ್ತೆ, ಸೊ ಈ ಇಡೀ ಸಿನಿಮಾ ಟೋನ್ ಯಾವ ಕಲರ್ ಇರುತ್ತೆ, ಯಾವ ಫಿಲ್ಟರ್ ಯೂಸ್ ಮಾಡೋಣ, ಯಾವ ಲೆನ್ಸ್ ಯೂಸ್ ಮಾಡೋಣ ಅಂತ ಎಲ್ಲವೂ ಪೇಪರಲ್ಲಿ ಇತ್ತು ಬಿಫೋರ್ ಶೂಟ್ಗೆ. ಸೊ ನಮ್ಗಲ್ಲಿ ಶೂಟಲ್ಲಿ ಯಾವ ತಲೆನೋವು ಆಗಿಲ್ಲ, ಯಾಕಂದ್ರೆ ನಮ್ಗೆಲ್ಲನೂ ನಮ್ಗೆ ಗೊತ್ತಿದ್ರಿಂದ ಪೇಪರ್ ಮೇಲೆ ನಾವು ಬರ್ದಿದ್ರಿಂದ. ಸೊ ನಾವು ಅವರು ನಮ್ಮ ಶಾಸ್ತ್ರಿ ಬಗ್ಗೆ ಲೈಟಿಂಗ್ ಪ್ಯಾಟರ್ನ್ ಎಲ್ಲ ಮುಂಚೆನೆ ಈ ಲೈಟ್ ಪ್ಯಾಟರ್ನ್ ಅಲ್ಲೇ ಹೋಗೋಣ ಅಂತ ಅವರೇ ಕ್ಲಿಯರ್ ಆಗೆಲ್ಲ
ರೆಡಿ ಮಾಡ್ಕೊಂಡಿದ್ರು. ಸೊ ಸರಾಗವಾಗಿ ಅದಾಯ್ತು. ಔಟ್ಪುಟ್ ನೋಡಿದ್ರೆ ನಮಗೆ ಆ್ಯಕ್ಚುಲಿ ಖುಷಿ ಆಯಿತು. ಎಸ್, ಅಂದ್ಕೊಂಡಿದ್ದು ಆ ಕಲರ್ ನಮಗೆ ಬಂದಿದೆಯಲ್ಲ ಅಂತ. ನಮ್ಗೆ ಆ್ಯಕ್ಚುಲಿ ಅದನ್ನು ಅಷ್ಟು ನಮಗೆ ಅದನ್ನು ಹೊಗಳಿದ್ದು ಅಂದರೆ ನಮ್ಮ ಕಲರ್ ಇಷ್ಟೇ. ಇಲ್ಲ, ನೀವು ಅಚೀವ್ ಮಾಡಿದಿರಾ ಅಂದರೆ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅದನ್ನ ಕ್ಲೀನಾಗೆ ಅಚೀವ್ ಮಾಡಿದ್ದೀರಾ ಅಂತ. ಸೊ ಆ ಲೆವೆಲ್ಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ, ಅಂದರೆ ನಾವೀಗ ಕಲರ್, ಮ್ಯೂಸಿಕ್ ಆಯಿತು, ಇದಾಯಿತು, ಮತ್ತು ಎಡಿಟಿಂಗು ಅಷ್ಟೇ, ಯಾವ ಕಟ್ಟು ಎಲ್ಲಿ ಮಾಡ್ತೀವಿ, ಸೊ ಯಾವ ಥರ ಕಟ್ಟು, ಯಾವ ಮ್ಯಾಚ್ ಕಟ್ಟು, ಇದೆಲ್ಲನೂ ಸಹ ಪೇಪರ್ ಮೇಲೆ ಬರ್ತಿದ್ವಿ. ವಿತ್ ಎಲ್ಲವೂ ಡಿಸ್ಕಷನ್ ಆಗಿತ್ತು. ಯಾವುದೇ ಸಹ ಟೇಬಲ್ ಮೇಲೆ ಇಲ್ಲ ಇದೇನೋ ಒಂದು ಈಗ ಒಂದು ಮತ್ತೆ ಯಾವುದೋ ಆಗಿದೆ ಅಂತ, ಎಲ್ಲವೂ ಪ್ರೀ ಪ್ಲ್ಯಾನ್, ಎಲ್ಲವೂ ಪ್ರೀ ಪ್ಲ್ಯಾನ್. ಓಕೆ. ಸೊ ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಅದ್ಭುತವಾಗಿ ಕೆಲಸ ಮಾಡಿ ಆಗಿದ್ದು. ಸರ್, ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ಗಳು, ಫ್ಯೂಚರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳು ಏನಿದೆ? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂದರೆ 2 ಸಿನಿಮಾ ಇದೆ ರಿಲೀಸಿಗೆ. ಒಂದು ಟೆನೆಂಟ್ ಅಂತ, ಶ್ರೀಧರ್ ಶಾಸ್ತ್ರಿ ಅಂತ ಡೈರೆಕ್ಟರು, ಸೋನು ಗೌಡ ಅವರು ಅಂಪೈರ್, ಮತ್ತು ಇನ್ನೊಂದು ಲವ್ ಇನ್ ದ ಟೈಮ್ ಆಫ್ ಕೋವಿಡ್ ಅಂತ ಒಂದು, ಶ್ರುತಿ ಪ್ರಕಾಶ್ ಅಂಪೈರು, ಜಯಂತ್ ಸಿಗೆ ಅಂತ ಡೈರೆಕ್ಟರು. ಎರಡೂ ಸ್ವಲ್ಪ ಲೋ ಬಜೆಟ್ ಸಿನಿಮಾ, ಲೈಕ್ ಟೇಕಿಂಗ್ ಟೈಮ್. ಬಿಕಾಸ್ ಗೊತ್ತಲ್ಲ ನಿಮ್ಗೆ ಈ ಇಂಡಸ್ಟ್ರಿಲಿ ರಿಲೀಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ, ಮತ್ತು ಯಾವಾಗ ರಿಲೀಸ್ ಆಗುತ್ತೆ ಏನೋ ಗೊತ್ತಿಲ್ಲ. ಅದಲ್ಲದೆ ಒಂದು ಶಾರ್ಟ್ ಫಿಲಮ್ ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ಮುಂದೆ ಒಳ್ಳೊಳ್ಳೆ ಪಾತ್ರಗಳನ್ನು ಒಳ್ಳೊಳ್ಳೆ ಬೇರೆ ಬೇರೆ ಮೀಡಿಯಮಲ್ಲಿ ಕಾಣಬೇಕು ಅಂತ ಆಸೆ ಇದೆ. ನೋಡುವ ಹೇಗಾಗುತ್ತೆ ಅಂತ. ಎಲ್ಲ ಪಾತ್ರಗಳು ನಿಮ್ಮ ನೋಡ್ಕೊಂಬರ್ಲಿ. ಥ್ಯಾಂಕ್ ಯು. ಅಶ್ವಿತಾ ಹೆಗ್ಡೆ ಅವರೇ, ಹೇಳಿ ನಿಮ್ಮ ಮುಂದಿನ ಯೋಜನೆಗಳು. ನಂದು ಇವಾಗ ರೀಸೆಂಟ್ ಆಗಿ ಕಲರ್ಸ್ ಅಂತ ಒಂದು ಮಿನಿ ಸೀರೀಸ್ ರಿಲೀಸ್ ಆಗಿದೆ. ತುಂಬಾ ಕಲರ್ಫುಲ್ ಆಗಿ ಬಂದಿದೆಯಂತೆ. ಥ್ಯಾಂಕ್ ಯು. ನೋಡಿ ಹೇಳ್ಬೇಕು. ಸೊ ಅದು ಶೇಖರ್ ಭಟ್ ಅಂತ ಡೈರೆಕ್ಟರು. ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನೆಕ್ಸ್ಟ್ ಇನ್ನೊಂದು ಶಾರ್ಟ್ ಫಿಲ್ಮ್ ಇದೆ, ಇಟ್ ವಾಸ್ ನೈಸ್ ಮೀಟಿಂಗ್ ಯು ಅಂತ, ಜಯಶಂಕರ್ ಆರ್ಯರ್ ಅಂತ ಡೈರೆಕ್ಟರು. ಅವ್ರದ್ದು ಶಿವಮ್ಮ ಅಂತ ಒಂದು ಮೂವಿ ಬೂಸಾನ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿತ್ತು. ಸೊ ಅದು ಅದೇ ಗೊತ್ತಿಲ್ಲ ರಿಲೀಸ್ ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಅದ್ ಬಿಟ್ಟು 3 ಫೀಚರ್ ಫಿಲ್ಮ್ಸ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ. ಅದ್ರಲ್ಲಿ 2 ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾ ಸಬ್ಜೆಕ್ಟ್. ಒಂದು ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಅಂತ, ಇನ್ನೊಂದು ಐ ಥಿಂಕ್ ಕ್ರೌರವ ಅಂತ ಟೈಟಲ್ ಫೈನಲ್ ಮಾಡಿದ್ದಾರೆ. ಇನ್ನೊಂದು ಒಂದ್ ಸ್ವಲ್ಪ ಫನ್ ಥ್ರಿಲ್ಲರ್ ಮೂವಿ. 3 ಹೊಸ ತಂಡ, ಹೊಸ ಡೈರೆಕ್ಟರ್ಸ್. ಸೊ ಹೋಪ್ಫುಲಿ ಚೆನ್ನಾಗತ್ತೆ, ರಿಲೀಸ್ ಆಗತ್ತೆ. ಒಳ್ಳೆದಾಗ್ಲಿ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ. ಥ್ಯಾಂಕ್ ಯು. ಎಸ್ ಸರ್, ಡೈರೆಕ್ಷನ್ ಮಾಡ್ತೀರಾ ಇಲ್ವಾ? ಖಂಡಿತ ಮಾಡ್ತೀವಿ. ಅಟ್ಯಾಕ್ ಇಲ್ಲ ಖಂಡಿತ ಖಂಡಿತ. ಇವಾಗ ಈ ವರ್ಷ 2024 ಮುಗಿಯೋಷ್ಟೊತ್ತಿಗೆ ನನ್ನ ಡೈರೆಕ್ಷನ್ ನನ್ನ ಡೆಬ್ಯೂ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ಆ ರಿಸರ್ಚ್ಗೆ ಕೂತಿದ್ದೀನಿ. ಸೊ ರಿಸರ್ಚ್ ನಡೀತಾ ಇದೆ. ಸುಮಾರಲ್ಲೇ 1-1.5 ತಿಂಗಳಾಗ್ತಾ ಬಂತು. ಸೊ ಅದ್ರ ರಿಸರ್ಚ್ ನಡೀತಾ ಇದ್ದೀನಿ. ಇನ್ನು ನಟನಾಗಿ ನಮ್ಮ ತಂಡದಲ್ಲೇ ನೆಕ್ಸ್ಟ್ ಮುಂದಿನ ಸಿನಿಮಾ ಇದೆ, ನಮ್ಮ ಶ್ರೀನಿಧಿ ಇದೆ. ಸೊ ಅದ್ರಲ್ಲಿ ನಟನಾಗಿ, ಮತ್ತೆ ನಮ್ಗೆ ಹೆಂಗಿರೋದು ಓಲ್ ಪ್ಯಾಕೇಜ್. ನಟ ಅಂದರೆ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಾವೇ. ಸೊ ಅದನ್ನ ನಡ್ಕೊಂಡು ಹೋಗುತ್ತೆ. ಬಟ್ ಅದೇ ನಾನು ಡೈರೆಕ್ಟರ್ ಆಗಿ ಅಂದರೆ ಈಗ ನೆಕ್ಸ್ಟ್ ಸಿನಿಮಾ ಪ್ಲಾನ್ ನಡೀತಾ ಇದೆ. ಸೊ ಈ ವರ್ಷದಲ್ಲಿ ಮಾಡ್ತೀನಿ ನನ್ನ ಹೋಪ್. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ತುಂಬಾ ಜಾಸ್ತಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ಈ ಒಂದು ಕಾರ್ಯಕ್ರಮ? ತುಂಬ ಚೆನ್ನಾಗಿತ್ತು, ಲೈವ್ಲಿ ಆಗಿತ್ತು, ಫನ್ ಆಗಿತ್ತು. ನೀವು ಆದಷ್ಟು ಕಾಂಟ್ರವರ್ಸಿ ಏನು ಕೇಳಿಲ್ಲ, ಅದ್ರದ್ದು ಏನೂ ಇಲ್ಲ ನಮ್ಮ ಹತ್ರ. ಆದರೂ ತುಂಬ ಚೆನ್ನಾಗಿತ್ತು. ವೆರಿ ಎಂತ ಹೇಳ್ತಾರೆ, ಆರಾಮ್ಸೆ ಕೂಲಾಗಿ ಫ್ರೆಂಡ್ಲಿ ಪೀಸ್ ಆಗೋಯ್ತಾ? ಹೌದು, ತುಂಬಾ ಕ್ಯಾಂಡಿಡ್ ಆಗಿತ್ತು. ತುಂಬಾ ಏನು ಈ ತರದ್ ಸೆಟಪ್ ಅಲ್ಲಿ ಮಾತಾಡಿರೋದು ಅಥವಾ ಮುಕ್ತವಾಗಿ ಡಿಸ್ಕಸ್ ಮಾಡಕ್ಕೆ ಒಂದು ಒಳ್ಳೆ ಅಂದ್ರೆ ಹೆಂಗಿತ್ತು, ಕಟ್ಟೆಯಲ್ಲಿ ಹರಟೆ ಹೊಡೆದಂಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಫಸ್ಟ್ ಈ ತರ ಒಂದು ಇದೇ ಪ್ರಾಜೆಕ್ಟ್ ಈ ತರ ಮಾಡ್ತಾ ಇದ್ದೀರಾ ಪಾಡ್ಕಾಸ್ಟ್ ಅಂತ ಅಂದಾಗ ನನಗೆ ಆಕ್ಚುಲಿ ಫಿಲ್ಮ್ ಮಾಡಿದವರು ಅಥವಾ ಫಿಲ್ಮ್ ಡೈರೆಕ್ಟರ್ಸ್ನ ಕರೆದು ಮಾತಾಡ್ಸೋದು ಸುಮಾರು ನಾವು ಫಿಲ್ಮ್ ಮೇಕಿಂಗ್ ಫೀಲ್ಡ್ ಅಲ್ಲಿ ನೋಡಿದ್ದೆ. ಜಸ್ಟ್ ಅದೇ ಈ ಕಡೆಯಿಂದ ಒಂದು ನೀವು ಕಾಲ್ ಮಾಡಿದಾಗ ಓಕೆ ಸೂಪರ್ ಅಲ್ಲ, ಇದೊಂದು ಹೊಸದಾಗಿ ಯೋಚನೆ ಮಾಡಿದ್ದಾರೆ, ವಾವ್ ಸೂಪರ್, ಒಳ್ಳೆ ಇದೆ, ಏನೋ ಅಟ್ಲೀಸ್ಟ್ ಈ ಥರ ಶಾರ್ಟ್ ಫಿಲ್ಮ್ ಮಾಡೋದು ಗುರ್ತಿದ್ದಾರಲ್ಲ ಅನ್ನೋದು ಒಂದು ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ತುಂಬ ಮಜಾ ಇತ್ತು. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಕ್ರೆಡಿಟ್ಸು ನಮ್ಮ ಸೃಷ್ಟಿ ಪಿಕ್ಚರ್ಸ್ ಮಾಲೀಕರಿಗೆ ಸಲ್ಲುತ್ತೆ. ಥ್ಯಾಂಕ್ ಯು ಸೃಷ್ಟಿ ಪಿಕ್ಚರ್ಸ್. ಸೃಷ್ಟಿ ಪಿಕ್ಚರ್ಸ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ನಮ್ಮ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ
ಇಷ್ಟ ಆಗಿತ್ತು ಇವತ್ತಿನ ಮಾತುಕತೆ. ಇನ್ನೊಂದು ದಿನ ಇನ್ನೊಂದು ಹೊಸ ತಂಡ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ.